ಸೊ ಅವಾಗ ಮಾಡಬೇಕಾದ್ರೆ ನನಗೆ ಗೊತ್ತಾಯ್ತು ಇದು ಸ್ಪೈ ರೇಡಿಯೋ ಅಂತ. ಇಟ್ಸ್ ಕಾಲ್ಡ್ ಆಸ್ ಸ್ಪೈ ರೇಡಿಯೋ. ಅಂದರೆ ಗೂಢಚಾರಿಗಳು ಬಳಸೋ ರೇಡಿಯೋ. ಹಾಂ, ಹಿಟ್ಲರು ಹಿ ಮೇಡ್ 8 lakh ರೇಡಿಯೋಸ್, 8 ಲಕ್ಷ ರೇಡಿಯೋ ಮಾಡಿದರು. ಸ್ನೇಹಿತರೆ ನೋಡಿ, ಇದು ಹಿಟ್ಲರ್ ಸ್ನೇಹಿತರೆ, ಹಿಟ್ಲರ್ನ ರೇಡಿಯೋ ಇದು. ಆತನೇ ಆರ್ಡರ್ ಕೊಟ್ಟು ತಯಾರಿಸಿರುವಂಥ ರೇಡಿಯೋ ಇದು ಸ್ನೇಹಿತರೆ. 1941-42 ಅಂದರೆ ಕರೆಕ್ಟಾಗಿ ಎರಡನೇ ವಿಶ್ವಯುದ್ಧ, ಎರಡನೇ ಮಹಾಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಏನು ಕರಿತೀವಲ್ಲ, ಆ ಟೈಮಲ್ಲಿ ಅದೇ ಹಿರೋಶಿಮಾ ನಾಗಸಾಕಿ ಬಾಂಬಿಂಗ್ ಆಯ್ತಲ್ಲ. ಗಣ್ಯರು ಅಂತಂದರೆ ಇದು ರಾಜ್ಕುಮಾರ್ ಒಬ್ಬರು ಯೂಸ್ ಮಾಡಿರೋದು. ಇದು ಚೂರಿ ಚಿಕ್ಕಣ್ಣ ಅಂತ ಒಂದು ಪಿಕ್ಚರ್ ಮಾಡಿದರು. ಆ ಚೂರಿ ಚಿಕ್ಕಣ್ಣದಲ್ಲಿ ಒಂದು ಹಾಡು ಬರುತ್ತೆ, ನೀ ಮೊದಲು ಮೊದಲು ನೋಡಿದಾಗ ಅಂತ. ಓ, SPB ಹಾಡಿರೋ ಒಂದು ಹಾಡು ರೇಡಿಯೋದಲ್ಲಿ ಬರ್ತದೆ, ಅಂದ್ರೆ ರಾಜ್ಕುಮಾರ್ ಕೇಳ್ತಾರೆ. ಸಿಚುಯೇಷನ್. ಹಾಂ, ಆ ಸಿಚುಯೇಷನ್. ಇದು 1924 ಇದು ಗ್ರಾಮೋಫೋನು. ಸೊ ಈಗ ನಿಮ್ಮ ಹತ್ರನೇ 265 ರೇಡಿಯೋ ಇದೆ. ಎಷ್ಟು ರೇಡಿಯೋ ರಿಸ್ಟೋರ್ ಮಾಡಿರ್ಬೋದು ನೀವು? ನಾನು ಆಗಿದೆ ಸುಮಾರು ಒಂದು 80 ರೇಡಿಯೋ ಮಾಡಿದ್ದೀನಿ. ನಾನು ಸಂಡೇ ಎಲ್ಲ ಒಂದೊಂದಾಗಿ ಹಚ್ಕೊಂಡು ಬರ್ತೀನಿ. ಹಾಂ, ಪ್ರತಿ ಸಂಡೇ ಒಂದೊಂದು ಅರ್ಧ ಗಂಟೆ ಹಚ್ಕೊಂಡು ಬರ್ತೀನಿ. ಯಾಕಂದರೆ ಅವ್ರನ್ನ ಹಾಡಿಸ್ತಾ ಇರಬೇಕು. ಓ, ಸುಮ್ಮನೆ ಬಿಡೋಂಗಿಲ್ಲ. ಕೆಪಾಸಿಟರ್ಸ್ ಚಾರ್ಜ್ ಆಗಬೇಕು, ಇದು ಆಗಬೇಕು, ಆ ಥರ ಎಲ್ಲ ಮಾಡ್ತಿರ್ತೀನಿ. ಸೊ ಹಿಂಗಾಗಿ ಎಲ್ಲ ರೇಡಿಯೋಗಳನ್ನು ಎಷ್ಟು ರಿಸ್ಟೋರ್ ಮಾಡಿದ್ರೆ ಅವನ್ನೆಲ್ಲ ಹಚ್ತಾ ಇರ್ತೀನಿ. ಆಮೇಲೆ ಅದೇ ಸರ್, ಅದು ಹುಚ್ಚೋದು. ರೇಡಿಯೋ ಹಾಡಲಿಲ್ಲ ಅಂದರೆ ನೋವಾಗ್ಬಿಡುತ್ತೆ ನನಗೆ. ಇದು ತುಂಬ ವಿಶೇಷ. ಇದು ರೇಡಿಯೋ ಅಲ್ಲ, ಇದು ಟ್ರಾನ್ಸ್ಮಿಟರು ಪ್ಲಸ್ ರೇಡಿಯೋ. ಇದು ಉಷಾ ಮೆಹ್ತಾ ಅಂತ ಒಬ್ಬರು, ಇದಕ್ಕೆ ಕಾಂಗ್ರೆಸ್ ರೇಡಿಯೋ ಅಂತ ಹೇಳ್ತಾರೆ, ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ. ಕಾಂಗ್ರೆಸ್ ರೇಡಿಯೋ? ಹಾಂ. 1942ನಲ್ಲಿ ಮಹಾತ್ಮ ಗಾಂಧಿಯವರು ಕ್ವಿಟ್ ಇಂಡಿಯಾ ಅನೌನ್ಸ್ ಮಾಡಿದರು. ಬ್ರಿಟಿಷರೇ ತೊಲಗ್ರಿ ಅಂತ ಹೇಳಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೆ ಜಾವ್. ಆ ಟೈಮ್ನಲ್ಲಿ ಒಬ್ಬರು ಉಷಾ ಮೆಹ್ತಾ ಅನ್ನೋರು, ಒಂದು 22-23 ವಯಸ್ಸಿನ ಲೇಡಿ, ಇದನ್ನು ಟ್ರಾನ್ಸ್ಮಿಟರ್ನ ರಿಸೀವರ್ನ ಎರಡನ್ನೂ ಒಂದು ಸೂಟ್ ಕೇಸ್ನಲ್ಲಿ ಹಾಕ್ಕೊಂಡು ಬಾಂಬೆನಲ್ಲಿ ಹೈಯೆಸ್ಟ್ ಬಿಲ್ಡಿಂಗ್ ಮೇಲ್ಗಡೆ ಹೋಗ್ಬಿಟ್ಟು ಬ್ರಾಡ್ಕಾಸ್ಟ್ ಮಾಡೋರು. ನೆಹರು ಗಾಂಧಿ ಸ್ಪೀಚಸ್ಸು, ಆಮೇಲೆ ವಂದೇ ಮಾತರಮ್ಮು, ಆ ಥರದ್ದೆಲ್ಲ. ಅವ್ರನ್ನ ಹಿಡಿಯೋದಕ್ಕೆ ಬ್ರಿಟಿಷರು 4 ತಿಂಗಳು ತೊಗೊಂಡ್ರು. ಉಷಾ ಮೆಹ್ತಾರನ್ನ ಹಿಡಿಲಿಕ್ಕೆ. ನಿಮಗೆ ಎಲ್ಲ ಡಾಕ್ಯುಮೆಂಟೆಡ್ ಇದೆ, ಗೂಗಲ್ನಲ್ಲಿ ಸಿಗ್ತವೆ. ಇದು ಸಿಕ್ಕ ಮೇಲೆ ಅವ್ರಿಗೆ ಹಿಡಿಯೋಕ್ಕಾಗಲಿಲ್ಲ. ದೆನ್ ದೇ ಆಸ್ಟ್ US ನೇವಿ ಅವ್ರ ಹೆಲ್ಪ್ ತೊಗೊಂಡು ಕಡೆಗೆ ಪಿನ್ ಪಾಯಿಂಟ್ ಮಾಡಿ ಇದೇ ಬಿಲ್ಡಿಂಗ್ನಲ್ಲಿ ಇದ್ದಾರೆ ಅಂತ ಗೊತ್ತಾಗ್ಬಿಟ್ಟು ತೊಗೊಂಡು ಅವ್ರನ್ನ ಕ್ಯಾಪ್ಚರ್ ಮಾಡಿ ಈ ರೇಡಿಯೋನ ಕಾನ್ಫಿಸ್ಕೇಟ್ ಮಾಡಿ ಅವ್ರು ಬೆಂಗಳೂರಿಗೆ ಕಳಿಸಿದ್ರಂತೆ. ಯಾರೋ ಒಬ್ಬರು ರಾಮಚಂದ್ರ ರಾವ್ ಅಂತ ಒಬ್ರು, ಯಾರೋ ವಾಸ್ ಬ್ರಿಲಿಯಂಟ್ ಇನ್ ರೇಡಿಯೋಸ್ ಅಟ್ ದ್ಯಾಟ್ ಟೈಮ್. ತುಂಬ ಹೆಸರು ಮಾಡಿದವರು. ಆ ಏರಿಯಾಗೆ ಒಬ್ಬೊಬ್ರು ಇರ್ತಾಯಿದ್ರು. ಬಾಂಬೆನಲ್ಲಿ ಒಬ್ರು ಇದ್ದರು, ಇಲ್ಲಿದ್ದರು, ಹೈದ್ರಾಬಾದ್ನಲ್ಲಿ ಒಬ್ರು ಇದ್ದರು. ಸೊ ಈ ಬೆಂಗಳೂರಿಗೆ ಬಂದಮೇಲೆ ಅವ್ರು ಏನಾಯಿತೋ ಏನೋ ಗೊತ್ತಿಲ್ಲ, ಅವ್ರು ತೀರ್ಕೊಂಡ್ರು, ಏನೋ ಆಯಿತು. ಅವ್ರ ಮೊಮ್ಮಗ ನನಗೆ ಕರೆದ್ಬಿಟ್ಟು ಫೋನ್ ಮಾಡಿ, ಈ ಥರ ನಮ್ಮ ತಂದೆ ಅಜ್ಜಂದು ಏನೇನೋ ಇದೆ ನಿಮ್ಗೆ ಕೊಡಬೇಕು ಅಂತ. ಆಯಿತು ಅಂದೆ. ಒಂದು 2-3 ರೇಡಿಯೋ ಇತ್ತು, ಸ್ಪೇರ್ಸ್ ಇತ್ತು, ಇದು ಸಿಕ್ತು ನನಗೆ. ಆ ಸೂಟ್ ಕೇಸು ಇದು ಸಿಕ್ತು. ಹಿಂದಿ ನಲ್ಲಿ ಹ್ಯಾಂಡ್ ರೈಟಿಂಗ್ನಲ್ಲಿ ಇರೋದಿಲ್ಲ, ಬಟ್ ಎಲ್ಲ ಇಟ್ ವಾಸ್ ವೆರಿ ಇನ್ ಎ ಬ್ಯಾಡ್ ಶೇಪ್. ನಂದು ಏನಂದರೆ, ನನಗೆ ಏನೇ ಒಂದು ರೇಡಿಯೋ ಬಂದರೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀನಿ. ನಾನು ಹುಡುಕಾಡ್ತೀನಿ, ಇಂಟರ್ನೆಟ್ನಲ್ಲಿ ಹುಡುಕಾಡ್ತೀನಿ, ಯಾರು ಮಾಡಿದ್ದು, ಹೇಗೆ, ಏನು, ಇಯರು, ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಎಲ್ಲ. ಸೊ ಅವಾಗ ಮಾಡಬೇಕಾದ್ರೆ ನನಗೆ ಗೊತ್ತಾಯ್ತು ಇದು ಸ್ಪೈ ರೇಡಿಯೋ ಅಂತ. ಇಟ್ಸ್ ಕಾಲ್ಡ್ ಆಸ್ ಸ್ಪೈ ರೇಡಿಯೋ. ಅಂದರೆ ಗೂಢಚಾರಿಗಳು ಬಳಸೋ. ಹಾಂ, ಗೂಢಚಾರಿಗಳು. ಇಡೀ ಎಂಟೈರ್ ವರ್ಲ್ಡ್ ಹಿಸ್ಟ್ರಿನಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಇದ್ದರೆ ಅದರ ಅಗೇನ್ಸ್ಟ್ ಯಾರಾದರೂ ಇದ್ದೇ ಇರ್ತಾರೆ ಅಲ್ವಾ. ಅವರು ಈ ಥರದ ರೇಡಿಯೋಗಳನ್ನ ಯೂಸ್ ಮಾಡ್ತಾಯಿದ್ರು. ಬ್ರಿಟಿಷರೇ ಮಾಡಿರೋ ರೇಡಿಯೋಗಳು ಇವೆಲ್ಲ. ಓಕೆ, ಅವರು ಸ್ಪೈ ರೇಡಿಯೋ ಅಂತ. ಈಗ ಒಂದು ಕ್ರಿಪ್ಟೋ ಮ್ಯೂಸಿಯಂ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ ಈ ಥರದ ರೇಡಿಯೋಗಳೆಲ್ಲ ಸಿಕ್ಕರೆ. ನಾನು 2-3 ವರ್ಷ ಸ್ಟಡಿ ಮಾಡಿ ಕಡೆಗೆ ಆ ಡಾಕ್ಯುಮೆಂಟ್ ಎಲ್ಲ ತೆಗೆದು ನೋಡಿ ನನಗೆ ಐ ಕುಡ್ ಮೇಕ್ ಔಟ್ ದ್ಯಾಟ್ ದಿಸ್ ವಾಸ್ ಯೂಸ್ ಫಾರ್ ಸ್ಪೈ. ಸೊ ನಾನು ಬಾಂಬೆಗೆ ಹೋಗಿ ಅಲ್ಲಿ ಬಾಂಬೆ ಪೊಲೀಸ್ ನನ್ನ ಫ್ರೆಂಡನ್ನ ಅಣ್ಣನ ಹಿಡ್ಕೊಂಡು ಎಲ್ಲಿ ಹೋಯಿತು ಕಡೆಗೆ ಆ ರೇಡಿಯೋ ಕಡೆಗೆ ಬಂದು ಅವ್ರು ಹೇಳಿದ್ದು ಒಂದೇ, ಬ್ಯಾಂಗ್ಳೂರ್ಗೆ ಬೇಯಿಸ್ದೀಯ ಅಂತ. ಕಡೆಗೆ ನಾನು ಅದು ಡಾಕ್ಯುಮೆಂಟ್ ಎಲ್ಲ ಇತ್ತು, ಅದು ನೋಡಿಕೊಂಡು ಇದೇ ರೇಡಿಯೋ ನನ್ನ ಹತ್ರ ಬಂದಿದೆ ಅಂತ, ಒರಿಜಿನಲ್ ರೇಡಿಯೋ ಇದು. ಅವರು ಅನೌನ್ಸ್ ಮಾಡ್ತಾಯಿದ್ರು, ದಿಸ್ ಈಸ್ ಕಾಂಗ್ರೆಸ್ ರೇಡಿಯೋ ಕಾಲಿಂಗ್ ಆನ್ ವೇವ್ ಲೆಂತ್ ಆಫ್ 42.34 meters ಫ್ರಮ್ ಸಮ್ವೇರ್ ಇನ್ ಇಂಡಿಯಾ ಅಂತ. ಅಂದರೆ ಬ್ರಿಟಿಷರಿಗೆ ಗೊತ್ತಾಗಬಾರ್ದು ಅಂತ. ಸೊ ಇದ್ರ ಮೇಲೆ ಒಂದು ಮೂವಿ ಮಾಡಿದ್ದಾರೆ ಈಗ ರೀಸೆಂಟಾಗಿ, ಲಾಸ್ಟ್ ಇಯರ್, ವತನ್ ಹೇ ಮೇರೆ ವತನ್ ಅಂತ. ಅದನ್ನು ಸಾರಾ ಅಲಿ ಖಾನ್ ಅವರು ಪಾಠ ಮಾಡಿದ್ದಾರೆ, ಉಷಾ ಮೆಹ್ತಾ ಪಾತ್ರ ಮಾಡಿದ್ದಾರೆ. ನೋಡಿ, ಅಮೆಜಾನ್ನಲ್ಲಿದೆ, ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಮೇಲೇ ಬೇಸ್ಡ್ ಆನ್ ದಿಸ್ ಓನ್ಲಿ.
ಈ ಸ್ಪೈ ರೇಡಿಯೋ ಮತ್ತೆ ಆಕೆ ಅನೌನ್ಸ್ಮೆಂಟ್ ಅದೆಲ್ಲ ಇಟ್ಕೊಂಡು ಐಡಿ ಥೀಮ್ ಸೂಪರ್ ನೋಡಿ. ಯಾಕಂದರೆ ಇಟ್ಸ್ ಪಾರ್ಟ್ ಆಫ್ ದಿ ಫ್ರೀಡಮ್ ಸ್ಟ್ರಗಲ್. ದಿಸ್ ಎಕ್ವಿಪ್ಮೆಂಟ್ ಈಸ್ ಪಾರ್ಟ್ ಆಫ್ ಫ್ರೀಡಮ್ ಸ್ಟ್ರಗಲ್, ಪಾರ್ಟ್ ಆಫ್ ಎ ಕಾಂಗ್ರೆಸ್, ಅರ್ಲಿಯರ್ ಕಾಂಗ್ರೆಸ್, ಮುಂಚೆ ಗಾಂಧಿ ಕಾಲದ ಕಾಂಗ್ರೆಸ್. ಬಾಂಬೆನವ್ರು ತುಂಬ ಹೇಳಿದರು ಫಿಲ್ಮ್ ಮಾಡಿದವರು, ನಮ್ಗೆ ಕೊಟ್ಬಿಡಿ, ನಾನು ಇಟ್ಕೋತೀವಿ, ಹಂಗೆ ದುಡ್ಡು ಕೊಡ್ತೀನಿ ಅಂದರು. ಬೇಡ, 50,000 ಕೊಡ್ತೀನಿ, ಕೊಟ್ಬಿಡಿ ಅಂದರು. ಬೇಡ, ನನ್ನ ಹತ್ರ ಬಂದಿದೆ ಅಂದರೆ ಅದಕ್ಕೇನೋ ಒಂದಿದೆ, ನಾನು ರಿಜಿಸ್ಟರ್ ಮಾಡ್ತೀನಿ ಇದನ್ನು. ಯಾಕಂದರೆ ಇದರಲ್ಲಿ ದೆರ್ ಈಸ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಟ್ಯೂಬ್, ವಾಲ್. ಆ ಟ್ಯೂಬನ್ನ ರಡಾರ್ಗೆಲ್ಲ ಯೂಸ್ ಮಾಡ್ತಾಯಿದ್ರು, ರಡಾರು, ಆಮೇಲೆ ಈ ಟ್ರಾನ್ಸ್ಮಿಷನ್ಗೆಲ್ಲ. EF-55 ಅಂತ ಅದನ್ನು ಇದನ್ನು ಮಾಡೋದಕ್ಕೆ ಏನೋ ಫಿಲಿಪ್ಸ್ನವ್ರು ಮಾಡ್ತಾಯಿದ್ರು ಆ ವಾಲ್ನ, ಆ ಟ್ಯೂಬನ್ನು. ಅದು ಅವರು ಫಿಲಿಪ್ಸ್ನವರು ಹಿಟ್ಲರ್ನ ಅಪೋನೆಂಟಿಗೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದರು ಆ ವಾಲ್ಗಳನ್ನು. ಹಿಟ್ಲರು ಫಿಲಿಪ್ಸ್ ಫ್ಯಾಕ್ಟ್ರಿ ಮೇಲೆ ಬಾಂಬ್ ಹಾಕ್ತಾನೆ. ಉದ್ದೇಶ ಏನಂದರೆ ಆ ವಾಲ್ಗಳು ಅಲೈಡ್ ಅವನ ಅಪೋನೆಂಟ್ಸಿಗೆ ಸಿಗಬಾರ್ದು ಅಂತ, ನಾಶ ಆಗಬೇಕಂತ. ನೀವು ಯೂಟ್ಯೂಬ್ನಲ್ಲಿದೆ ಆ ವಿಡಿಯೋ ನೋಡಿ, ನೀವು ಯೂಟ್ಯೂಬ್ನಲ್ಲಿದೆ ಅದು ವಿಡಿಯೋ. ಫಿಲಿಪ್ಸ್ ಫ್ಯಾಕ್ಟ್ರಿ ಮೇಲೆ ಬಾಂಬ್ ಹಾಕ್ತಾನೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ನೋಡಿ. ಇದರದೊಂದು ಇದೆಲ್ಲ ನಾಶ ಆಗ್ಬಿಡ್ಲಿ ಅಂತ ಅದೊಂದು EF-55 ಅದು ಯಾರೂ ಮಾಡ್ತಿರ್ಲಿಲ್ಲ, ಫಿಲಿಪ್ಸ್ ಅವ್ರು ಮಾತ್ರ ಮಾಡಿದ್ರು. ಅದು ನಮ್ಮ ಇವ್ರಿಗೆ ಸಿಗಬಾರ್ದು ಅಂತ. ಯಾಕೆ ಅಂದರೆ ಆ ಟೈಮ್ನಲ್ಲಿ ವರ್ಲ್ಡ್ ವಾರ್ 2ನಲ್ಲಿ, ಅದಕ್ಕಿಂತ ಮುಂಚೆ ಹಿಟ್ಲರು ಹಿ ಮೇಡ್ 8 lakh ರೇಡಿಯೋಸ್, 8 ಲಕ್ಷ ರೇಡಿಯೋ ಮಾಡಿದರು. ಯಾಕೆ ಅಂದರೆ 8 ಲಕ್ಷ ರೇಡಿಯೋ ಸೆಟ್ ತಯಾರಿಸಿದ್ರು. ಹಾಂ, ರೇಡಿಯೋ ಸೆಟ್ ತಯಾರಿಸಿದ್ರು ಅವರು. ಒಂದು ಇಲ್ಲಿದೆ ನೋಡಿ, ಗ್ರೆಟ್ಜಾ ಅಂತ ಹೇಳಿ. ಓಕೆ, ಇದು ಹಿಟ್ಲರ್ ಮಾಡಿಸಿದ ರೇಡಿಯೋ, ಇದು ಹಿಟ್ಲರ್ ಮಾಡಿಸಿರೋ ರೇಡಿಯೋ. ಸ್ನೇಹಿತರೆ ನೋಡಿ, ಇದು ಗ್ರೆಟ್ಜಾ ಸೂಪರ್ ಅಂತ ಹೇಳಿ. ಇದು 1952, ಇದು 1941-42 ಇದು ಅಂದರೆ ಆಫ್ಟರ್ ಹಿಟ್ಲರ್. ಬಟ್ ಇದು ಹಾಂ, ಇದು 1941-42. ಯಾಕೆ ಅಂದರೆ ಪ್ರೊಪಗೇಷನ್ ಮಾಡೋಕ್ಕೆ, ಅಂದರೆ ಅವ್ರದ್ದು ಪ್ರೊಪಗೆಂಡ ಮಾಡೋಕ್ಕೆ, ಅವ್ರ ಥಾಟ್ಸ್ ಅದೇನಂತೀರ ನೀವು, ಅವ್ರ ಅಜೆಂಡಾ ಏನಿದೆ ಅದು ಎಲ್ರಿಗೂ ಹೇಳಬೇಕು ಅಂತ. ಓಕೆ, ಯಾಕಂದರೆ ಅಷ್ಟು ಈಸಿ ಇರಲಿಲ್ಲ ಅಲ್ವಾ ಕಮ್ಯುನಿಕೇಷನ್. ಇದು ಒಂದಿದ್ದೆ, ಇದ್ರ ಮೇಲೇ ಮಾಡಬೇಕು ಅಂದರೆ ಪ್ರೊಡ್ಯೂಸ್ ಮಾಡಿದ್ದಾನೆ. ಚಿಕ್ಕ ರೇಡಿಯೋ, ದೊಡ್ಡ ರೇಡಿಯೋ, ಇದೆಲ್ಲ ದೊಡ್ಡ ರೇಡಿಯೋ. ಇದು ಇನ್ನೊಂದು ಏನು ವಿಶೇಷ ಅಂದರೆ, ಇದು 1941-42. ಇದರಲ್ಲಿ ಇದು ಜರ್ಮನಿಯಿಂದ ನಾನು ಭಾಳ ಹುಡುಕಾಡಿ, ಯಾಕಂದ್ರೆ ನನಗೆ ಹಿಟ್ಲರ್ ಅಂದರೆ ಏನೋ ಒಂಥರ ಚಾರ್ಮ್. ಸೊ ನಾನು ಹುಡುಕಾಡಿ ತರಿಸ್ಕೊಂಡಿದ್ದು. ಸೊ ಇದು ಇಂಡಿಯಾದಲ್ಲಿ ಸಿಕ್ಕಿಲ್ಲ, ಜರ್ಮನಿಯಿಂದ ತರಿಸ್ಕೊಂಡು. ಯಾಕೆ ಅಂದರೆ ಈ ರೇಡಿಯೋದಲ್ಲಿ ಯಾರೋ ಒಬ್ಬರು ಇದೆಲ್ಲ ಬರೀ SS ಆಫೀಸರ್ಗೆ ಕೊಡ್ತಾ ಇದ್ರಂತೆ, ಅಂದರೆ ಟಾಪ್ ಲೆವೆಲ್ ಆಫೀಸರ್ಸ್, ಮಿಲಿಟರಿ ಆಫೀಸರ್ಸ್ಗೆ. ಅವರು ಯಾರೋ ಒಬ್ಬರು ಇದರಲ್ಲಿ ಹಿಟ್ಲರ್ನ ಡೆತ್ ಕೇಳಿದ್ದಾರೆ ಅಂತ. ಇಮ್ಯಾಜಿನ್ ಡೆತ್ ಸೂಸೈಡ್ ಮಾಡ್ಕೊಂಡು. ಹಾಂ, ಆ ಟೈಮದ್ದು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಸೊ ಈಚ್ ರೇಡಿಯೋ ಹ್ಯಾಸ್ ಇಟ್ಸ್ ಓನ್ ಸ್ಟೋರಿ. ನಾನು ಯಾಕೆ ಹೇಳ್ತೀನಿ, ಗ್ರೇಟ್ ಸ್ಟೋರಿ. ಸ್ನೇಹಿತರೆ ನೋಡಿ, ಇದು ಹಿಟ್ಲರ್ನ ರೇಡಿಯೋ. ಇದು ಆತನೇ ಆರ್ಡರ್ ಕೊಟ್ಟು ತಯಾರಿಸಿರುವಂಥ ರೇಡಿಯೋ ಇದು ಸ್ನೇಹಿತರೆ. 1941-42 ಅಂದರೆ ಕರೆಕ್ಟಾಗಿ ಎರಡನೇ ವಿಶ್ವಯುದ್ಧ, ಎರಡನೇ ಮಹಾಯುದ್ಧ ಅಥವಾ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಏನು ಕರಿತೀವಲ್ಲ, ಆ ಟೈಮಲ್ಲಿ ಬರುವಂಥದ್ದು. ಅದೇ ಹಿರೋಶಿಮಾ ನಾಗಸಾಕಿ ಬಾಂಬಿಂಗ್ ಆಯ್ತಲ್ಲ, ಇದಾದ್ಮೇಲೆ. ವಾವ್ ಸರ್, ವುಡ್ಡನ್ನು ಎಲ್ಲ ವುಡ್, ಆ ಟೈಮ್ನಲ್ಲೆಲ್ಲ ವುಡ್ ಬರೋದು. ಮತ್ತು ಅದರ ಎಸ್ಟೆಟಿಕ್ಸ್ ಸರ್ ಏನು ಚೆನ್ನಾಗಿ ಅಲ್ಲ. ಅದೇ ಯಾಕೆ ಅಂದರೆ ಮಷಿನ್ ಇಲ್ಲ, ಎಲ್ಲ ಕೈಲೇ ಮಾಡೋರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ರೇಡಿಯೋಗಳೆಲ್ಲ ಆ ಡಿಸೈನ್ ಮಾಡಿರೋದಕ್ಕೇ ವಿ ಶುಡ್ ಅಪ್ರಿಸಿಯೇಟ್. ನಮ್ಮ ಹಿರಿಕರು ಅಷ್ಟು ಮೂರ್ಖರಲ್ಲ, ತುಂಬ ಜಾಣರು. ನಾವು ಕೆಲವೊಂದು ರೇಡಿಯೋಗಳನ್ನ ಚೆಕ್ ಮಾಡ್ಬೇಕಾದ್ರೆ ನೋಡ್ತೀನಿ, ಆ ಸರ್ಕಿಟ್ಸ್ ಎಲ್ಲ ಹಿಂಗೆ ಯಾಕೆ ಮಾಡಿದ್ದಾರೆ ಅಂದರೆ ದೆರ್ ಇಸ್ ಎ ರೀಸನ್. ಯಾಕೆ ಮಾಡಿದ್ದಾರೆ ಅನ್ನೋದು ರೀಸನ್ ಇರುತ್ತೆ. ನಮ್ಮ ಗುರುಗಳೊಬ್ರು ಇದ್ದಾರೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೇ ಯಾಕೆ ಹಿಂಗೆ ಮಾಡಿದರು ಅಂದರೆ ಅದೇ ರೀಸನ್ ಇರುತ್ತೆ ಅಂತ. ಸುಮ್ಮನೆ ಮಾಡಿಲ್ಲ ಅಥವಾ ಟೈಮ್ ಇದೆ ಅಂತಲ್ಲ. ಅವ್ರಿಗೆ ಇದೆಲ್ಲ ಇಷ್ಟು ಬೇರೆ ಬೇರೆ ವೆರೈಟೀಸ್ ಯಾಕೆ ಮಾಡಿದ್ರು ಅಂದರೆ ಟು ಅಟ್ರಾಕ್ಟ್ ದಿ ಕಸ್ಟಮರ್ಸ್ ಅಲ್ವಾ. ಲುಕ್ ಇರಬೇಕು, ಫಂಕ್ಷನಾಲಿಟಿ ಇರಬೇಕು, ಕ್ಲಾರಿಟಿ ಇರಬೇಕು, ಕ್ವಾಲಿಟಿ ಇರಬೇಕು, ಮೇನ್ ಕ್ವಾಲಿಟಿ. ಅವಾಗ ಆಮೇಲೆ ಎಷ್ಟಾಗುತ್ತೆ ಅಷ್ಟು ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ಗಳನ್ನ ರಿಸೀವ್ ಮಾಡಬೇಕು, ಅಷ್ಟು ಕೆಪಾಸಿಟಿ ಇರಬೇಕು. ಅದಕ್ಕೆ ದೊಡ್ಡ ರೇಡಿಯೋ ಮಾಡಿರೋದು. ವೆರಿ ನೈಸ್. ಇಲ್ಲ ಚಿಕ್ಕದು ಮಾಡಿಬಿಟ್ಟು ಮಾಡುತ್ತಿದ್ರು ಅಲ್ವಾ. ಇದೆಲ್ಲ ಮಿನಿಗಳು ಮಾಡ್ತಾರಲ್ಲ, ಆ ಥರ ಎಲ್ಲ ಮಾಡಿಬಿಡು. ಹಿಟ್ಲರ್ ರೇಡಿಯೋ ಸರ್, ಅದ್ರ ಪಕ್ಕದ ತುಂಬ ಚೆನ್ನಾಗಿದೆಯಲ್ಲ ಸರ್. ಅದನ್ನು ಅಷ್ಟೇ, ಅದು ಫಿಲಿಪ್ಸ್ ಹಾಲೆಂಡದ್ದು 1949. ಓಕೆ, ಇದು ಮಾರ್ಕೋನಿ. ಇದು ಮಾರ್ಕೋನಿ 7100 1948.
ಗಣ್ಯರು ಅಂತಂದರೆ ಇದು ರಾಜ್ಕುಮಾರ್ ಒಬ್ಬರು ಯೂಸ್ ಮಾಡಿರೋದು ಇದು. ಚೂರಿ ಚಿಕ್ಕಣ್ಣ ಅಂತ ಒಂದು ಪಿಕ್ಚರ್ ಮಾಡಿದರು. ಆ ಚೂರಿ ಚಿಕ್ಕಣ್ಣದಲ್ಲಿ ಒಂದು ಹಾಡು ಬರುತ್ತೆ, ನೀ ಮೊದಲು ಮೊದಲು ನೋಡಿದಾಗ ಅಂತ. ಅದು ನೀವು ಹಾಡು ಕೇಳಿ, ಅದರಲ್ಲಿ ನನ್ನ ಮೊಬೈಲ್ನಲ್ಲಿದೆ ಅನಿಸುತ್ತೆ. ಆ ಹಾಡಿನಲ್ಲಿ ಚೂರಿ ಚಿಕ್ಕಣ್ಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ತುಂಬ ದೊಡ್ಡ ವ್ಯಕ್ತಿಯಾಗಿರ್ತಾರೆ. ಅಂದರೆ ಸಾವುಕಾರ. ಅವರು ಶೂಟಿಂಗ್ ಮಾಡ್ಬೇಕಾದ್ರೆ ಚಿಕ್ಕ ರೇಡಿಯೋ ಇಟ್ಟಿದ್ರಂತೆ. ಅವರು ರಾಜ್ಕುಮಾರ್ ಹೇಳಿದ್ರೆ, ನನ್ನ ಸಾವುಕಾರನಂತ ತೋರಿಸ್ತೀಯಪ್ಪ, ಇಷ್ಟು ಚಿಕ್ಕ ರೇಡಿಯೋ ಇಟ್ಟಿದೆಯಲ್ಲ, ಎಲ್ಲಾದರೂ ದೊಡ್ಡದಿದ್ರೆ ನೋಡು. ಅವ್ರಿಗೆ ಈ ಥರದ್ದು ಕೇಳಬೇಕು, ರೇಡಿಯೋಗ್ರಾಮ್ ಅಂತ. ಸೊ ಇವರು ಹುಡುಕಾಡಿ ಯಾರ್ದೋ ವಕೀಲರ ಮನೆಯಲ್ಲಿ 2,000 ಕೊಟ್ಟು ತೊಗೊಂಬಂದ್ರಂತೆ ಈ ರೇಡಿಯೋನ. ತೊಗೊಂಬಂದು 3 ವಾರ ಶೂಟಿಂಗ್ ಮಾಡಿದ್ರಂತೆ. 3 ವಾರ ಬೆಳಿಗ್ಗೆ ರಾಜ್ಕುಮಾರ್ ಅವರು ಬೆಳಿಗ್ಗೆ 5:05 ಬಂದುಬಿಟ್ಟು ಕೂತ್ಕೊಳ್ಳೋರಂತೆ ರೇಡಿಯೋ ಮುಂದೆ. ರೇಡಿಯೋ ಹಚ್ಚಿ ನಾನು ಕೇಳಬೇಕು ಅಂತ. ನಮ್ಮ ಮನೆಯಲ್ಲಿ ಇಲ್ಲ, ನಾನು ಕೇಳಬೇಕಿಲ್ಲೇ ಅಂತ. ರೇಡಿಯೋ ಇಲ್ಲ, ಇರಲಿಲ್ಲ ಅಂತ ಆ ಟೈಮ್ನಲ್ಲಿ. ಅಷ್ಟು ಕಾಸ್ಟ್ಲಿ ಐಟಮ್ ಅದು. 1960 ಯಾವುದು 1969ನಲ್ಲಿ ಇರಬೇಕಿತ್ತೇನೋ. ಬಟ್ ಅವ್ರು ಕೇಳ್ತಿದ್ರು. ಬಟ್ ಈ ರೇಡಿಯೋಗೆ ಅವ್ರು ಇಷ್ಟು ಫಿದಾ ಆಗಿದ್ರಂದರೆ 3 ವಾರ ಬೆಳಗ್ಗೆ 5:30 ಸಾಯಂಕಾಲ 9 ಗಂಟೆವರೆಗೂ ಕೇಳೋರಂತೆ. ಕೇಳ್ಬಿಟ್ಟು ಆಮೇಲೆ ಮನೆಗೆ ಹೋಗೋರಂತೆ. ಅದನ್ನು ಪಿಕ್ಚರ್ ಮಾಡಿದ್ಮೇಲೆ ಅವರು ಪ್ರೊಡ್ಯೂಸರು, ಯಾರು ಡೈರೆಕ್ಟ್ರು ಪ್ರೊಡ್ಯೂಸರು, ಆ ಹಾಡಿನಲ್ಲಿ ಆ ರೇಡಿಯೋನ ತುಂಬ ತೋರಿಸಿದ್ದಾರೆ. ಯಾಕೆ ಅಂದರೆ ದುಡ್ಡು ಕೊಟ್ಟಿದ್ದೀನಿ ಅಷ್ಟೊಂದು. ಅವರು ಇದನ್ನು ನನಗೆ ಕೊಟ್ಟವ್ರು ಹೇಳಿದರು, ಇದನ್ನು ರಾಜಣ್ಣ ಮುಟ್ಟಿರೋದಕ್ಕೇ ನಾವು ಪೂಜೆ ಮಾಡ್ತಾಯಿದ್ವಿ, ಬೇರೆಯವ್ರ ಕೈಗೆ ಹೋಗಬಾರ್ದು ಅಂತ ನನಗೆ ಕೊಡ್ತಾಯಿದ್ದೀನಿ ಅಂತ. ತೀರ್ಕೊಂಡವ್ರು 1.5-2 ವರ್ಷದಿಂದ ತೀರ್ಕೊಂಡ್ರು. ಅವರು ತುಂಬ ಹುಡ್ಕಾಡಿ ನನಗೆ ತಲುಪಿಸಿದ್ರು. ನಾನು ದುಡ್ಡು ಕೊಟ್ಟೆ ತೊಗೊಂಡೆ. ಬಟ್ ಏನು ಅಂದರೆ ಇದಕ್ಕೆ ರಾಜ್ಕುಮಾರ್ ಅವರು ಕೂತ್ಕೊಂಡು ಟ್ಯೂನ್ ಮಾಡೋರಂತೆ, ಆಮೇಲೆ ಕೇಳೋರಂತೆ, ತುಂಬ ಖುಷಿ ಪಡೋರಂತೆ. ಸೊ ಅದಕ್ಕೆ ಇವ್ರು ರಾಜ್ಕುಮಾರ್ ಅವ್ರು ಮುಟ್ಟಿದಾರಲ್ಲ ಅಂಥೇಳಿ ಪೂಜೆ ಮಾಡ್ತಿದ್ರು. ಆ ಹಾಡು ನೋಡಿ, ಚೂರಿ ಚಿಕ್ಕಣ್ಣದಲ್ಲಿ ಒಳ್ಳೆ ಹಾಡದು. ಆಮೇಲೆ ಆ ಹಾಡಿನಲ್ಲಿ ಇದೇ ರೇಡಿಯೋನ ಸುಮಾರು ತೋರಿಸ್ತಾರೆ, ಸುಮಾರು ಸಾರಿ. ಓಕೆ, ಅಂದರೆ ಬಿಕಾಸ್ 2,000 ರೂಪಾಯಿ ಕೊಡ್ತಿದ್ದಾರಲ್ಲ, ಯೂಸ್ ಆಗಲಿ ಅಂತ ಶಾರ್ಟ್ ಆಗಿ ಹೇಳೋದು. ಹೌದು ಚೆನ್ನಾಗಿದೆ ಡೈರೆಕ್ಟರ್ ಐಡಿಯಾ. ಭಾರತಿ ಮೇಡಮ್, ಮೇಡಮ್ ಜಯಂತಿ ಮೇಡಮ್, ಕ್ಲೋಸ್ ಶಾಟು. ಬಾಸ್, SPB ಹಾಡಿರೋ ಒಂದು ಹಾಡು ರೇಡಿಯೋದಲ್ಲಿ ಬರ್ತದೆ, ಅಂದ್ರೆ ರಾಜ್ಕುಮಾರ್ ಕೇಳ್ತಾರೆ. ಸಿಚುವೇಶನ್, ನೀ ಮೊದಲು ಮೊದಲು ನನ್ನ ನೋಡಿದಾಗ ಅಂತ ಹಾಡು ನೋಡಿ ಸ್ನೇಹಿತರೆ. ಅದು ಅವ್ರದ್ದು ರಾಜ್ಕುಮಾರ್ DNA ಇದೆ ಅಂತ ರ್ಯಾಪ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಅವ್ರು ಟಚ್ ಇದೆ. ಅವ್ರು ಟಚ್ ಇದೆ, ಅವ್ರು ಮುಟ್ಟಿದ್ದಾರೆ. ಈ ಥರದ ರೇಡಿಯೋಗಳೆಲ್ಲ ಸಿಗಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು. ನಮ್ಮ ರಾಜ್ಕುಮಾರ್ ಅಷ್ಟು ನಾನು ನೋಡಿದ್ದೀನಿ ಅವ್ರಿಗೆ. ಅವ್ರ ಜೊತೆ 2 ಸಾರಿ ಮಾತಾಡಿದ್ದೀನಿ. ಒಂದು ಸಾರಿ ಅವರು ಹೋಟೆಲ್ ಏರ್ಲೈನ್ ಅಂತ ಒಂದು ಇತ್ತು, ಅಲ್ಲಿ ಬಂದಿದ್ರು ಅವರು ಮಧ್ಯಾಹ್ನ 3 ಗಂಟೆಗೆ. ನಾನು ನಮ್ಮ ಕಲೀಗ್ ಒಬ್ಬರು, ನನ್ನ ಚಿಕ್ಕಪ್ಪ ಅವರು ಹೋಗಿದ್ವಿ, ಕಾಫಿ ಕುಡಿತಾ ಇದ್ವಿ ನಾವು. ಅವರು ಆ ಕಡೆ ಕೂತ್ಕೊಂಡು ಕಾಫಿ ಕುಡಿತಾಯಿದ್ರು. ಅವ್ರಿಗೆ ಯಾರೊಬ್ಬರು ಟಾಟಾ ಸಫಾರಿನ ಯಾವುದೋ ಒಂದು ಕಾರ್ ತೋರಿಸ್ಬೇಕಾಗಿತ್ತು, ಜೀಪು ಕಾರ್ ತೊಗೊಂಬಂದ್ರು. ನಾವು ರಾಜ್ಕುಮಾರ್ ಎದ್ದ ತಕ್ಷಣ ಗೊತ್ತಾಗ್ಬಿಡುತ್ತಲ್ಲ ಫುಲ್ ಹೋಗಿ ಅವ್ರ ಜೊತೆ ಅವರು ಬನ್ನಿ ಕಾರ್ ನೋಡಿ ಬನ್ನಿ ಅಂದರು. ನಿಮಗೆ? ನನಗೆ ನಮ್ಮ ಇವ್ರಿಗೆ ಯಾರೂ ಇರಲಿಲ್ಲ. ನಾವು ಯಾರಂತ ಗೊತ್ತಿಲ್ಲ. ನಾವು ಹೋಗ್ಬಿಟ್ಟು ಅವ್ರ ಜೊತೆ ನೋಡಿದ್ರೆ ಅವ್ರಿಗೆ ಒಂದು ಕ್ಷಣ ರೋಮಾಂಚನ ಯಾಕೆ ಆಯಿತು ಅಂದರೆ, ಅವ್ರು ಹಿಂಗೆಲ್ಲ ಸುತ್ಕೊಂಡ್ಬಂದು ಕಾರ್ನ ಟೈರ್ಗಳು ದಪ್ಪ ಇರುತ್ತೆ ಅಲ್ವಾ. ನಾವು ಯಾರಾದರೂ ನಮ್ಮ ಕನ್ನಡದಲ್ಲಿ ಟೈರ್ ಎಷ್ಟು ಗಟ್ಟಿ, ಎಷ್ಟು ಟಫ್ ಇದೆಯೋ ಇದು ಇದೆ ಅಂತ ಹೇಳ್ತೀವಿ. ಅವ್ರು ಕಾರ್ ಹಚ್ಕೊಂಬೋದು, ತುಂಬ ಚೆನ್ನಾಗಿದೆ ಅಲ್ಲ ಕಾರ್, ಇದು ಗಾಲಿಗಳು ಎಷ್ಟು ಮಜಬೂತಾಗಿದೆ ನೋಡಿ ಅಂದರು. ಆ ವರ್ಡ್ ಮಜಬೂತಾಗಿದೆ ಅನ್ನೋದು ಅದು ನಾವ್ಯಾರೂ ಅಷ್ಟು ಸಾಮಾನ್ಯವಾಗಿ ಉಪಯೋಗಿಸಲ್ಲ. ಎಷ್ಟು ಖುಷಿ ಆಯಿತು ಅಂದರೆ ಇನ್ನೂವರೆಗೂ ಮೈ ಜುಮ್ ಅನ್ನುತ್ತೆ. ಆಮೇಲೆ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅವರು ಬೇರೆಯವ್ರು ಯಾರೋ ಬಂದರು ಹೊರಡಬೇಕು ಅಂತ, ತುಂಬ ಚೆನ್ನಾಗಿದೆ ಅಂದರು. ನಾವು ನಮಸ್ಕಾರ ಮಾಡಿದ್ವಿ, ನಕ್ಕು ನಮಸ್ಕಾರ ಮಾಡಿ ಹೋದರು. ಆ ಟೈಮ್ನಲ್ಲಿ ಮೊಬೈಲ್ ಇರಲಿಲ್ಲ, ಫೋಟೋ ಇರಲಿಲ್ಲ. ಯಾವ ವರ್ಷ ಆಸ್ಪಾಸ್ ಅದು ಇರ್ಬೇಕು ಸರ್, 1992 ಇರಬೇಕು, 92-93. ಓಕೆ. ಎರಡನೇ ಸಂದರ್ಭದಲ್ಲಿ ಕಾರ್ನಲ್ಲಿ ನೋಡಿದೆ ನಾನು. ಕಾರಲ್ಲಿ
ಈ ಇದು ಇದೆಯಲ್ಲ ವಿಧಾನಸೌಧ ಎದುರುಗಡೆ ಅಂತ ಇದು ಬರುತ್ತಲ್ಲ, ಹಾಂ ಕಬ್ಬನ್ ಪಾರ್ಕಿಂದ ಹೊರಗಡೆ ಬರುತ್ತಲ್ಲ, ಆ ಸರ್ಕಲ್. ಹಾಂ ಸರ್ಕಲ್, ಅಲ್ಲಿ ಕಾರ್ ಬಂದು ನಿಂತು ನಾನು ಹಾಗೆ ಸುಮ್ಮನೆ ನಿಂತು ಹಿಂಗೆ ಗಾಡಿನ ಟೂ ವೀಲರ್ನಲ್ಲಿದ್ದೆ, ಹೀರೋ ಪುಕ್ಕಿತ್ತು ನಂದು. ಹಿಂಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು ಅವ್ರು. ಸೈಡ್ ಹಿಂಗೆ ನಿಲ್ಲಿಸ್ಬಿಟ್ಟು ನಮಸ್ಕಾರ ಮಾಡಿದೆ. ಹಿಂಗೆ ಅವರು ಅಲ್ಲಿ ಒಳಗಡೆಯಿಂದ ಹಿಂಗೆ ನಮಸ್ಕಾರ ಮಾಡಿದರು. ಅಷ್ಟೊತ್ತಿಗೆ ಸಿಗ್ನಲ್ ಪೊಲೀಸ್ ನಾನು ಬರ್ತಾನೆ ಅಂತ ಓಡ್ ಬಂದರು. ಬಟ್ ಒಳ್ಳೆಯ ವ್ಯಕ್ತಿ ಸರ್. ಯಾರಿಗೂ ಕರೆದ್ಬಿಟ್ಟು ಕಾರ್ ತೋರಿಸ್ತಾರೆ ಅಂದರೆ ಅದೊಂದು. ಬಟ್ ನಮಸ್ಕಾರ ಮಾಡ್ತಿದ್ರು ಅವರು. ಅದು ವರ್ಡ್ ಮಜಬೂತಾಗಿದೆ ಅನ್ನೋದು ಇನ್ನೂ ನನ್ನ ಕಿವಿನಲ್ಲಿ ಹಾಗೆ ಗುಯ್ಗೋಡು. ನೋಡಿ, ಗಟ್ಟಿ ಇದೆ, ಸ್ಟ್ರಾಂಗ್ ಆಗಿದೆ, ಗಟ್ಟಿ ಇದೆ, ಹೆವಿ ಇದೆ, ಹಾಗೆಲ್ಲ ಯೂಸ್ ಮಾಡ್ತೀವಲ್ಲ ನಾವೆಲ್ಲ ಬಳಸೋ ಪದಗಳವು. ಬಟ್ ಅವರು ನೋಡಿ ಗಾಲಿ ಎಷ್ಟು ಮಜಬೂತಾಗಿದೆ ಅಂತ. ಅಬ್ಬಾ, ಆ ಥರ ಎಲ್ಲ ತುಂಬ ಇದೆ. ಇದು ನೋಡಿ, ಇದು ಗ್ಲೋಬ್ ಅಂತ 1946 ಇದು ರೇಡಿಯೋನೇ. ಹೌದಾ? ಇದು ಈ ಥರ ಇದನ್ನ ಎಲ್ಲ ಇದೆ. ಇದು ಇಂಗ್ಲೆಂಡ್ನಲ್ಲಿ ಪಬ್ನಲ್ಲಿ ಯೂಸ್ ಮಾಡೋದಕ್ಕೆ ಮಾಡಿದ್ರಂತೆ. ಅಂದರೆ ಪಬ್ನಲ್ಲಿ ಒಂದು ಕಾರ್ನರ್ನಲ್ಲಿ ಇಟ್ಬಿಟ್ಟು ಕೇಳ್ತಾ ಇರಬೇಕು ಅಂತ. ಬರೀ 100 ಮಾಡಿದ್ರು ಇದನ್ನು. ಲಿಮಿಟೆಡ್ ಎಡಿಷನ್ 100ರಲ್ಲಿ ಇದು 34ನೇದು ಉಳ್ಕೊಂಡಿರೋದು. ಯಾಕಂದರೆ ಕೆನಡಾದಲ್ಲಿ ಕೆರ್ರಿ ಬ್ಯಾಕ್ ಅಂತಿದ್ದ ನನ್ನ ಫ್ರೆಂಡ್. ಅವನು ಬರೀ ಇದ್ರ ಮೇಲೆ ಸ್ಟಡಿ ಮಾಡಿದ್ದಾನೆ, ಹೆಚ್ಚು ಕಡೆ PhD ಮಾಡಿದ್ದಾನೆ. ಪಬ್ ರೇಡಿಯೋ, ಪಬ್ ರೇಡಿಯೋ, ಈ ರೇಡಿಯೋ MR ರೇಡಿಯೋ. ಅವ್ನು ಹೇಳ್ತಾನೆ ಇದು 34ನೇದು ಇಡೀ ವರ್ಲ್ಡ್ನಲ್ಲಿ ಉಳಿಸ್ಕೊಂಡಿರೋದು. ನಿನ್ಗೆ ಬೇಕಿದ್ರೆ ನನಗೆ ಮಾರು, ಇಲ್ಲಾಂದರೆ ನೀನೇ ಇಟ್ಕೋ, ಹಾಳು ಮಾತ್ರ ಮಾಡಬೇಡ ಅಂತ ಹೇಳ್ತೀವಿ. ಅಂದರೆ ಅಷ್ಟು ಹುಚ್ಚರಿದ್ದಾರೆ ನಮ್ಮಲ್ಲಿ, ಕ್ರೇಜ್ ಇರೋರು. ಕೆಲವರು ಒಂದೇ ರೇಡಿಯೋ ಬೇಕೇ ಬೇಕು ಅಂತ. ಈ ರೇಡಿಯೋ ನಿಮ್ಮ ಹಿಂದ್ಗಡೆ ಇದೆ ಅಲ್ಲ, PE80 ಅಂತ. ಇದು 1953ನಲ್ಲಿ 1953 ಸ್ನೇಹಿತರೆ. ಸಿಕ್ಕಾಪಟ್ಟೆ ದೊಡ್ಡ ರೇಡಿಯೋ ಇದು, ಇಂಗ್ಲೆಂಡದ್ದು. ಇದನ್ನು ನಾನು ಪೋಸ್ಟ್ ಮಾಡಿದ್ದೆ ನಮ್ಮ ಫೋರಮ್ನಲ್ಲಿ. ಒಬ್ಬರು 103-year-old ಜೆಂಟಲ್ಮನ್ ವಾಸ್ ದೇರ್. ಸತಾಯಿಶ್, ಈಗ ತೀರ್ಕೊಂಡಿದ್ದಾರೆ. ಹಿ ವಾಸ್ ವರ್ಕಿಂಗ್ ವಿತ್ ಕ್ಯಾಂಬ್ರಿಡ್ಜ್ ಫ್ಯಾಕ್ಟ್ರಿ. ಹಿ ವಾಸ್ ಎ ಬುಕ್ ಕೀಪರ್ ಅಂದರೆ ಸ್ಟಾಕ್ ಕೀಪರ್ ಮಾಡ್ತಿರಂತೆ, ಸ್ಟಾಕ್. ಅವರು ನನಗೆ ಮೆಸೇಜ್ ಮಾಡಿದರು, ದಿಸ್ ಇಸ್ ದಿ 12th ರೇಡಿಯೋ ವಿಚ್ ವಿ ಹ್ಯಾವ್ ಸೆಂಟ್ ಟು ಇಂಡಿಯಾ. 12ನೇ ರೇಡಿಯೋ. ಅದಾದಮೇಲೆ ಯಾವುದೂ ಕಳಿಸಿಲ್ಲ, ಸೊ ಕೀಪ್ ಇಟ್ ಸೇಫ್ಲಿ ಅಂತ ಬರೆದ್ರು. ಅಂದರೆ ಆ ಮನುಷ್ಯ ಆ ಡಾಕ್ಯುಮೆಂಟ್ ಎಲ್ಲ ಎತ್ಕೊಂಡು ಹೋಗಿದ್ದಾನೆ. 103 ವರ್ಷದಿದ್ರೂ ಅವನು ಇನ್ನೂ ಹಿ ವಾಸ್ ಸೋ ಆ್ಯಕ್ಟಿವ್. ಐ ಥಿಂಕ್ ಈ ಡೈಡ್ ಡ್ಯೂರಿಂಗ್ ಕೋವಿಡ್ ಅನಿಸುತ್ತೆ. ನಾನು ಆಮೇಲೆ ಕಾಂಟ್ಯಾಕ್ಟ್ ಆಗಿಲ್ಲ. ಅವರು ನನಗೆ ಮೆಸೇಜ್ ಮಾಡ್ತಾರೆ, ನಿಮ್ಮದು 12ನೇ ರೇಡಿಯೋ ನಾವು ಇಂಡಿಯಾಗೆ ಕಳಿಸಿರೋದು, ಹುಷಾರಾಗಿ ಇಟ್ಕೊಳ್ಳಿ ಅಂತ. ಇದನ್ನು ನನಗೆ ಮಹಾರಾಜರು ಕೊಟ್ಟಿದ್ದು, ಪದ್ಮನಾಭ ವರ್ಮ. ಇದು ಯಾವುದು? ಯುಕೆದು PE80 ಅಂತ, ಬಿಗ್ಗೆಸ್ಟ್ ರೇಡಿಯೋ ಆಫ್ ಇಂಗ್ಲೆಂಡ್. ಇದು ಇಂಗ್ಲೆಂಡ್ನ ಅತಿ ದೊಡ್ಡ ರೇಡಿಯೋ. 11 ಬ್ಯಾಂಡ್ ಇದೆ ಇದು. ಅಂದರೆ ಅಷ್ಟು ಬ್ಯಾಂಡ್ ಸ್ಪ್ರೆಡ್, ಅಷ್ಟು ಸ್ಟೇಷನ್ಸ್ ಬರ್ತಾ ಇತ್ತು, ಅಷ್ಟು ರಿಸೀವಿಂಗ್ ಕೆಪಾಸಿಟಿ ಅಷ್ಟಿತ್ತು. ಹೆವಿ ಇದಾವೆ ಸರ್ ಇವೆಲ್ಲ ಎತ್ತಕ್ಕೆ. ಇದೆಲ್ಲ 18 kg ಇದೆ, ಇದು 27 kg ಇದೆ. ಇವೆಲ್ಲ ಎಷ್ಟು ಹೆವಿ ಇರುತ್ತೆ, ಯಾಕಂದರೆ ಟ್ರಾನ್ಸ್ಫಾರ್ಮರ್ ಇರುತ್ತೆ ದೊಡ್ಡದು. ಆದರೆ 25 kg ಒಂದು ಅಕ್ಕಿ ಮೂಟೆ ಎತ್ಕೊಂಡಂಗೆ. ಇದನ್ನ ಎತ್ತಕ್ಕಾಗಲ್ಲ ನಮಗೆ. ಇದನ್ನು ಕೆಲವೊಂದಿದೆ, ಅಲ್ಲಿ ಹೊರಗಡೆ ಒಂದಿದೆ 1931 ರೇಡಿಯೋ. ಇಟ್ ವೇಸ್ ಆಲ್ಮೋಸ್ಟ್ 18 kg. 18 kg ಒಂದು ಕುರಿ ಎತ್ಕೊಂಡಂಗೆ, ಟಗರ್ ಮರಿ ಎತ್ಕೊಂಡಂಗೆ. ಸೊ ಆ ಥರದ್ದೆಲ್ಲ ರೇಡಿಯೋ ಇದೆ. ಇದೂ ಅಷ್ಟೇ. ಇದು ರೇಡಿಯೋ ಅದು ಫಿಲಿಪ್ಸ್ದವರು 1963. ಅವರು ಇದನ್ನು ಅಷ್ಟೇ ಲಿಮಿಟೆಡ್ ಎಡಿಷನ್ ಮಾಡಿದ್ರು. 50 ರೇಡಿಯೋ ಮಾಡಿದ್ರು. ಇದು ಈ ಥರದ್ದು ರೇಡಿಯೋಗ್ರಾಮ್ ಅಂತ ಮಾಡಿದ್ರು, ಈ ಥರ. ಓಕೆ, ನಿಮಗೆ ಇದು ರೇಡಿಯೋನಾ? ಇದು ರೇಡಿಯೋ. ಅಯ್ಯೋ, ಇದು 73 ರೇಡಿಯೋ. ಆ ಟೈಮ್ನಲ್ಲಿ ರೇಡಿಯೋಗ್ರಾಮ್ ಅಂತ ಆಯಿತು. ನಿಮಗೆ ಹೊರಗಡೆ ಇದೆ, ತೋರಿಸ್ತೀನಿ. ಇದನ್ನು ಅಷ್ಟೇ. ಇದು 80ರ ದಶಕದ್ದು. ಕ್ಲೋಸ್ ಮಾಡಿ, ಈ ಥರ ಹಿಂಗಿರ್ತಿತ್ತು. ಇದು ರೇಡಿಯೋ ಇರೋದು, ಮನೇಲಿ ಇಟ್ಬಿಡೋದು. ತೆಗೆದ್ರೆ ಇದು ರೆಕಾರ್ಡ್ ಚೇಂಜರು, ಇದು ರೇಡಿಯೋ. ಆ ಥರ ಇತ್ತು. ಇದು ಸಾಲಿಡ್ ಸ್ಟೇಟ್, ಅಫ್ಕೋರ್ಸ್. ಇದು 80ರ 1980 ಇದ್ದದ್ದು. ಬಟ್ ಇದು ಗ್ರಾಮಫೋನ್ ಪ್ಲೇಟ್. ಗ್ರಾಮಫೋನ್ ಪ್ಲೇಟ್. ಕ್ಯಾಸೆಟ್ ಪ್ಲೇಯರ್. ಗ್ರಾಮಫೋನ್ ಅಲ್ಲ, ರೆಕಾರ್ಡ್ ಪ್ಲೇಯರ್. ಗ್ರಾಮಫೋನ್ ಇದಕ್ಕಿಂತ ಮುಂಚೆದ್ದು. ಅದು ತೋರಿಸ್ತಾನೆ ನಿಮ್ಮ ಹತ್ರ. ಇದೆ ಅದು CD ಪ್ಲೇಯರ್ ಥರ. CD ಪ್ಲೇಯರ್ ಥರ. ಇದು ರೇಡಿಯೋ ಫಿಕ್ಸ್. ಇದು ರೇಡಿಯೋ ಫಿಕ್ಸ್, ಪ್ಲೇಯರ್ ಫಿಕ್ಸ್. ಏನೋ ಕೋಲಲ್ಲಿ ಇಟ್ಟಿದ್ದೀರಾ? ಇದು ಕಾಲಿದು, ಕಾಲು ಹಾಕ್ಬೇಕಿದೆ. ಸೊ ಈ ಥರ ಇದೆ ಅಲ್ಲ. ಇದು ಪಾರ್ಟ್ ಆಫ್ ದಿ ರೇಡಿಯೋಗ್ರಾಮ. ಬಟ್ ಇದು 9 ಫೀಟ್ ಇದೆ. ಇದು ಇಟ್ಕೊಳಕ್ಕಾಗಲ್ಲ. ಅದು ಎಲ್ಲ ವುಡ್ಡೆಲ್ಲ ಹೋಗ್ಬಿಟ್ಟಿತ್ತು, ಮಾಡಿಸ್ಬೇಕು ನಾನು. ಇದ್ರ ಜೊತೆಗೆ ರೆಕಾರ್ಡ್ ಪ್ಲೇಯರ್ ಇದೆ, ಪ್ಲಸ್ ಸ್ಪೂಲ್ ಟೇಪ್ ರೆಕಾರ್ಡರ್ ಇದೆ.
ಸ್ಪೂಲ್ ಟೇಪ್ ಅಂದರೆ ಟೇಪು ದೊಡ್ಡ ಟೇಪ್ ಬರ್ತಾ ಇದ್ದು ಮುಂಚೆ ಅಲ್ಲಿ ಹೊರಗಡೆ ತೋರಿಸ್ತಾನೆ ಅದನ್ನು ಅದ್ರ ಜೊತೆಗೇ ಕೇಳ್ತಾ ಇದ್ರು ಅವರು. ಸೊ ಅದ್ರದ್ದು ಇದು ವೆರಿ ರೇರ್ ಇದು. ಐ ಥಿಂಕ್ ಇದು ಪ್ರಾಬ್ಲಿ ಓನ್ಲಿ ಒನ್ ವಿಚ್ ಹ್ಯಾಸ್ ಕಮ್ ಟು ಇಂಡಿಯಾ. ಇದು ಡೆಲ್ಲಿ ಬಾಂಬೆನಲ್ಲಿ ಒಬ್ಬರು ಪಾರ್ಸಿ ಫ್ಯಾಮಿಲಿ ಇದು, ವೆರಿ ರಿಚ್ ಪಾರ್ಸಿ ಫ್ಯಾಮಿಲಿ ಹ್ಯಾಡ್ ಇಟ್. ಅವ್ರು ಕಳಿಸ್ಕೊಟ್ರು ನನಗೆ. ಪಾರ್ಸಿಗಳಂದ್ರೆ ರತನ್ ಟಾಟಾ ಫ್ಯಾಮಿಲಿ ಅವರು ಅದೇ ಲೆವೆಲ್ ಕಮ್ಯುನಿಟಿ ಅದೇ ಕಮ್ಯುನಿಟಿ ಇಟ್ಕೋಬೇಕು. ರತನ್ ಟಾಟನ್ ಕೈಲೇ ಆಗೋದು. ಹೌದು ಸರ್, ಇಷ್ಟು ದೇಶಗಳ ಹೆಸರು ಹಾಕಿದಾರಲ್ಲ ಏನು ಸರ್ ಇಲ್ಲಿ? ಇದೆಲ್ಲ ಸ್ಟೇಷನ್ಗಳು ಆ ಟೈಮಲ್ಲಿ ಬರ್ತಾ ಇತ್ತು ಶಾರ್ಟ್ ವೇವ್ನಲ್ಲಿ. ಓಕೆ, ಮೀಡಿಯಂ ವೇವ್ ಇದು, ಶಾರ್ಟ್ ವೇವ್ ಇಲ್ಲಿ ಬರ್ತಾ ಇತ್ತು ಶಾರ್ಟ್ ವೇವ್ಗಳು. ಇದು ಮೀಡಿಯಂ ವೇವ್ ಸ್ಟೇಷನ್ಸ್ಗಳು ಅಷ್ಟೆಲ್ಲ ಬರ್ತಾ ಇತ್ತು. ಇಡೀ ಯುರೋಪ್ ಬರೋದಕ್ಕೆ ಇಡೀ ಯುರೋಪ್ ಬರ್ತಾ ಇತ್ತು. ಇಡೀ ಯುರೋಪ್ನ ಅಷ್ಟು ಸಿಗ್ನಲ್ಸ್ ಹೇಳ್ಕೊಳ್ಳೋ ಶಕ್ತಿ ಇದೆ ನೋಡಿ ಅದಕ್ಕೆ. ಸಿಕ್ಕಾಪಟ್ಟೆ ದೊಡ್ಡ ರೇಡಿಯೋ, ವೆರಿ ಕಾಂಪ್ಲೆಕ್ಸ್. ಐ ಡೋಂಟ್ ಥಿಂಕ್ ನಾನು ನನ್ನ ಲೈಫ್ ಟೈಮ್ನಲ್ಲಿ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಇಟ್ಸ್ ವೆರಿ ವೆರಿ ಕಾಂಪ್ಲೆಕ್ಸ್. ಸರ್ ಇದೇನು ಸರ್ ಟೈಪ್ ರೈಟರ್ ಇದ್ದಂಗಿದೆ? ಇದು 1930 ರೇಡಿಯೋ, ವೆಸ್ಟಿಂಗ್ ಹೌಸ್ ಅಂತ US ಇದ್ದು. ಇದು ಏನು ವಿಶೇಷ ಅಂದರೆ ಇದು ಎಲ್ಲ ಒಳಗಡೆ ಏನು ಇದು ಇರುತ್ತಲ್ಲ ಬ್ಯಾಂಡ್ಗಳು, ಇದು ಮೆಟಲ್ ಚೆಸ್ಸೀಸ್ ಎಲ್ಲ ಕಾಪರ್, ಅದು ತಾಮ್ರ, ಬರೀ ತಾಮ್ರ, ಫುಲ್ ತಾಮ್ರ. ಆಮೇಲೆ ವೆರಿ ವೆರಿ ಸ್ಪೆಸಿಫಿಕ್ ಡಿಸೈನ್ ಬಿಡಿ ಅದರದ್ದು. ಆ್ಯಕ್ಚುಲಿ ಇದರದ್ದು ಇದ್ರದ್ದು ಆ್ಯಕ್ಚುಲಿ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ಫೋಟೋನೇ ಇಲ್ಲ ಒಳಗಡೆ. ಅಲ್ಲ, ಇಂಟರ್ನೆಟ್ನಲ್ಲಿ ಫೋಟೋನೇ ಇಲ್ಲ. ನನಗೆ ಕಡೆಗೆ ನನಗೊಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಸಿಕ್ಕಿತ್ತು ರೇಡಿಯೋ, ಅವ್ರು ಯಾರೋ ಕೊಟ್ಟಿದ್ದರು. ಅದು ತೊಗೊಂಬಂದು ಎಲ್ಲ ರೆಡಿ ಮಾಡಿದ್ಮೇಲೆ ನಾನು ಅದು ಡಬ್ಬ ಮಾಡಬೇಕಲ್ಲ ಒರಿಜಿನಲ್ ಹೇಗಿತ್ತು ಅಂತ ಎಲ್ಲ ಹುಡ್ಕಾಡಿದೆ. ಕಡೆಗೂ ಅಮೇರಿಕದಿಂದ ಒಬ್ಬರು ನನಗೆ ನೆನಪಿದ್ದಂಗೆ M108 ಈ ಥರ ಇತ್ತು ಅಂತ ಒಂದು ಸ್ಕೆಚ್ ಹಾಕಿ ಕಳಿಸಿದ್ರು. ಅದ್ರ ಮೇಲೆ ನಾನು ರೇಡಿಯೋ ಮಾಡಿದ್ದೆ. ರಿಸ್ಟೋರ್ ಮಾಡಿದ್ರಿ? ರಿಸ್ಟೋರ್ ಮಾಡಿದ್ದೀನಿ, ವರ್ಕ್ ಆಗುತ್ತೆ. ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ, ಇದು 1930 ಅಂದರೆ 95 ವರ್ಷದ ಹಳೆ ರೇಡಿಯೋ ಇದು. ವೆಸ್ಟಿಂಗ್ ಹೌಸ್ ಅಂತ ಅಮೇರಿಕದ್ದು. ಬಂತು, ಇದು ಕಂಟೆನ ಹಾಕಬೇಕು. ಬಟ್ ವೆರಿ ವೆರಿ ಸ್ಪೆಸಿಫಿಕ್ ಡಿಸೈನ್ಸ್ ಇವೆಲ್ಲ ಸಿಗೋದು ಭಾಳ ಕಷ್ಟ. 1930 ಅಂದರೆ ಆಲ್ಮೋಸ್ಟ್ 86 ವರ್ಷ. ಸಿನಿಮಾಗಳಲ್ಲಿ ಕೆಲವು ಇಟ್ಟಿರ್ತಾರಲ್ಲ ಬ್ಯಾಕ್ಗ್ರೌಂಡಲ್ಲಿ, ಅವೆಲ್ಲ ಅಮೇರಿಕನ್ ರೇಡಿಯೋಸ್. ಅಮೇರಿಕದ್ದು ತುಂಬ ಇದೆ ಸರ್ ರೇಡಿಯೋಗಳು. ಆಮೇಲೆ ಇದು ಅದು ನಮ್ಮ ಥ್ರಿಲ್ಲರ್ ಸಿನಿಮಾಗಳು ಮಾಡ್ತಿದ್ದಲ್ಲ ಅವ್ನು ಯಾರು ಸರ್, ಹಿಚ್ಕಾಕ್. ಆಲ್ಫ್ರೆಡ್ ಹಿಚ್ಕಾಕ್ ಅಂತ, ಅದು ಆಲ್ಫ್ರೆಡ್ ಹಿಚ್ಕಾಕ್ ಥ್ರಿಲ್ಲರ್ ಸಿನಿಮಾ ಮಾಡೋಲ್ಲ ಎಕ್ಸ್ಪರ್ಟ್. ಅವ್ನ ಸಿನಿಮಾಗಳಲ್ಲಿ ನೋಡಬೇಕು, ಯಾಕೆಂದ್ರೆ ಅವ್ನು ತುಂಬ ಮನೆ ಒಳಗಡೆ ಮಾಡ್ತಾನೆ. ಅವಾಗಲೆಲ್ಲೋ ಈ ಥರದೊಂದು ರೇಡಿಯೋ ತುಂಬ ಇಡ್ತಿದ್ರು ರೇಡಿಯೋಗಳನ್ನು. ಇದೆಲ್ಲ ಹಿಂಗೆ ಕಾನ್ಸೆಪ್ಟ್ ಸರ್, ಅಂದರೆ ಒಂದು ಟೇಬಲ್ ಥರ. ಇದು ಟೇಬಲ್ ಥರ, ಇದರಲ್ಲಿ ರೆಕಾರ್ಡ್ ಪ್ಲೇಯರು, ಇದು ರೇಡಿಯೋ. ನಾವು ಹೊರಗಡೆ ಇದೆ ತೋರಿಸ್ತೀನಿ ಇನ್ನೊಂದು. ಓಕೆ, ಇದು 1973-74 ಇದು. ಓಕೆ, ಇದು ಧಾರವಾಡದಲ್ಲಿ ಇತ್ತು. ಇಲ್ಲಿ ಅಲ್ಲೇ ಬರುತ್ತೆ. ಅವೆರಡಕ್ಕೆ ಲಿಂಕ್ ಇದೆ. ಅದು ಲಿಂಕ್ ಇದೆ ಹಿಂಗೆ. ಒಬ್ಬ ನೋಡಿ, ಇದು ಸ್ನೇಹಿತರೆ ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದಾವಣಗೆರೆ, ಅವರ ಕುಟುಂಬದವ್ರು ಇವ್ರು ಕೊಟ್ಟಿರೋದು ಇದು. ಆ ರೇಂಜ್ ಕ್ಲಾಸ್ 1 ಆಫೀಸರ್ ಆಗಬೇಕು. ಅದೆಲ್ಲ ಶ್ರೀಮಂತರೇ ತಗೊಳಕ್ಕೆ ಸಾಧ್ಯ ಸರ್. ನಿಮ್ಮವರು ನಾ ಹೇಳಿದ್ನಲ್ಲ ತುಂಬ ಕಷ್ಟ ಇತ್ತು. ವೆರಿ ನೈಸ್. ಇದೇನು ಸರ್ ಇದು? ಇದು ರೆಕಾರ್ಡ್ ಪ್ಲೇಯರ್. ಇದು ಡ್ಯುಯಲ್ ಅಂತ 622 1966 ಇದು. ಇದು ಕನೆಕ್ಟ್ ಮಾಡಿಬಿಟ್ಟು ಹಾಡಿಸ್ಬೇಕು. ಬರುತ್ತಾ? ಹಾಂ ಬರುತ್ತೆ, ಅದರಲ್ಲಿ ತೋರಿಸ್ತೀನಿ. ಓಕೆ, ನಿಮ್ಮಲ್ಲಿ ಇಲ್ಲಿ ಇರೋದೆಲ್ಲ ರೇಡಿಯೋಗಳನ್ನು. ಇದನ್ನು ಅಷ್ಟೇ, ಇದು ನೋಡಿ, ಇದು ಇಂಗ್ಲೆಂಡದ್ದು 1951 ರೇಡಿಯೋನಾ? ಹಾಂ, ದೊಡ್ಡ ರೇಡಿಯೋ ಇದೆ, ಪಕ್ಕದಲ್ಲಿ ರೆಕಾರ್ಡ್ ಪ್ಲೇಯರ್ ಇದೆ. ಓಕೆ ಸರ್, ಅಂದರೆ ಅವಾಗ ಹಿಂಗೆ ಎತ್ತಿ ಪ್ಲೇ ಮಾಡೋದು? ಹಾಂ, ಹಿಂಗೆ ಇದನ್ನು ಎತ್ತಿಬಿಟ್ರೆ ಅದು ಸ್ಟ್ಯಾಂಡ್ ಇದೆ ಅದಕ್ಕೆ, ಹುಷಾರ್ ಕೈ. ಸೊ ಇಲ್ಲಿ ಇರೋದೆಲ್ಲ ನೀವು ಟೇಬಲ್ ಗಿಬಲ್ ಅಂದ್ಕೊಂಡ್ರೆ ತಪ್ಪು. ಇಲ್ಲಿ ಇರೋದೆಲ್ಲ ರೇಡಿಯೋಗಳೇ, ಎಲ್ಲ ರೆಕಾರ್ಡ್ ಪ್ಲೇಯರ್ಸು. ಇದೆಲ್ಲ ರೆಕಾರ್ಡ್ ರೇಡಿಯೋಗ್ರಾಮ್ಸ್ ಅಂತ ಈ ಥರ. ಸರ್ ಇದು ಏನಿಲ್ಲ ಅಂದ್ರೆ ಒಂದು 60-70 ವರ್ಷದ ಟೇಬಲ್ ಅಲ್ವಾ? ಹಾಂ, ಇದು ಟೇಬಲ್ ಇಂಟ್ಯಾಕ್ಟ್ ಆಗಿದೆ ನೋಡಿ ಸರ್, ವರ್ಕ್ ಆಗ್ತಿಲ್ಲ. ಅದ್ಯಾವುದೋ ಇಂಚಸ್ ಹೋಗಿದೆ, ಏನೂ ಇಲ್ಲ. ಅಯ್ಯೋ, ತುಂಬ ಕ್ವಾಲಿಟಿ ರೀ, ಬ್ಯೂಟಿಫುಲ್ ಸೆಟ್ಸ್. ಆಮೇಲೆ ಅದು ಬೀಗ ಹಾಕೋದು ನೋಡಿ. ಹಾಂ, ಬೀಗ ಹಾಕ್ಬೋದು. ಬೀಗ ಇಲ್ಲ ಅಲ್ಲ, ರೇಡಿಯೋ ಮನೇಲಿ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ. ನಮ್ಮ ತಂದೆ ತಂದಾಗ ಅಷ್ಟೇ, ಮೇಲೆ ಇಟ್ಟರು ಕೇಳ್ತಿದ್ರು, ಅವರೇ ಹಚ್ಚೋರು, ಅವರೇ ಆರಿಸೋರು. ಒಂದು 3 ವರ್ಷ ಹಾಗೆ ಆಯಿತು. 4ನೇ ವರ್ಷ ನಾನು ಕೈ ಹಾಕಿದೆ. ಆಮೇಲೆ ಅವರು ನಾನು PUC ಬಂದಮೇಲೆ ಬಿಟ್ಬಿಟ್ರು, ಏನೋ ಯಾಕಂದರೆ ಅಷ್ಟೊತ್ತಿಗೆ TV ಬಂದ್ಬಿಡ್ತು 81.
ಸೊ ಟಿ ವಿ ಬಂದಾಗ ಯಾವುದೋ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ನೋಡ್ತಾ ಇದ್ವಿ. ಹೀಗಾಗಿ ಅದು ರೇಡಿಯೋಗೆ ತಿಲಾಂಜಲಿ. ಅಯ್ಯಯ್ಯೋ ಇದು ದುಡ್ದಿದ್ದು ಅಲ್ಲಿದ್ದು ಅದೇ ಹೇಳಿದೆ, ಇದು ಯು ಎಸ್ ಎ, ಫಿಲಿಪ್ಸ್ ಯು ಎಸ್ ಎ ಇದು ಸರ್. ಇದು ಏನು ಹೇಳಿದ್ನಲ್ಲ ಗಲಾಟೆ ಮಾಡಿದ್ರಂತ ಅದೊಂದು. ಇವೆಲ್ಲ ಒಂಥರ ದೇ ಮ್ಯಾನೇಜ್ ನೋಡಿ. ಇದು ಸ್ನೇಹಿತರೆ, ಫಿಲಿಪ್ಸ್ನವರು ಅಮೆರಿಕ ಕಾಲಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡಿದ್ರಲ್ಲ, ಅಮೆರಿಕಕ್ಕೂ ಫಿಲಿಪ್ಸ್ನವ್ರಿಗೂ ಕಿರಿಕ್ ಆಯ್ತಲ್ಲ, ಅದೇ ರೇಡಿಯೋ ಇದು. ದೇ ಮ್ಯಾನೇಜ್ ಟು ಮ್ಯಾನುಫ್ಯಾಕ್ಚರ್ ಓನ್ಲಿ 2000 ಸೆಟ್ಸ್ ಆ್ಯಂಡ್ ಲೆಫ್ಟ್ USA. ಇದು ಹಿಸ್ಟ್ರಿನಲ್ಲಿ ಇದೆ, ಗೂಗಲ್ನಲ್ಲಿ ಇದೆ, ನೋಡಿ ನೀವು. ಯಾಕೆ ಹೇಳ್ತೀವಿ ಅಂದರೆ ಯು ಎಸ್ ಎದವರು ಈಗ ಏನು ಟ್ರೇಡ್ ಇಂಬಾರ್ಗೋ, ಟ್ಯಾಕ್ಸ್ ಜಾಸ್ತಿ ಮಾಡ್ತಿದ್ದಾರೆ, ಟ್ಯಾರಿಫ್ ಮಾಡ್ತಿದಾರಲ್ಲ, ದೇ ವರ್ ವೆರಿ ಡಾಮಿನೆಂಟ್ ಒನ್ ಟೈಮ್, ಇವನ್ ದೆನ್ ಆಲ್ಸೋ. ಆದರೆ 1941 ಅಂತಂದ್ರೆ 80 ವರ್ಷದಿಂದನೇ ಇವತ್ತಿನ ಮನಸ್ಥಿತಿ ಅವತ್ತಿಗೂ ಇತ್ತು. ಇನ್ನೂ ಇರುತ್ತೆ. ಇವತ್ತೇನು ಟ್ರಂಪ್ ನಿಮ್ಮ ಮೇಲೆ ಟ್ಯಾರಿಫ್ ಜಾಸ್ತಿ ಮಾಡ್ತೀವಿ, ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ ಅಂತಾರಲ್ಲ, ಅವರು ಫಿಲಿಪ್ಸ್ನ ಹಂಗೆ ಓಡಿಸ್ಬಿಟ್ಟವ್ರೆ. ಹಂಗೆ ಓಡಿಸ್ಬಿಟ್ರು. ದೇ ಡೋಂಟ್ ಅಲೌ ಎನಿ ಅದರ್ ಕಂಪನೀಸ್ ಟು ಗ್ರೋ. ನಾವು ಮಾಡಬೇಕು, ನಾವು ಸರ್ವ್ ಮಾಡಬೇಕು, ನಾವೇ ಇರಬೇಕು ಅಂತ. ಬಟ್ ಸ್ವಲ್ಪ ಅದಾದಮೇಲೆ ಚೇಂಜ್ ಆಯಿತು. ಈಗ ಆ್ಯಪಲ್ನವ್ರು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ಅಲ್ಲಿ ಕಾಸ್ಟ್ ಮುಂಚೆ ಎಲ್ಲ ಪೀಪಲ್ ವೇರ್ ವೆರಿ ಹಾರ್ಡ್ ವರ್ಕಿಂಗ್. ಅದಾದಮೇಲೆ ದೇ ಆಲ್ಸೋ ಬಿಕಮ್ ವೆರಿ ಲೇಜಿ, ಲೇಬರ್ ಪ್ರಾಬ್ಲಮ್ ಶುರು ಆಯಿತು ಅಲ್ಲಿ. ಆವಾಗೆಲ್ಲ ಮುಂಚೆ ಎಲ್ಲ ಇದ್ದರು ಅವ್ರು, ನಾವೇ ಮಾಡ್ತೀವಿ, ನಮ್ದು ಯಾರು ಬರಬಾರ್ದು ಅಂತ. 41ನೇ ದಿನಕ್ಕೆ ಓಡಿಸ್ಬಿಟ್ರೆ ಅವ್ರನ್ನ. 41st ಡೇ ಹಿಸ್ಟ್ರಿನಲ್ಲಿದೆ. ತುಂಬ ರೋಚಕವಾದ ಘಟನೆ. ರೋಚಕವಾದ ಘಟನೆ. ಇಲ್ಲಂದ್ರೆ ಅಮೆರಿಕದಲ್ಲಿ ಸರ್ವೈವ್ ಆಗಲಿಲ್ಲ. ಬಟ್ ದೇ ಸರ್ವೈವ್ಡ್. ಫಿಲಿಪ್ಸ್ ಹಾಲೆಂಡ್ ಸರ್ವೈವ್ಡ್ ಎಂಟೈರ್ ಆಲ್ಮೋಸ್ಟ್ 80 ಕಂಟ್ರೀಸ್ ದೇ ಮೇಡ್. 80 ಕಂಟ್ರಿನಲ್ಲಿ ಮಾಡಿದರು. 50ರಿಂದ 60ರಲ್ಲಿ. ಸೊ ಫಿಲಿಪ್ಸ್ ಅವತ್ತಿಗೆ ಮಲ್ಟಿನ್ಯಾಷನಲ್. ದೇವರ್ ಮಲ್ಟಿನ್ಯಾಷನಲ್. ಕಲರ್ ನೋಡಿ ಸರ್, ಇದು ಬ್ಲಾಪಂಕ್ಟ್ ಅಂತ, ಬರ್ಲಿನ್, ಜರ್ಮನ್. ಇದು ವೆರಿ ಸ್ವೀಟ್ ರೇಡಿಯೋ, ವೆರಿ ನೈಸ್. ಬ್ಲಾಪಂಕ್ಟ್ದು ಇದರಲ್ಲೆಲ್ಲ ಈಗೆಲ್ಲ ಬಂದಿದೆ, ಕಾರಲ್ಲಿ ಹಾಕ್ತಿದ್ರಲ್ಲ, ಸೇಮ್ ಬ್ರ್ಯಾಂಡ್. ಆ ಟೈಮ್ನಲ್ಲಿ ಇದ್ರು ಅವರು. ಅದ್ರ ಫಿನಿಶಿಂಗ್ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಅಂದರೆ ಸ್ಕ್ವೇರ್ ಮಾಡ್ಬೋದಿತ್ತು, ಸ್ಕ್ವೇರ್ ಮಾಡಿಲ್ಲ. ಅದಕ್ಕೊಂಚೂರು ಲುಕ್ ನೋಡಿ ಅದು. ಬಟ್ ಪ್ಲಾಸ್ಟಿಕ್ ಅವಾಗ ಇತ್ತ? ಅಯ್ಯೋ, ಬೆಕ್ಕಲೈಟ್ನಿಂದ ಶುರು ಆಗಿದ್ದು ಇದು. 56ರಲ್ಲಿ ಇದು ಬಂತು. ಇದು ಬೆಕ್ಕಲೈಟ್, ಇದು ಪ್ಲಾಸ್ಟಿಕ್ ಅಲ್ಲ. ಬಿದ್ದರೆ ಹೊಡೆದೋಗುತ್ತೆ ಇದು. ಇದು 1930. ಇದನ್ನು ಇದಕ್ಕೋಸ್ಕರ ಮಾಡಿದ್ರು ಅವರು, ಎವರೆಡಿದವ್ರು ಮಾಡಿದ್ದು. ಬ್ಯಾಟ್ರಿದವರು ಹೀಗೆ ಇದಕ್ಕೆ ಹಿಡ್ಕೊಂಡು ಹೋಗೋಕ್ಕೆ ಅಂತ. ಇದ್ರ ಜೊತೆ ಒಂದು ಬ್ಯಾಟ್ರಿ ಬರ್ತಾ ಇತ್ತು, ಬೀಚ್ಗೆಲ್ಲ ಇಟ್ಕೊಂಡು ಹೋಗೋಕ್ಕೆ. ಈಗ ನಾವು ಈಗ ಡಿ ಜೆ ಸೆಟ್ ತೊಗೊಂಡು ಹೋಗ್ತೀವಿ. ಆ ಥರ ಅವತ್ತಿನ ಡಿ ಜೆ ಅದು. ಅವತ್ತಿನ ಡಿ ಜೆ. ಇದರಲ್ಲಿ 2 ಬ್ಯಾಂಡ್ ಬರುತ್ತೆ, ಮೀಡಿಯಮ್ ವೇವ್, ಲಾಂಗ್ ವೇವ್ ಅಂತ. ಸೊ ಎವರೆಡಿ ಕಂಪ್ನಿ ಅವ್ರು ಮಾಡಿರೋದು. ಇಮ್ಯಾಜಿನ್. 22ನಿಂದ ಇದ್ದಾರೆ ಸರ್ ಅವರು. 100 ವರ್ಷ ಅವ್ರಿಗೂ. ಈಗೆಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ ಎವರೆಡಿ. ಈ ಕಾರ್ ಬ್ಯಾಟ್ರಿಗಳು ಮಾಡ್ತಾರಲ್ಲ, ಈಗ ಕಾರ್ ಬ್ಯಾಟ್ರಿನೇ ಇಲ್ಲ ಅನ್ಸುತ್ತೆ. ಈಗೆಲ್ಲ ತುಂಬ ಕಡಿಮೆ ಇದ್ದಾರೆ. ಮುಂಚೆ ಏನಿತ್ತು ಅಂದರೆ World War II ಮುಂಚೆ ದೊಡ್ಡ ಕಂಪ್ನಿಗಳನ್ನು ಜರ್ಮನ್ಸ್, ನಾಜಿಗಳು ಎಲ್ಲ ದುಡ್ಡು ಏನು ದೋಚಿದ್ರು ಈ ಕಂಪ್ನಿಗಳಿಗೆ ಹಾಕ್ಬಿಟ್ರು. ಬ್ಲಾಪಂಕ್ಟು, ವೋಕ್ಸ್ ವ್ಯಾಗನ್ನು, ಟೆಲಿಫೋನ್ಕನ್ನು, ಆ ದೊಡ್ಡ ಕಂಪ್ನಿಗೆ ಹಾಕಿ ಸರ್ವೈವ್ ಆಗಿದ್ದಾರೆ ಅವರು. ಅಂದರೆ ಎಲ್ಲಿ ಹಣವನ್ನು ದೋಚಿದ್ರಲ್ಲ ಅದನ್ನು ಪೋಲ್ ಮಾಡಿಲ್ಲ. ದೇ ಇನ್ವೆಸ್ಟೆಡ್ ಆನ್ ಬಿಸ್ನೆಸ್. ದಟ್ ಈಸ್ ವೈ ದೇ ಆರ್ ಡಾಮಿನೇಟಿಂಗ್ ದಿ ವರ್ಲ್ಡ್ ಮಾರ್ಕೆಟ್. ಅದಕ್ಕೆ ಜರ್ಮನ್ಸ್ಗಳ ಟೆಕ್ನಾಲಜಿ ಎಲ್ಲ ಟಾಪಲ್ಲಿರುತ್ತೆ. ರಾಬರ್ಟ್ ಬಾಷ್ ಸರ್ ಅವರು ಅದೇ ಹೇಳಿದ್ನಲ್ಲ, 8 ಲಕ್ಷ ರೇಡಿಯೋ 40ರಿಂದ 45ರವರೆಗೆ ಮಾಡಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಿ. ಬರೀ 5 ವರ್ಷ. ಆಮೇಲೆ 48,000 ಏರ್ಕ್ರಾಫ್ಟ್ ಮಾಡಿದ್ರು ಅವರು. 48,000 ಏರ್ಕ್ರಾಫ್ಟ್ಸ್ ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್. ನಮ್ಮಲ್ಲಿ ಹೇಳಬಾರ್ದು, ನಮ್ಮಲ್ಲಿ ಒಂದು LCA ಮಾಡೋದಕ್ಕೆ 18 ವರ್ಷ ತಗೊಂಡ್ರು. ಅದ್ರ ಇಂಜಿನ್ ಇನ್ನೂ ರೆಡಿ ಆಗಿಲ್ಲ. ಏನು LCA ಅಂದರೆ? ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ, ADEನಲ್ಲಿ ಮಾಡ್ತಿದ್ರು. ಅದು ನಾನು ನೋಡಿದೆ 12 ವರ್ಷ ನಾನು ಅವ್ರು ಫಾಲೋ ಮಾಡ್ತಾಯಿದ್ದೆ, ಯಾವಾಗ ಮಾಡ್ತಾರೆ ಅದು ಮಾಡೋಕ್ಕಾಗಲಿಲ್ಲ. ಇದು ರೀಸೆಂಟ್ಲಿ ಒಂದು 6 ವರ್ಷದಿಂದನೇ ಮಾಡಿದ್ದಾರೆ. 18 ವರ್ಷ ತಗೊಂಡ್ರು. ಅವ್ರಿಗೆ ಆಗುತ್ತೆ, ನಮಗೆ ಯಾಕಾಗಲ್ಲ? ಅದೇ ಡೆಡಿಕೇಶನ್ನು, ನಾಲೆಜ್ ಲೆವೆಲ್ಲು ಏನೋ ಗೊತ್ತಿಲ್ಲಪ್ಪ. ದೇ ಆರ್ ಬ್ರಿಲಿಯಂಟ್ ಬಿಡಿ. ಯುರೋಪಿಯನ್ಸು, ಜರ್ಮನ್ಸು ಟೆಕ್ನಿಕಲಿ ದೇ ಆರ್ ಸೋ ಕ್ವಾಲಿಫೈಡ್. ಇಷ್ಟು ಕಾಂಪ್ಲೆಕ್ಸ್ ಅಂದರೆ ಅವ್ರು ಥಿಂಕ್ ಮಾಡ್ತಾರೆ ಅಷ್ಟು.
ಆ್ಯಂಡ್ ನೋಡಿ ಕೊರಿಯನ್ ಎಲೆಕ್ಟ್ರಾನಿಕ್ಸ್ ಕ್ಯಾಮ್ರಾ ಇತ್ಯಾದಿ ಈಗ ನಾವು ಬಳಸೋದಿಲ್ಲ, ಕೊರಿಯಾ ಜಪಾನಿಂದ ಬರುತ್ತೆ, ತೈವಾನ್ ಈವನ್ ಎಲ್ಲ ಸೊ ಅವರೆಲ್ಲ ನೋಡಿ ಬಾಂಬ್ ಗಿಮ್ ಬಿಡಿಸ್ಕೊಂಡು ಎಲ್ಲ ಒಂಥರ ವಿಕ್ಟಿಮ್ಸ್ ಆಗಿ 50 ವರ್ಷದಲ್ಲಿ ರಪ್ ಅಂತ ಇದ್ರು. ನಮ್ದೇನು ಸಮಸ್ಯೆ ಸರ್? ನಮ್ಮ ಇಷ್ಟು ನ್ಯಾಚುರಲ್ ಸಮಸ್ಯೆ ಶಿವ ಹಿಂಗೆ ಕೊಟ್ಟಾನೆ ಹಿಂಗೆ ಇರೋದು ಬಿಡಪ್ಪ ಅಂತ ಆ ಥರ ಒಂದು ಮನಸ್ಥಿತಿ ಇದೆ. ಏನಂದರೆ ಆರಾಮಾಗಿದ್ದೀವಿ ಬಿಡಪ್ಪ, ಮತ್ತೆ ಯಾಕೆ ತಲೆ ಬಿಸಿ ಮಾಡ್ಕೊಳ್ಳೋಣ ಅಂತ ಆ ಥರ ಹೊಟ್ಟೆ ತುಂಬ್ತಾ ಇರಬೇಕು ಆಯಿತು ಹಿಂಗೆ ಅಂತ. ಬಟ್ ಅವರಲ್ಲಿ ಒಂದು ಏನಂದರೆ ನಾನು ನೋಡಿದಂಗೆ ಜರ್ಮನ್ಸು ಆಮೇಲೆ ಯುರೋಪಿಯನ್ಸು ದೇ ಟ್ರೈ ಟು ಗೆಟ್ ಮೋರ್ ನಾಲೆಜ್ಗಿಂತ ಹೆಸರು ಮಾಡ್ಬೇಕನ್ನೋದು ಭಾಳ ಇದೆ. ಯು ಹ್ಯಾವ್ ಟು ಬಿ ಡಿಫ್ರೆಂಟ್ ಅಂತ ಅನ್ನೋದು ಭಾಳ ಇದೆ ಅವ್ರಿಗೆ. ಅವ್ರದ್ದೆಲ್ಲ ಡಿಸೈನ್ ಕೆಲವು ನೋಡಿಬಿಟ್ರೆ ಹೆಂಗಪ್ಪ ವಿಚಾರ ಮಾಡ್ತಾರೆ ಅನಿಸುತ್ತೆ. ಈಗ ಅವಾಗಲೇ ಹಂಗಿತ್ತು, ಈಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ಯಾರೋ ಒಬ್ರು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಮಾಡಿದ್ದಾನೆ ಏನು ಅಂತ. ಆ ಟೈಮಲ್ಲಿ ಹೆಂಗಿತ್ತು ಹೇಳಿ ಅಲ್ವಾ? ಅವ್ರು ಈ ಥರದ್ದು ಒಂದು ರೇಡಿಯೋ ಬಂದುಬಿಟ್ರೆ ಜನ ಹೆಂಗೆ ದುಡ್ಡು ಕೊಟ್ಟು ತೊಗೊಂಡವ್ರು, ಯಾಕಂದರೆ ಇಂಥ ಒಳ್ಳೆ ಡಿಸೈನ್ ಅನ್ನೋದು. ಮತ್ತು ಅವ್ರಿಗೆ ಮಾರ್ಕೆಟಿಂಗ್ ಕಷ್ಟ ಇರ್ತಿರ್ಲಿಲ್ಲ, ಮಾರ್ಕೆಟಿಂಗ್ ಕಷ್ಟ ಇರ್ತಿರ್ಲಿಲ್ಲ ಅವ್ರಿಗೆ, ಯಾಕಂದ್ರೆ ಪ್ರಾಡಕ್ಟೇ ಅಷ್ಟು ಅದ್ಭುತವಾಗಿ ಮಾಡ್ಬಿಡೋರು. ಹಾಂ, ಏನಿದೆ ಜೈಪುರ್ ಮಹಾರಾಜ ಅವ್ರದ್ದು ಕಾರ್ ರೇಡಿಯೋ ಇತ್ತು 1942. ಶವರ್ಲೇನ್ ಅವರು ಮಾಡಿರೋ ರೇಡಿಯೋ ಅದು, ವಾಲ್ ರೇಡಿಯೋನೇ ಅದು, ಟ್ಯೂಬ್ ರೇಡಿಯೋನೇ ಅದು. ಕಾರಲ್ಲಿ ಇರ್ತಿತ್ತ? ಹಾಂ, ಕಾರ್ನಲ್ಲಿ ಇರ್ತಾಯಿತ್ತು. ಇಷ್ಟು ದೊಡ್ಡದಂಗೆ ಇಟ್ಕೋತಾ ಇದ್ರು ಅದು ಇಷ್ಟು ದೊಡ್ಡದು, ಅದು ಮುಂದ್ಗಡೆ ಡ್ಯಾಶ್ ಬೋರ್ಡ್ನಲ್ಲಿ ಫಿಕ್ಸ್ ಮಾಡ್ತಾಯಿದ್ರು, ವೇಟ್ ಇರೋದು. ವಾವ್! ಆ ಟೈಮ್ನಲ್ಲೇ ಕಾರ್ ರೇಡಿಯೋ ಮಾಡಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಿ. ಯಾವಾಗ? 1942 ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ನಮ್ಮಲ್ಲಿ. ಅವಾಗ ಕಾರ್ ತರಿಸಿದ್ರು ಜೈಪುರ್ನಲ್ಲಿ ರಾಜ. ಹಾಂ, ಅದು ಹೆಂಗೋ ನಮಗೆ ಬಂದು ಸೇರ್ತದೆ ಕಾರನ್ನು. ದಪ್ಪು ತೊಗೊಂಡು ಇಟ್ಕೊಂಡ್ಬಿಡೋದು ಹಾಂ ಕಾರಲ್ಲಿ. ಹಾಂ, ಅದು ಫಿಕ್ಸ್ ಮಾಡಿಬಿಟ್ಟಿದ್ರು ಮುಂದ್ಗಡೆಗೆ, ಆನ್ ಮಾಡ್ಕೊಂಡು ಕೇಳೋದು. ಅಮೇರಿಕಾದಲ್ಲಿ 42 ಕಾರ್ಗಳು ಅವಾಗಲೇ ತುಂಬ ಇತ್ತು, ಅವ್ರು ಅವಾಗಲೇ ಮಾಡಿಬಿಟ್ಟಿದ್ರು. ನಮ್ಮಲ್ಲಿ ಬರೋದು ಲೇಟಾಗಿ ಬಂತು. ಫೋರ್ಡ್ GE. ಹಾಂ, ಅವಾಗ ಎಲ್ಲ ನಮ್ಮಲ್ಲಿ ನೋಡಿ ಕಾರ್ ಯಾವಾಗ ಬಂದಿತ್ತು, 78ರಲ್ಲೇನೋ ಶುರು ಮಾಡೋದು ಮಾರುತಿ ಅಲ್ವಾ. ಅಲ್ಲಿಗಿಂತ ಮುಂಚೆ ಯಾರೋ ಅಂಬಾಸಡರು ಅಲ್ಲೊಂದು ಇಲ್ಲೊಂದು ಕಾಣೋದು. ನಾನು ಬೆಂಗಳೂರಿಗೆ ಬಂದಾಗ 86ರಲ್ಲಿ ಮಾರುತಿ ನೋಡಿಬಿಟ್ಟು ನಾವು ಅಯ್ಯಪ್ಪ ಒಂದಲ್ಲ ಒಂದಿನ ಮಾರುತಿ ಕಾರ್ ತೊಗೋಬೇಕು ಅನಿಸ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ನೋಡಿದರೆ ಓ ಅಂತಿದ್ವಿ, ಯಾಕಂದ್ರೆ ತುಂಬ ಕಡಿಮೆ ಕಾರ್ಗಳು ಕಾಣೋದು. ಕಾಂಟೆಸಾ ಅಂತ ಅಥವಾ ಮರ್ಸಿಡೀಸ್ ಬೆಂಜ್ ಬಂದುಬಿಟ್ರೆ ಯಾರೋ ದೊಡ್ಡ ವ್ಯಕ್ತಿ ಬಂದಾಗೆ ಬರೋವಿಲ್ಲ. ರೋಡ್ಗಳಲ್ಲಿ ಕಾರೇ ಕಾಣ್ತಿರ್ಲಿಲ್ಲ. ಮತ್ತು ರೋಡೆಲ್ಲ ಖಾಲಿ ಇರೋವ? ಖಾಲಿ ಇರೋದು ರೀ. ಮಲ್ಲೇಶ್ವರಂನಿಂದ ನಮ್ಮ ಜೈಮಾಲಿಗೆ ನಡ್ಕೊಂಡು ಹೋಗ್ತಿದ್ದೆ 6 ಕಿಲೋಮೀಟ್ರ್ ಎವ್ರಿ ಡೇ. ಎಷ್ಟು 50-75 ಪೈಸೆ ಇದು ಇತ್ತು, 50 ಪೈಸೆ ಇತ್ತು ಬಸ್ ಚಾರ್ಜ್. ಅಯ್ಯೋ ದುಡ್ಡು ಎಲ್ಲಿ ಖರ್ಚು ಮಾಡೋದು ಬಿಡು ಅಂತ ನಡ್ಕೊಂಡು ಹೋಗ್ತಿದ್ದೆ. ಇದು 1924 ಇದು ಗ್ರಾಮೋಫೋನು. ನಮ್ಮ ಕರ್ನಾಟಕದ ಹೆಮ್ಮೆಯ ಹಾಡು. ಏನು ಸರ್ ನೀವು ನೋಡಿ, ಅದು ಕರ್ನಾಟಕದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಈ ಯೂಟ್ಯೂಬ್ ಪ್ಲೇಯರ್ ಇದು 1924 ಇದು 100 ವರ್ಷ ಟ್ರಾವಂಕೂರ್ ಮಹಾರಾಜರದ ಅವರೇ ಕೊಟ್ಟಿರೋದು ಗಿಫ್ಟ್. ಸರ್ ಈ ಬಾಕ್ಸ್ ನೀವು ಮಾಡಿಸಿದ್ರೆ ಅದು ಒರಿಜಿನಲ್? ಇದು ಒರಿಜಿನಲ್ ರೀ, HM ಇದು ಇಂಗ್ಲೆಂಡದ್ದು. ಇದೆಲ್ಲ ಒರಿಜಿನಲ್. ಇದು ಈಗ 1.5-2 ಲಕ್ಷ ರೂಪಾಯಿ ಇದೆ. ಬೇಕಾದ್ರೆ ನಿಮಗೆ 3 ಲಕ್ಷಕ್ಕೆ ಮಾರ್ತೀನಿ ಬೇಕಾದ್ರೆ. ಯಪ್ಪ, ನಿಮ್ಮ ಹತ್ರ ನೋಡ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಅಲ್ಲ ಅಂತ ಅದು ನಿಮ್ಮ ಹತ್ರ ಇದ್ರೇ ಭೂಷಣ. ಯಾಕೆ ಹೇಳಿ? ನಾನು ಅದನ್ನು ಒಬ್ಬರು ಮಹಾರಾಜರು ಅದಕ್ಕೆ ನಾನು ಕೊಟ್ಟರು ಅಂದರೆ ಇದೇ ರೀಸನ್ಗೆ. ಅದನ್ನು ಎಷ್ಟು ಪ್ರೀತಿ ಮಾಡ್ತೀವಲ್ಲ, ಇಟ್ಕೋತೀವಿ ಅಂತ ಖುಷಿಯಿಂದ, ಅದನ್ನು ಚೆನ್ನಾಗಿ ನೋಡ್ಕೋತೀವಿ ಅನ್ನೋದೊಂದು. ಬೇರೆಯವರಾದರೆ ನನಗೆ ಸುಮಾರು ಜನ ಬರ್ತಾರೆ, MLA MP ಗಳು, ಈ ಪುಡಾರಿಗಳು, ಆ ಪಾರ್ಟಿ ಈ ಪಾರ್ಟಿ, ಸರ್ ಈ ರೇಡಿಯೋ ಕೊಟ್ಬಿಡಿ ನನಗೆ ಅಂತಾರೆ. ನಾನು ಕೊಡಲ್ಲ ಅಂತ. ಸರ್ ದುಡ್ಡು ಕೊಡ್ತೀವಿ ಸರ್ ಅಂತ. ದುಡ್ಡು ಕೊಟ್ಟರೆ ಕೊಡಲ್ಲ. ನೀನು ಹೆಂಗೆ ಅಂದರೆ ಅವ್ರು ಇಲ್ಲಿ ಬಂದಾಗ ಖುಷಿ ಇರುತ್ತೆ ಅವ್ರಿಗೆ. ನೋಡ್ಬಿಟ್ಟು ತೊಗೊಂಡೋಗ್ಬಿಡ್ರಣ ಅಂತ. 1 ದಿನ 2 ದಿನ ಕೇಳ್ತಾರೆ, 3ನೇ ದಿನ ಬಿಸಾಕ್ಬಿಡ್ತಾರೆ ಅಲ್ವಾ. ಅದು ನಾನು ನೋಡಿದ್ದೀನಿ. ನಾನು ನಾವು 1 ಕೋಟಿ ಕೊಟ್ಟರೆ ಕೊಡಲ್ಲ ಗುರುವೆ ಅಂತೀನಿ ನಾನು. ಅಲ್ಲ, 1 ಕೋಟಿ ಕೊಟ್ಟರೆ ಕೊಡ್ತೀನಿ ಯಾಕಂದರೆ, ಬಟ್ ನಂದು ವಿಂಟೇಜ್ ವ್ಯಾಲ್ಯೂ ತೊಗೊಂಡ್ರೆ ಮೋರ್ ದೆನ್ ಕ್ರೋರ್ ಇಟ್ ಇಸ್. ಇಷ್ಟು ರೇಡಿಯೋನ 265 ರೇಡಿಯೋನ ಯಾರನ್ನ ಬಂದು ನಿಮಗೆ
ಎಷ್ಟು ಕೊಡ್ತೀರಾ ಬೈ ಚಾನ್ಸ್? ಸುಮ್ಮನೆ ಕೊಡಲ್ಲ ನೀವು, ಸುಮ್ಮನೆ ಒಂದು ತರಲೆ ಪ್ರಶ್ನೆ. 1.5 ಕೋಟಿ ಕೊಟ್ಬಿಡುದು. ಗಾಡ್, ರೇಡಿಯೋ 1.5 ಕೋಟಿನ? ಅಲ್ಲ ಸರ್, ವ್ಯಾಲ್ಯೂ ಹೆಂಗಿದೆ ಅದು ವ್ಯಾಲ್ಯೂ ಗೊತ್ತಿರ್ಬೇಕು ಅವ್ರಿಗೆ. ಪ್ಲೇಯರ್ ವಂಡರ್ಫುಲ್ ಪ್ಲೇಯರ್ ಅದು. ನೋಡಿ ಸ್ನೇಹಿತರೆ, ಸಿಗೋದೇ ಇಲ್ಲ ಅದು. ಸೆಟಪ್ ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ. ಅವಾಗಿಂದ ಇವರು ಸರ್, ಅದು ಅವಾಗಿನ ಟೆಕ್ನಾಲಜಿ ಕಾರ್ಪೆಂಟರ್ಸು ಏನು ಇದು ಎಲ್ಲ US ಇಂದ ಬಂದಿರೋದು. ಇಲ್ಲಿ ನೋಡಿ, ಇಲ್ಲೊಂದು ಇಷ್ಟು ಇದು 1942 ಇದು, ಇಲ್ಲ 1957-58 ಇದ್ದಿದ್ದು. ಇದು ನಾನು ಹೇಳಿದ್ನಲ್ಲ, ನಾನು ತುಂಬ ನಂಟಿದೆ ರೇಡಿಯೋಗೆ ನನಗೆ ಅಂತ. ನಮ್ಮ ಅಣ್ಣಂದು ಕಸಿನದ್ದು ಓಪನ್ ಹಾರ್ಟ್ ಸರ್ಜರಿ ಇತ್ತು, ಹಾಸ್ಪಿಟ್ಲಿಗೆ JP ನಗರದಲ್ಲಿ ಕೂತ್ಕೊಂಡಿದ್ದೆ, ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಮಾತಾಡ್ತಾ ಇದ್ದೆ. ಯಾರೋ ಲೇಡಿ ಬಂದು ಕೂತ್ಕೊಂಡ್ರು, ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂದರು. ಅದರ ಹಿಂದಿನ ದಿವಸ ನಂದು ದೂರದರ್ಶನದಲ್ಲಿ ಚಂದನದಲ್ಲಿ ಬಂದಿತ್ತು, ಶುಭೋದಯದಲ್ಲಿ ಎಲ್ಲ ಅದು ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಮಂತ್ಲಿ, ಅದರಲ್ಲಿ ಇಂಟರ್ವ್ಯೂ ಮಾಡಿದರು ಒಂದು 20-25 ನಿಮಿಷದ್ದು. ಅಲ್ಲಿ ನೋಡಿದ್ದೀನಿ ಅಂತಂದರು. ಆಯಿತು, ಖುಷಿ ಆಯಿತು ಅಂದರೆ, ನಮ್ಮ ಮನೇಲಿ ಒಂದು ರೇಡಿಯೋ ಇದೆ ರೀ, ಬಿಸಾಕಬೇಕಾಗಿದೆ ಬನ್ನಿ ಅಂದರು. ನಾನು ಚಿಕ್ಕದ ರೇಡಿಯೋ ಇರುತ್ತೆ ಹಾಗೆ ಹಿಂಗೆ ಅಂದ್ಕೊಂಡು ಹೋದೆ. ನೋಡಿದರೆ ಇದು ಸಿಗೋದೇ ಅಪರೂಪ. ಹೌದಾ? ಇದು ಏನು ಗೊತ್ತಾ, ಇದು ನಾನು ಇದನ್ನು ಮಾಡ್ತಾಯಿದ್ದೀನಿ, ಈ ರಿಸ್ಟೋರ್ ಮಾಡ್ತಾಯಿದ್ದೀನಿ. ಈ ಕಟ್ಟಿಗೆ ಏನಿದೆ ಇಲ್ಲ, ಇದು ಫುಲ್ಲು ಟೀಕ್ ವುಡ್ಡು. ಹಾಂ ಸರ್, ಒಳಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ಹಾಂ, ಅದೆಲ್ಲ ರೆಕಾರ್ಡ್ ಇಟ್ಕೊಳ್ಳೋಕ್ಕೆ ಇಲ್ಲಿನೂ ಅಷ್ಟೇ. ರೆಕಾರ್ಡ್ ಇಟ್ಕೊಳ್ಳಿ, ಸ್ಟ್ಯಾಂಡ್ ಇದೆ. ಅಲ್ಲಿ ಹೊರಗಡೆನೂ ಇದೇ ಥರದ್ದು ಇನ್ನೊಂದು ಮಾಡ್ತಾಯಿದ್ದೀನಿ. ಇದು ರಿಸ್ಟೋರ್ ಮಾಡಿದರೆ ಈ ಬರೀ ಈ ಟೇಬಲಿಗೆ ಈ ಕಟ್ಟಿಗೆ ಇದನ್ನು ಮಾಡಿಸೋದಕ್ಕೆ ಈ ಟೈಮ್ನಲ್ಲಿ ಡೆಲ್ಲಿನಲ್ಲಿ ಒಬ್ಬರು ಆರ್ಮಿ ಆಫೀಸರ್ ಬಂದಿದ್ದರು. ಅವ್ರು ನೋಡ್ಕೊಂಡು ಹೋದರು. ಅವ್ರು ಹೇಳಿದ್ರು, 500 वाला टेबल बनाने में 2 लाख रुपये लगता है ಅಂತ. ಈಗ ಮಾಡೋದಕ್ಕೆ ವುಡ್ನಲ್ಲಿ 1980. ಕನ್ನಡ ಆಡಲ್ವಾ? ಅದು ಕನ್ನಡ ಮಾಡಿದ್ರೆ ಆಮೇಲೆ ಇದು ಒರಿಜಿನಲ್. ಇದು ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ಸಭಾಧ್ಯಕ್ಷರು ಚರ್ಚೆ ನಡೆಸಿ ಮೇ 25ರಿಂದ ತಕ್ಷಣದಿಂದ ಜಾಸ್ತಿ ಬರುವಂತೆ ಹಿಂಪಡೆಯುವ ನಿರ್ಣಯವನ್ನು ಸ್ಥಿರೀಕರಿಸುವಂತೆ ಇಷ್ಟು ಫುಲ್ ಸೆಟ್. ಇದು 51ರದ್ದು ಮಹಾರಾಜರದ್ದು ಮನೇಲಿ ಬಂದಿತ್ತು ಸರ್. ಇದನ್ನು ತಗೊಳಕ್ಕೆ ಏನಿಲ್ಲ, ಒಂದು 10 ಎಕರೆ ಜಮೀನು ಇತ್ತು ಸರ್. ತುಂಬ ಕಾಸ್ಟ್ಲಿ. ಅಲ್ಲಿಂದ ಬರಬೇಕಲ್ಲ, ಇದು ಇಂಡಿಯಾದಿಂದ, ಇದು ಹಾಲೆಂಡ್ನಿಂದ ತರಿಸಿದ್ದು. ಸೊ ಈ ವುಡ್ ಹ್ಯಾವ್ ಪೇಡ್ ಅ ವೆರಿ ಹೈ ಅಮೌಂಟ್. ಇದ್ರ ಸೌಂಡ್ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆಯಲ್ಲ ಸರ್, ಬರ್ತಾರೋ ರೇಡಿಯೋದು. ಹಾಂ, ಅದೇ ಸರ್, ಈ ಹಳೆ ಕಾಲದ ರೇಡಿಯೋಗಳು ಟೋನಲ್ ಕ್ವಾಲಿಟಿ ಇಸ್ ವೆರಿ ಗುಡ್. ನೀವು ಹಾಡುಗಳನ್ನ ಕೇಳಬೇಕು, ಕನ್ನಡ ಹಾಡುಗಳು ಹುಚ್ಚಿಡ್ದ ಬಿಡೋದು, ಅಲ್ಲೇ ಬ್ರಾಡ್ಕಾಸ್ಟ್ ಆಗಬೇಕು. ಇದ್ರದ್ದು ವಿಶೇಷ ನೋಡಿ, ಇದನ್ನು ತಗೊಂಡವರು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಚೇರ್ಮನ್ರೊಬ್ಬರು. ಅವ್ರ ಹೆಸರು ಚೇರ್ಮನ್. ಹಾಂ, ಅವ್ರ ಆ ಟೈಮ್ನಲ್ಲಿ ಅವ್ರು ತೊಗೊಂಡಿದ್ದು ಅವ್ರ ಹ್ಯಾಂಡ್ ರೈಟಿಂಗ್ನಲ್ಲೇ ಮಾಡಿದ್ದಾರೆ ನೋಡಿ. 341 ರೂಪಾಯಿ 13 ಪೈಸೆ. ಇದು ಹಾಂ, ಲೈಸೆನ್ಸ್ ಫೀ. ಲೈಸೆನ್ಸ್ ಇತ್ತು ನಿಮ್ಗೆ, ಹೊರಗಡೆ ತೋರಿಸ್ತೀನಿ ನಿಮಗೆ. ರೇಡಿಯೋ ಕೇಳೋದಕ್ಕೆ ಲೈಸೆನ್ಸ್ ಇತ್ತು. ಹಾಂ, ನಿಜವಾಗ್ಲೂ ರೇಡಿಯೋ ಕೇಳೋದಕ್ಕೆ ಲೈಸೆನ್ಸ್ ಇತ್ತು. ಯಾಕಂದರೆ ಬ್ರಿಟಿಷರು ಏನು ಮಾಡಿದ್ರು, ರೇಡಿಯೋ ನೀವು ತೊಗೊಂಡಾಗ ನಿಮಗೆ ಗೊತ್ತಾಗಬೇಕು ಯಾರು ಕೇಳ್ತಾರೆ ರೇಡಿಯೋ ಅಂತ ಅವ್ರಿಗೆ. ಸೊ ಅದಕ್ಕೆ ಟ್ರ್ಯಾಕ್ ಮಾಡೋದಕ್ಕೆ ದೇ ಆ್ಯಡೆಡ್ ಅ ಲೈಸೆನ್ಸ್. 10 ರೂಪಾಯಿ 8 ರೂಪಾಯಿ. 31ರಲ್ಲಿ ನೋಡಿ 10 ರೂಪಾಯಿ ಇತ್ತು ಲೈಸೆನ್ಸ್ ಫೀ. 10 ರೂಪಾಯಿ ಅಂದರೆ ಅದಕ್ಕೆ 1,000 ರೂಪಾಯಿ ಲೆಕ್ಕ. ಹಾಂ, ನಿಮ್ಗೆ ಇನ್ನೊಂದು ಕಥೆ ಹೇಳ್ತೀನಿ, ಭಾಳ ವಂಡರ್ಫುಲ್ ಸ್ಟೋರಿ ಇದೆ. ಈ ರೇಡಿಯೋಗಳನ್ನ ಅವಾಗ ಲೈಸೆನ್ಸ್ ಮಾಡಿದ್ರು ಅವರು. ನನ್ನ ಹತ್ರ ಇದೆ ಒರಿಜಿನಲ್ ಲೈಸೆನ್ಸ್. ಇಲ್ಲ, ಎವ್ರಿ ಇಯರ್ 15 ರೂಪಾಯಿವರೆಗೂ ಮಾಡಿದರು. 85ರವರೆಗೂ 15 ರೂಪಾಯಿ ಇತ್ತು. ಅದೇ ನಮ್ಮ ತಂದೆ ಹೇಳ್ತಾಯಿದ್ರು, ಒಂದು ಸಾರಿ ಆ ಲೈಸೆನ್ಸ್ ಕಟ್ಟೋದಕ್ಕೆ ಕಷ್ಟ ಆಗಿರೋದು ಜನಗಳಿಗೆ. ಆ ಲೈಸೆನ್ಸ್ ಕಟ್ಟಲಿಲ್ಲ ಅಂದರೆ ಪೊಲೀಸರು ಬಂದು ಕಾನ್ಫಿಸ್ಕೇಟ್ ಮಾಡ್ಕೊಂಡು ಹೋಗೋರು, ರೇಡಿಯೋ ಎತ್ಕೊಂಡು ಹೋಗ್ಬಿಡೋರು. 85 ನಂತರ ತೆಗೆದ್ರು ಅದನ್ನು. ಅಲ್ಲಿವರೆಗೂ ಇತ್ತು. ಸೊ ಬ್ರಿಟಿಷ್ ಇಂಡಿಪೆಂಡೆಂಟ್ ಇಂಡಿಯಾದಲ್ಲೂ ಇತ್ತು ಲೈಸೆನ್ಸ್. ಇತ್ತು. ದೇ ವಾಂಟೆಡ್ ಟು ಹ್ಯಾವ್ ಸಮ್ ಕಂಟ್ರೋಲ್ ಆನ್ ದಿ ಮೀಡಿಯಾ. ಯಾರು ಕೇಳ್ತಾರೆ ಏನು ಅದೆಲ್ಲ ಬೇಕಲ್ಲ ಅವ್ರಿಗೆ. ಡೇಟಾ ನಿಮಗೆ ಹೊರಗಡೆ ಕೆಲವೊಂದು ಪೋಸ್ಟರ್ ತೋರಿಸ್ತೀನಿ, ಯು ವಿಲ್ ಫೈಂಡ್ ವೆರಿ ಫನ್ನಿ. ಬನ್ನಿ ಸರ್, ತೋರಿಸಿ. ಹಾಂ, ಆಮೇಲೆ ಇನ್ನೊಂದು ಲೈಫ್ ಯಾಕೆ ನನಗೆ ರೇಡಿಯೋ ಅಂತಂದರೆ,
Life is not an MP3 where you can play what you want, but life is a radio where you have to enjoy what is being played. ಅಂದರೆ ರೇಡಿಯೋ ಹೇಗೆ ಅಂದರೆ ನಿಮ್ಮ ಲೈಫ್ ಥರ ಒಂದು ಸಾರಿ ಒಳ್ಳೆ ಸುದ್ದಿ ಬರ್ಬೋದು, ಒಂದು ಸಾರಿ ಕೆಟ್ಟ ಸುದ್ದಿ ಬರ್ಬೋದು, ಒಂದ್ಸಲ ಇಷ್ಟ ಆಗಿರೋದು ಬರ್ಬೋದು ಕಾರ್ಯಕ್ರಮ, ಒಂದ್ಸಲ ಇಷ್ಟ ಆಗದೇ ಇರ್ಬೋದು. ಬಟ್ ನೀವು ಕೇಳ್ತಾ ಇರ್ಬೇಕು, ಅದು ಹೆಂಗೆ ಬರುತ್ತೆ ಹೆಂಗೆ. ಲೈಫ್ನೂ ಹಂಗೆ ಅಲ್ವಾ, ನಿಮಗೆ ಅನ್ಎಕ್ಸ್ಪೆಕ್ಟೆಡ್, ನಿಮಗೇನು ಗೊತ್ತಾಗಲ್ಲ. ನಾವು ಒಂದೊಂದು ಸಾರಿ ತುಂಬ ಮೂಡ್ ಕೆಟ್ಟಾಗಿ ಇಲ್ಲಿ ಬಂದರೆ ರಾಜ್ಕುಮಾರ್ ಅವ್ರದ್ದು ಒಳ್ಳೆ ಹಾಡು ಬರುತ್ತೆ, ಆಕಾಶವೇ ಬೀಳಲಿ ಮೇಲೆ. ಅದು ಹಾಡು ಕೇಳಿ ನಾನು ಒಂದಲ್ಲ 4 ರೇಡಿಯೋ ಹಚ್ಚಿಬಿಡ್ತೀನಿ ಇಮಿಡಿಯೇಟ್ಲಿ, ಅಷ್ಟು ಖುಷಿಯಾಗುತ್ತೆ. ಅಂದರೆ ಮೂಡ್ ಚೇಂಜ್ ಆಗಿಬಿಡುತ್ತೆ, ಒಳ್ಳೆ ಹಾಡು ಬರಬೇಕು. ಅದು ಕೆಲವರಲ್ಲಿ ಇರುತ್ತೆ, ನನಗಿರ್ಗಿದೆ, ಬಟ್ ಯಾರಿಗೆ ಗೊತ್ತಿಲ್ಲ. ಸೊ ಲೈಫ್, ರೇಡಿಯೋ ಇಸ್ ಲೈಕ್ ಎ ಲೈಫ್ ಫಾರ್ ಮೀ, ಬೇರೆಯವ್ರಿಗೆ ಗೊತ್ತಿಲ್ಲ. ಸೊ ಐ ಎಂಜಾಯ್ ಲೈಫ್ ಆ್ಯಸ್ ಇಟ್ ಕಮ್ಸ್, ಆ್ಯಂಡ್ ದ ಸೇಮ್ ರೇಡಿಯೋ ವಾಟ್ ಎವರ್ ಇಟ್ ಪ್ಲೇಸ್ ಯು ಹ್ಯಾವ್ ಟು ಲಿಸನ್, ಎಂಜಾಯ್. ಈಗೇನಾಗಿದೆ MP3 ಪ್ಲೇಯರ್ ಥರ, ಅದು ನಿಮ್ಗೆ ಬೇಕಾದ ಹಾಡು ಹಾಕ್ಕೊಂಡ್ರೆ ಮಜಾ ಬರಲ್ಲ. ಅನ್ಎಕ್ಸ್ಪೆಕ್ಟೆಡ್ಲಿ ಖುಷಿ ಬರಬೇಕು ನಿಮಗೆ ಅಲ್ವಾ, ಅನ್ಎಕ್ಸ್ಪೆಕ್ಟೆಡ್ ಇರಬೇಕೆಲ್ಲ. ಎಲ್ಲೋ ಹೋಗ್ತಿರ್ತೀವಿ, ನಿನ್ನೆನೋ ಮೊನ್ನೆ ಹೋಗ್ತಾ ಇದ್ದೆ, ಯಾರ್ದೋ ರಿಂಗ್ ಟೋನ್ ಇಟ್ಕೊಂಡಿದ್ರು, ಯಾವುದು ಡಾಕ್ಟರ್ ರಾಜ್ಕುಮಾರ್ ಒಂದು ಒಳ್ಳೆ ಹಾಡು, ಚಲುವೆಯೇ ನಿನ್ನ ನೋಡಲು, ಹೊಸ ಬೆಳಕದ್ದು. ನಾನು ಇನ್ನು ಏನು ಈ ಟೋನ್ ಇಟ್ಕೊಂಡಿದ್ದೀರಾ ಅಂತ, ನಾವು ಮನೆಯವ್ರದ್ರಿ ಇಟ್ಕೊಂಡಿದ್ದೀನಿ ಅಂತ. ಮನೆಯವ್ರದ್ದಾದ್ರೂ ಒಳ್ಳೆ ಸಾಂಗ್ ಇಟ್ಕೊಂಡಿದ್ದಾರಲ್ಲ, ಮನೆಯವ್ರಿಗೆ ಹೋಲಿಸಿ ಅಂತ. ಸೂಪರ್, ಎಷ್ಟೊಳ್ಳೆ ಮಾತು ನೋಡಿ. ಜೀವನ ಅನ್ನೋದು ರೇಡಿಯೋ ಥರ, ಏನು ಬರುತ್ತೆ ಒಳ್ಳೇದು ಬರ್ಬೋದು, ಕೆಟ್ಟದ್ದು ಬರ್ಬೋದು, ಏನೋ ಬಂದರೂ ಆಮೇಲೆ ನೋಡಿ ನಮ್ಗೊಂದು ಕುತೂಹಲ ಇರುತ್ತೆ ಯಾವಾಗಲೂ, ಏನು ಬರುತ್ತೋ ಮುಂದೆ. ಈಗ ನಾವು ಇವತ್ತೇನು ಮಾಡ್ತೀವಿ, ಯೂಟ್ಯೂಬಲ್ಲಿ ಹಾಕ್ಕೊಂಡು ಬ್ಲೂಟೂತ್ ಹಾಕೊಂಡ್ಬಿಡೋದು ಈಸಿ, ನಮಗೆ ನಾನು ಹೇಳಿದ್ದು ಬರುತ್ತೆ, ನನಗೆ ಕುತೂಹಲ ಇಲ್ಲ. ಆದರೆ ಅವ್ರು ಯಾವುದೋ ಹಾಕಿದಾಗ ನನ್ನ ಯಾವುದೋ ಫೇವ್ರೇಟ್ ಹಾಡು ಬಂದ್ಬಿಟ್ರೆ ನನಗೆ ಆಗೋದಿಲ್ಲ. ಅದು ಬೇರೆ ಖುಷಿ. ಅದು ಅಥವಾ ದುಃಖದ ಬಂದು ಅಥವಾ ನನಗೆ ಇಷ್ಟ ಇಲ್ದಿರೋದು ಬಂದಾಗ ಸುಮ್ಮನೆ ಸಹಿಸ್ಕೊಳ್ಳೋದಿದೆಯಲ್ಲ, ಸುಮ್ಮನೆ ಓಕೆ ಮುಗಿದು ಬಿಡುತ್ತೆ ಬಿಡಪ್ಪ 3 ನಿಮಿಷ ತಾನೇ ಅನ್ನಿಸ್ಬಿಡುತ್ತೆ. ಅದು ಲೈಫ್, ಅದು ರೇಡಿಯೋ ಕಲಿಸೋದು, ಅದನ್ನೇ ಕಲಿಸುತ್ತೆ ರೇಡಿಯೋ. ಕಷ್ಟ ಬರುತ್ತೆ, ಸುಖ ಬರುತ್ತೆ. ಡೆಫಿನೆಟ್ಲಿ. ನನಗಂತೂ ರೇಡಿಯೋ ಹೇಗೆ ಅಂದರೆ ಅದು ನೋವು ಇದ್ದಂಗೆ. ನಮ್ಮ ದರ ಬೇಂದ್ರೆ ಹೇಳ್ತಾರೆ, ಆನು ತಾನು ನಾನು ನೀನು. ನೋವು ಅನ್ನೋದು ಒಂಥರ ನೋವು ಅಥವಾ ಖುಷಿ, ಏನೇ ಜೀವನ. ನಾನು ಅನ್ನೋದು ನಾನು ಹೆಂಗಿದ್ದೀನಿ ನನಗೆ ಗೊತ್ತು, ನಿಮಗೆ ನಾನು ನೀವು ಅಲ್ವಾ. ಆ ನೋವು ಅನ್ನೋದೆಲ್ಲ ಜೊತೆಗಿದೆ. ತಾನು ಜಗತ್ತು, ಆನು ಅಂದರೆ ಅದನ್ನು ಕಂಟ್ರೋಲ್ ಮಾಡೋಣ, ಆ ಥರ ದರ ಬೇಂದ್ರೆಯವ್ರು ಹೇಳ್ತಾರೆ ಅದನ್ನು. ಅದೇ ಥರ ನೋವು ಏನಿದೆ ನನಗೆ ರೇಡಿಯೋ ಇದ್ದಂಗೆ, ಆ ರೇಡಿಯೋದಲ್ಲೇ ಎಲ್ಲ ಇದೆ ಅಂತ. ಇದೆ ಲೈಸೆನ್ಸ್. ಹಾಂ ಸರ್, ಅಯ್ಯೋ ಸ್ಟಾಂಪ್ ಹಚ್ಕೊಟ್ಟವ್ರು ನೋಡಿ, 15 ರೂಪಾಯಿ. 1985ವರೆಗೂ 15 ರೂಪಾಯಿ ಇತ್ತು ನೋಡಿ. ಭಾರತ ಸರ್ಕಾರನೇ ಕೊಟ್ಟಿದ್ದು, ಬ್ರಿಟಿಷ್ ಸರ್ಕಾರದಲ್ಲ ಸ್ನೇಹಿತರೆ, ಭಾರತ ಸರ್ಕಾರನೇ ಲೈಸೆನ್ಸ್ ಇಟ್ಟಿತ್ತು. ಇಷ್ಟು ಒಳ್ಳೆ ದಾಖಲೆ ನೋಡಿದ್ವಿ, ಡಾಕ್ಯುಮೆಂಟ್. ಬ್ರಿಟಿಷ್ ಸರ್ಕಾರದವರು 1939ರಲ್ಲಿ ಅವರು ಅದೇ ಇಂಡಿಯಾ ಲಿಸ್ನರ್ ಮ್ಯಾಗ್ಝಿನಲ್ಲಿ ಪಬ್ಲಿಷ್ ಮಾಡ್ತಾಯಿದ್ರು ಎವ್ರಿ ಮಂತ್, ಎಷ್ಟು ಜನ ರೇಡಿಯೋ ತೊಗೊಂಡಿದ್ದಾರೆ, ಎಷ್ಟು ಲೈಸೆನ್ಸ್ ಹೋಗಿದೆ ಅಂತ. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ ನೋಡಿ. ಇಂಡಿಯಾ ಲಿಸ್ನರ್ 7 ಜೂನ್ 1939, ಬಾಂಬೆನಲ್ಲಿ 1735 ಮಂದಿ, ಆಮೇಲೆ ಬೆಂಗಾಲ್ ಅಸ್ಸಾಂನಲ್ಲಿ 1400, ಮಡ್ರಾಸ್ ಅಂದರೆ ನಾನು ಕರ್ನಾಟಕ ತಮಿಳುನಾಡು ಸೇರಿ 576 ಮಂದಿ. ಇಡೀ ಮಡ್ರಾಸ್ ಪ್ರಾವಿನ್ಸು? ಇಡೀ ಮಡ್ರಾಸ್ ಪ್ರಾವಿನ್ಸು 1939ರಲ್ಲಿ. ಸ್ನೇಹಿತರೆ, ಇಡೀ ಮದ್ರಾಸ್ ಪ್ರೆಸಿಡೆನ್ಸಿ ಅಥವಾ ಮದ್ರಾಸ್ ಸಂಸ್ಥಾನ ಅಂತಂದರೆ ಆ ಮದ್ರಾಸು, ಕರ್ನಾಟಕ, ಇಡೀ ಇವತ್ತಿನ ತಮಿಳುನಾಡು, ಇವತ್ತಿನ ಮೈಸೂರು ಪ್ರಾಂತ್ಯ ಅಷ್ಟು ಸೇರಿ ಮದ್ರಾಸ್ ಅಂತಿತ್ತು. ಅಷ್ಟು ಜನದಲ್ಲಿ ಅಷ್ಟು ಭಾಗ ಸೇರಿ ಬರೀ 576 ಜನ ಮಾತ್ರ ಲೈಸೆನ್ಸ್ ಹೋಲ್ಡರ್ಸು. ವಾವ್ ಸರ್, ಏನು ಸರ್ ಇದು ಯುರೋಪಿಯನ್ ಸ್ಟ್ಯಾಟಿಸ್ಟಿಕ್ಸು. 10 lakhs ಅಂತ. ಅವ್ರೇನು ಮಾಡಿದ್ರು ಅಂದರೆ 1 million ಯೂಸರ್ಸ್, ಅಂದರೆ ಒಂದು ರೇಡಿಯೋ ತೊಗೊಂಡ್ರೆ 4 ಜನ ಕೇಳ್ತಾರೆ ಅಂತ. ಆ ಲೆಕ್ಕಾಚಾರದ ಮೇಲೆ ಈ ನಂಬರ್ ಕೊಟ್ಟಿದ್ದಾರೆ. ಇದು ಎಲ್ಲ ತೋರಿಸಿದ್ದಾರೆ ನೋಡಿ. ಇಂಡಿಯಾದ್ದು ಇದರಲ್ಲಿ ಇಲ್ಲ, ಇದೆಲ್ಲ ಯುರೋಪದ್ದು, ಯುರೋಪಿಯನ್ ಕಾಂಟಿನೆಂಟ್. ಸೊ ದೇ ಸೇಡ್ ಡ್ಯೂರಿಂಗ್ 1936 itself 10 lakh people were listening to radio ಅಂತ ಇನ್ ಯುರೋಪ್ನಲ್ಲಿ. ಬಟ್ ಇಟ್ ಇಸ್ ಲೆಸ್ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ. ಓಕೆ ಅಲ್ವಾ. ಈಗಿಂದು ಇದು ನೋಡಿದರೆ ಇದು ನೋಡಿ, ಫ್ರಾನ್ಸ್ನಲ್ಲಿ 1,75,000 ಜನ, 26 ಲಕ್ಷ ಜನ ಕೇಳ್ತಾ ಇದ್ರು ಅಂತ. ಏನು ಸ್ಟ್ಯಾಟಿಸ್ಟಿಕ್ಸ್ ಸರ್. ಇದು ಸ್ವತಂತ್ರ ಬಂದ ನಂತರ ನಮ್ಮ ಭಾರತ ಸರ್ಕಾರ 1964 ಇದು. ನೋಡಿ ಸ್ನೇಹಿತರೆ, ನ್ಯಾಷನಲ್ ಇಕೋ ಅಂತ ಬಾಂಬೆನಲ್ಲಿ ಶುರು ಮಾಡಿದರು ಫ್ಯಾಕ್ಟ್ರಿ. ಫ್ಯಾಕ್ಟ್ರಿ.
ಅವ್ರದ್ದು ಕೊಟ್ಟಿರೋ ಆ್ಯಡ್ ಇದು 1964 ರೇಡಿಯೋ ರತ್ನಗಳು ಅಂತ. ಇದೆಲ್ಲ ಪ್ರೈಸು ಹಾಕಿ ಕೊಟ್ಟಿದ್ದಾರೆ ನೋಡಿ. 64ರಲ್ಲಿ ನಿಮಗೆ ಒಳ್ಳೆ ರೇಡಿಯೋ ಬೇಕು ಅಂದರೆ, ದೊಡ್ಡ ರೇಡಿಯೋ ಅಂದರೆ ಇದು $783. ಸಿಕ್ಕಾಪಡೆ ಕಾಸ್ಟ್ಲಿ ಇತ್ತು. ಬೆಂಗಳೂರಲ್ಲೇ ಸೈಟ್ ಬರ್ತದೆ ಬಿಡಿ ಅವಾಗ. ಅಯ್ಯೋ, ಬೆಂಗಳೂರಲ್ಲೇ ಸೈಟ್ ಬಂದ್ಬಿಡೋದು. ಬೆಂಗಳೂರಿನಲ್ಲಿ ಮಲ್ಲೇಶ್ವರಮಲ್ಲೇ ಸೈಟ್ ಬರೋದು. ಮಲ್ಲೇಶ್ವರಂ ಒಂದು ಸೈಟ್ ಕೊಂಡ್ರೆ ನೋಡಿ. ಆ್ಯಡ್ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಇದು ಬನ್ನಿ, ಇಲ್ಲಿ ಜಾಹೀರಾತು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಒಂದು ರೇಡಿಯೋ ಸುತ್ತ ನೋಡಿ ಜನ ಡಾನ್ಸ್. ಅದೇ ನೀವು ಖುಷಿಯಾಗಿರ್ಬೇಕು ಅಂದ್ರೆ ರೇಡಿಯೋ ತಗೊಳ್ಳಿ ಅಂತ ಆ್ಯಡ್ ಅದು. ಸರ್ ಇದೇನು ಸರ್ ಫೋಟೋ ಇದು? ಇದು ಈ ಶೀಸ್ ಅಬೌಟ್ 70 ವರ್ಷನೇ ಆಗಿದೆ ಲೇಡಿಗೆ. ಈ ರೇಡಿಯೋ ನಾನು ಮಾಡಿಕೊಟ್ಟೆ ಅವ್ರಿಗೆ, ರಿಸ್ಟೋರ್ ಮಾಡಿಕೊಟ್ಟೆ. ಅವ್ರು ಹೇಳಿದ್ರೆ ನಾನು ಈ ರೇಡಿಯೋ ಜೊತೆ ಫೋಟೋ ತಗೊಂಡಿದ್ದೆ ಅಂತ, ಅದಕ್ಕೆ ಕಳಿಸ್ಕೊಟ್ರು. ಈ ರೇಡಿಯೋನು ಮಾಡಿಕೊಟ್ಟೆ ನಾನು. ಅದು ಓನರ್ ಈಗೆಲ್ಲ ಅಜ್ಜಿ ಅಂದ್ರೆ ಆಗ್ಬಿಟ್ಟಿದ್ದಾರೆ ಅವರೆಲ್ಲ. ವೆರಿ ನೈಸ್, ವೆರಿ ನೈಸ್. ಇನ್ನೊಂದು ಭಾರಿ ವಿಶೇಷ ಅಂದರೆ MV ಗೋಪಾಲಸ್ವಾಮಿ ಅಂತ 1933ರಲ್ಲಿ ಮೈಸೂರಿನಲ್ಲಿ ಒಂದು ಚಿಕ್ಕ ರೇಡಿಯೋ ಸ್ಟೇಷನ್ ಶುರು ಮಾಡಿದರು. ಮಹಾರಾಜರ ಹೆಲ್ಪ್ ತಗೊಂಡು. ಕುವೆಂಪು ಅವರು ಫಸ್ಟ್ ಬ್ರಾಡ್ಕಾಸ್ಟ್ ಮಾಡಿದ್ದು, ಅವರು ಕವನ ಓದಿದ್ರಂತೆ. MV ಗೋಪಾಲಸ್ವಾಮಿ ಅಂತ ಒಂಟಿಕೊಪ್ಪಲ್ನಲ್ಲಿ ವಾಣಿ ವಿಠಲ್ ವಿಹಾರ ಅಂತ ಒಂದು ಬಿಲ್ಡಿಂಗ್ ಇದೆ. ಇನ್ನೂ ಇದೆ. ನೀವು ಮೈಸೂರಿಗೆ ಹೋದರೆ ಲಕ್ಷ ಕೊಟ್ಟು ನೋಡಿ. ಅದೇನು ಬೀಳಿಸಿದಾರೆ ಗೊತ್ತಿಲ್ಲ, ಬಟ್ ನನಗೆ MV ಗೋಪಾಲಸ್ವಾಮಿಯವರ ಮೊಮ್ಮಗ ಕಾಲ್ ಮಾಡಿದ್ದ. ಅವಾಗ ಅವ್ರು ಹೇಳಿದ್ರು, ಇಲ್ಲ ಇನ್ನೂ ಬಿಲ್ಡಿಂಗ್ ಇದೆ ಅಂತ. ಸರ್ ಅವ್ರ ನಂಬರ್ ಇದೆಯಾ? ಮೊಮ್ಮಗನ ನಂಬರ್ ಇದೆ. ಸೊ ಅವ್ರ ಹತ್ರ ಅವರು ಫಸ್ಟ್ ಮಾಡಿದ್ದು ಬ್ರಾಡ್ಕಾಸ್ಟ್ ಕರ್ನಾಟಕದಲ್ಲಿ. ತುಂಬ ಹೆಮ್ಮೆಯ ವಿಷಯ. 36ರಲ್ಲಿ ಮಾಡಿ ಆಮೇಲೆ ಅದನ್ನು ಗೌರ್ಮೆಂಟ್ನವ್ರು ತೊಗೊಂಡು ರನ್ ಮಾಡಿದರು. ಮೈಸೂರು ಮಹಾರಾಜರು 2 ವರ್ಷ ರನ್ ಮಾಡಿದರು. ಆಮೇಲೆ 38ರಲ್ಲೇನೋ ಮತ್ತೆ ಆಫ್ ಮಾಡಿದರು, ಸ್ಟಾಪ್ ಆಯಿತು, ಏನೇನೋ ಆಯಿತು. ಬಟ್ ನಮ್ಮ ಕರ್ನಾಟಕದ್ದು ಮೈಸೂರಿನ ಹೆಮ್ಮೆ ಅಂದರೆ MV ಗೋಪಾಲಸ್ವಾಮಿಯವರು. ಅವರೇ ಆಕಾಶವಾಣಿ ಅಂತ ಹೆಸರು ಕೊಟ್ಟದ್ದು ಅಂತ ಒಂದು ಕಡೆ ಹೇಳ್ತಾರೆ. ಕುವೆಂಪು ಅವರು ಸೇರಿ ಈ ಬ್ರಾಡ್ಕಾಸ್ಟಿಂಗಿಗೆ ಆಕಾಶವಾಣಿ ಅಂತ ಹೆಸರು ಕೊಟ್ಟಿದ್ದಾರೆ ಅಂತ. ಬಟ್ ಬೇರೆಯವರೆಲ್ಲ ಹೇಳ್ತಾರೆ ಬೇರೆಯವ್ರು ಮಾಡಿದರು ಅದು ಅಂತ, ಗೊತ್ತಾಗಲ್ಲ ಅದು. ವಾವ್ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಬ್ಯಾಂಗ್ಳೂರಲ್ಲಿ ರೇಡಿಯೋ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಲಿಮಿಟೆಡ್, ರೆಮ್ಕೋ ಕಂಪ್ನಿಯವ್ರ ರೇಡಿಯೋಸು ಬೆಂಗಳೂರಲ್ಲಿ ಫ್ಯಾಕ್ಟ್ರಿ. ರೆಮ್ಕೋ ಅಂತ ಮೈಸೂರು ರೋಡ್ನಲ್ಲಿ BHEL ಇದೆ ಅಲ್ಲ, ಅವ್ರು ತೊಗೊಂಡ್ರು. ಅವ್ರು ಶುರು ಮಾಡಬೇಕು ಅಂಥೇಳಿ ಈ ರೆಮ್ಕೋ ಫ್ಯಾಕ್ಟ್ರಿ ತೊಗೊಂಡು ರನ್ ಮಾಡಿದರು. ಬಟ್ 3 ವರ್ಷದಲ್ಲಿ ಕ್ಲೋಸ್ ಮಾಡಿದ್ರು. ಯಾಕಂದರೆ ದೇ ಕುಡ್ ನಾಟ್ 67-68 ಏನೋ ಮಾಡಿದರು. ದೇ ಕುಡ್ ನಾಟ್ ಕಾಂಪೀಟ್ ವಿತ್ ದಿ ಫಿಲಿಪ್ಸ್ ಸೆಟ್ಸ್. ಫಿಲಿಪ್ಸ್ನವ್ರು ಏನು ಮಾಡಿದ್ರು, ದೊಡ್ಡ ಸೆಟ್ನಿಂದ ಚಿಕ್ಕದು ಮಾಡ್ಕೊಂಡು ಬಂದರು. ಅಂದರೆ ದೇ ವಾಂಟೆಡ್ ಟು ಅಪ್ರೋಚ್ ಮೋರ್ ಮಾರ್ಕೆಟ್, ಬಿಗರ್ ಮಾರ್ಕೆಟ್. ಹೀಗಾಗಿ ಕಾಸ್ಟ್ ಇಫೆಕ್ಟಿವ್ ಮಾಡ್ಕೊಂಡು ಬಂದರು. ಇವರೆಲ್ಲ ಕಟ್ಟಿಗೆದ್ದು ದೊಡ್ಡ ಮಾಡಿದ್ರು. ಕಡೆಗೆ ಏನಾಯ್ತು ಅಂದರೆ ಇವ್ರು ಕ್ಲೋಸ್ ಮಾಡಿದಾಗ ಆ ರೇಡಿಯೋಗಳನ್ನು ಅವರು ಎಂಪ್ಲಾಯೀಸ್ಗೆ ಕೊಟ್ಟರು. ನಾನು 2-3 ರೇಡಿಯೋ ರಿಸ್ಟೋರ್ ಮಾಡಿದ್ದೀನಿ. ನನ್ನ ಹತ್ರ 2 ರೇಡಿಯೋ ಇದೆ. ಇಲ್ಲೇ ನಮ್ಮ ಬೆಂಗಳೂರಿನಲ್ಲೇ ಮೈಸೂರು ರೋಡ್ನಲ್ಲಿ ಮಾಡಿರೋ ರೇಡಿಯೋಗಳು. ಇದೆಲ್ಲ ಏನು ಯಾಕೆ ಇಟ್ಕೋಬೇಕು ಅಂದರೆ, ಕೇಳಬೇಕು ಅಂದರೆ, ಆ ಹಿಸ್ಟ್ರಿ ನಮ್ಮಲ್ಲಿ ಉಳಿಲಿಲ್ಲ, ಯಾರೂ ಇಟ್ಕೊಳ್ಳಿಲ್ಲ, ಡಾಕ್ಯುಮೆಂಟ್ ಮಾಡಲಿಲ್ಲ. ನಮ್ಮಲ್ಲಿ ಇಂಡಿಯಾದಲ್ಲಿ 60 ಕಂಪ್ನಿಗಳು ರೇಡಿಯೋ ಮಾಡ್ತಾಯಿದ್ರು. ಒಬ್ಬರ ಹತ್ರನೂ ಡಾಕ್ಯುಮೆಂಟ್ ಇಲ್ಲ. ಫಿಲಿಪ್ಸ್ ಕಲ್ಕಟ್ಟ ಇತ್ತು, ಅದು ಏನೋ ಬೆಂಕಿ ಹತ್ತಿ ಡಾಕ್ಯುಮೆಂಟ್ಸ್ ಸುಟ್ಟೋಯ್ತು. ಬುಷ್, ನೆಲ್ಕೋ ಯಾರೂ ಇಟ್ಕೊಳ್ಳೇ ಇಲ್ಲ. ಕೆಲವರು ಬಂದು ನೋಡ್ತಾರೆ ರೇಡಿಯೋ. ಒಬ್ಬರು ಯಾರೋ ಬಂದಿದ್ದರು ಚೆನ್ನೈದವರು. ಅವ್ರು ಹೇಳಿದ್ರು, ನಾವು ರೆಜ್ಜಾ ಅಂತ ನಾವು ರೇಡಿಯೋ ಮಾಡ್ತಾಯಿದ್ವಿ, ನಮ್ಮ ಅಪ್ಪ ನಮ್ಮ ಮುತ್ತಜ್ಜ ಎಲ್ಲ ಸೇರಿ ಮಾಡ್ತಿದ್ವಿ. ನಾನು ಹೇಳಿದೆ, ಎಲ್ಲಿದೆ ಆ ರೇಡಿಯೋ? ಇಲ್ಲ ಸರ್, ಎಲ್ಲ ಹೋಗ್ಬಿಡ್ತು. ಯಾಕೆ ಇಟ್ಕೊಳ್ಳಿಲ್ಲ ಒಂದಾದರೂ ಅಂತ. ಅವ್ರು ಹೇಳಿದ್ರು, ಇಲ್ಲ ಅದು ಆ ಟೈಮ್ನಲ್ಲಿ ಮುಚ್ಚಿಬಿಟ್ವಿ, ಏನೋ ಆಯಿತು. ಆಮೇಲೆ ನನ್ನ ಹತ್ರ ರೇಡಿಯೋ ಇತ್ತು, ಅದು ನನಗೆ ರೇಡಿಯೋ ಕೊಟ್ಬಿಡಿ, ನಾವು ಮಾಡಿರೋದು ಅಂದರು. ನಾನು ಹೇಳಿದೆ, ನೀವು ಅವಾಗ ಇಟ್ಕೋಬೇಕಾಗಿತ್ತು, ನನ್ನ ಹತ್ರ ಬಂದಿದೆ, ನಾನೇ ಕೊಡಲಿ ನಿಮಗೆ ಅಂತ. ಆ ಥರ ಎಲ್ಲ ಡಾಕ್ಯುಮೆಂಟೇಷನ್ ಇಲ್ಲ. ಈ ಇಂಟರ್ನೆಟ್ ಬಂದಮೇಲೆಲ್ಲ ಗೊತ್ತಾಗುತ್ತೆ ನಿಮಗೆ. ಎಲ್ಲರೂ ಹಳೆಯದೆಲ್ಲ ಅಪ್ಲೋಡ್ ಮಾಡ್ತಿದ್ದಾರೆ, ಹಳೆಯ ನ್ಯೂಸ್ ಪೇಪರ್ ಎಲ್ಲ ಸಿಕ್ಕರೆ ಗೊತ್ತಾಗ್ಬಿಡುತ್ತೆ. ಆ ಟೈಮ್ನಲ್ಲಿ ನಮ್ಮವರು ಏನೂ ಇಟ್ಕೊಳ್ಳೇ ಇಲ್ಲ. ಹೀಗಾಗಿ ನಾನು ತುಂಬ ಹುಡುಕಾಡಿದೆ, BHELಗೆ ಹೋಗಿ ಏನಾದರೂ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾರೆ ರೆಮ್ಕೋದ್ದು ಅಂತ. ಎಲ್ಲಿ ಸಾರ್ ಎಲ್ಲ ಸುಟ್ಬಿಟ್ಟಿದ್ದಾರೆ ಅಂತ. ಏನು ಮಾಡ್ತೀರಿ? ನಮಗೆ ಈ ಡಾಕ್ಯುಮೆಂಟೇಷನ್ ಬಗ್ಗೆ ನಮ್ಗೆ ಯಾಕೋ ಆಸಕ್ತಿನೇ ಇಲ್ಲ, ನಮ್ಮಲ್ಲಿ ಇಲ್ಲ. ನಾವು ಏನೋ ಒಂದನ್ನು ಉಳಿಸ್ಬೇಕಾದ್ರೆ ಅದನ್ನು ಕರೆಕ್ಟಾಗಿ ಪ್ರಾಪರ್ ಡಾಕ್ಯುಮೆಂಟ್ಸ್ ಮಾಡಬೇಕು, ದಾಖಲೆಗಳು ಇಟ್ಕೋಬೇಕು. ದಾಖಲೆಗಳೇ ಇಲ್ಲ. ಅದು ಬಿಡಿ, ಈಗ ನಾವು ನಮ್ಮ ಮನೆ ದಾಖಲೆಗಳನ್ನು ನಾವು ಮತ್ತೆ ಸಬ್ಮಿಟ್ ಮಾಡಿ ಖಾತಾ ಮಾಡಿಸ್ತಾ ಇದ್ದೀವಿ. ಇಮ್ಯಾಜಿನ್ ಮಾಡಿ.
ಇಲ್ಲಿ ಇದು ಮರ್ಫಿ ಅಂತ ಕನ್ನಡ ಮೂವಿ ಮಾಡಿದ್ರು ಇಲ್ಲೇ ನಮ್ಮ ಇದರಲ್ಲಿ ನನ್ನ ವರ್ಕ್ಶಾಪ್ನಲ್ಲಿ. ಅಮೆಝಾನ್ ಪ್ರೈಮ್ನಲ್ಲಿದೆ. ಅದು ಕಾನ್ಸೆಪ್ಟ್ ಏನಂದರೆ ರೇಡಿಯೋದಿಂದ ತಾಯಿ ಮಗ ಒಂದಾಗ್ತಾರೆ. ಓಕೆ. ಆ ಥರದ್ದೊಂದು ಸ್ಟೋರಿ ಮಾಡಿ ನಮ್ಮ BSP ವರ್ಮಾ ಅನ್ನೋರು ಮಾಡಿದರು. ಇವರಿಬ್ಬರು ತಾಯಿ ಮಗನ ಅಲ್ಲ, ಇವರಿಬ್ಬರು ಕಪಲ್ ಅವರು. ಚೆನ್ನಾಗಿದೆ ಮೂವಿ. ಇದು ಏ ವತನ್ ಮೇರೆ ವತನ್ ಹೇಳಿದ್ನಲ್ಲ, ಕಾಂಗ್ರೆಸ್ ರೇಡಿಯೋ ಅವರು. ಮ್ಯೂಸಿಯಂಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಲಂಡನ್ಗೆ ಹೋದಾಗ ಅಲ್ಲೊಂದು ಒಳ್ಳೆ ಮ್ಯೂಸಿಯಂ ಇದೆ, ರೇಡಿಯೋ ಮ್ಯೂಸಿಯಂ, ಅಂದರೆ ಬಿಗ್ಗೆಸ್ಟ್ ಇನ್ ದ ವರ್ಲ್ಡ್. ಅಲ್ಲಿ ಕೇಳಿದ್ರಂತೆ ಅವರು ಎಷ್ಟು ಚೆನ್ನಾಗಿದೆ ಏನು ಅಂತ. ಅಲ್ಲಿ ಎಂಟ್ರಿ ಮಾಡೋಕೆ ಅವ್ನು ಹೇಳಿದಂತೆ ಬೆಂಗಳೂರಿನಲ್ಲೇ ಒಂದಿದೆ ರೇಡಿಯೋ ಮ್ಯೂಸಿಯಂ, ನೋಡಿಲ್ವಾ ಅಂತ. ಅವ್ರಿಗೆ ಶಾಕ್ ಆಯ್ತಂತೆ. ಹೌದಾ ಅಂತ ಅವನು ಅಡ್ರೆಸ್ ಕೊಟ್ಟು ಅವನು ನಂಬರ್ ಕೊಟ್ಟು ಅವರು ಇಲ್ಲಿ ಬಂದು ಫೋನ್ ಮಾಡಿ ಬಂದು ವಿಸಿಟ್ ಮಾಡಿದರು. 1 hour ಇದ್ದರು ಪಾಪ. ಅವ್ರ ಮಧ್ಯೆ ಇರೋರು ಟ್ರಾಂಕೂರ್ ಮಹಾರಾಜರು. ಮೇಲಿರೋರು ನಮ್ಮ ತಂದೆ ತಾಯಿ. ನಮ್ಮ ಮದರ್ ಇಲ್ಲ, ಈಗ ನನ್ನ ತಂದೆ ಇದ್ದಾರೆ. ನಿಮ್ಮ ಫುಲ್ ಟೈಮ್ ಪ್ರೊಫೆಷನ್ ಇದನ್ನೇ ತಗೊಂಡ್ರೆ? ಇಲ್ಲ ನಾನು ಫುಲ್ ಟೈಮ್ ಐ ವಾಸ್ ವರ್ಕಿಂಗ್ ವಿತ್ ಅಲ್ಕಟೆಲ್ ಲೂಸೆಂಟ್ ಅಂತ ಫ್ರೆಂಚ್ ಕಂಪ್ನಿನಲ್ಲಿದ್ದೆ. ಚೆನ್ನಾಗಿ ವರ್ಕ್ ಮಾಡಿ ಒಳ್ಳೆ ಪೊಸಿಷನ್ಗೆ ಹೋದೆ. ವೈಸ್ ಪ್ರೆಸಿಡೆಂಟಾಗಿ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್. ನಾವೆಲ್ಲ ಡೇಟಾ ಸ್ವಿಚಸ್ಸು, ಆಟೋಮೇಟಿಕ್ ಟೆಲಿಕಾಮು ಎಲ್ಲ ಮಾಡ್ತಿದ್ವಿ. ಹೀಗಾಗಿ ಅದು ಒಂದು ಒಳ್ಳೆ ಸಂಬಳ ಇತ್ತು, ಮನೆ ಮಾಡಿದೆ, ಇದನ್ನು ಮಾಡಿದೆ. ಬಟ್ ಬೆಂಗಳೂರಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು ತುಂಬ ಇತ್ತು ನನಗೆ. ಯಾಕೆಂದರೆ ಬೆಂಗಳೂರು ನನಗೆ ಭಾಳ ಕೊಟ್ಟಿದೆ. ಅದೇ ಹೇಳಿದ್ನಲ್ಲ, ಬಂದಾಗ ಮೆಜೆಸ್ಟಿಕ್ನಲ್ಲಿ ಮಲಗಿದವನಿಗೆ ಇಂಥ ದೊಡ್ಡ ಮನೆ ಕಟ್ಸೋದು ಸಾಧ್ಯ ಆಗಿದ್ದು ಬೆಂಗಳೂರಿಂದನೇ ಅಲ್ವಾ. ಸೊ ಅದು ಬೆಂಗಳೂರಿಗೆ ಒಂದು IT ಅಂತಾರೆ, ಬಟ್ ಏನೋ ಒಂದು ವಿಂಟೇಜು ಇರಲಿ ಅಂತ ಒಂದು ಮಾಡಿದ್ರು. ನಮ್ಮ ಮನೆಯವರು ಒಪ್ಕೊಂಡ್ರು ಪಾಪ. 2019ನಲ್ಲೇ ಮಾಡಿದ್ದು. 18ನಲ್ಲಿ ಶುರು ಮಾಡಿದ್ದು ಪ್ಲ್ಯಾನು, 19ನಲ್ಲಿ ಇದು 6 ವರ್ಷ ಇದೆ. ಅದು 6 ವರ್ಷ ಇದೆ. ಅಂದರೆ ಜಾಸ್ತಿ ಇದನ್ನೇನು ಮಾಡಲಿಲ್ಲ ನಾನು. ನಮಗೆ ಅದೆಲ್ಲ ಡಿಜಿಟಲ್ ಕನೆಕ್ಟ್ ಇನ್ನೂ ಅಷ್ಟಿಲ್ಲ. ಇನ್ಸ್ಟಾಗ್ರಾಮು, ಯೂಟ್ಯೂಬ್ದು ವೀಡಿಯೋ ಮಾಡಿ ಹಾಕ್ತೀನಿ ಅವಾಗವಾಗ. ಬಟ್ ರೆಗ್ಯುಲರಾಗಿ ಅದರಲ್ಲೇ ಇರೋಕ್ಕಾಗಲ್ಲ ನಮಗೆ. ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಸೊ ಹೀಗಾಗಿ ಬರ್ತಾರೆ, ತುಂಬ ಜನ ಬರ್ತಾರೆ. ಈಗ ನಂದು ಒಂದು ಲಾಸ್ಟ್ ಇಯರ್ ಒಂದು ಡಾಕ್ಯುಮೆಂಟ್ರಿ ಮಾಡಿದರು, ಮೈ ರೇಡಿಯೋ ಮೈ ಲೈಫ್ ಅಂತ, ಪುನಾದವರು. ಸೊ ಈಗ ಇಟ್ ಈಸ್ ಇಲ್ಲಿದೆ ನೋಡಿ, ಆಲ್ಮೋಸ್ಟ್ 80 ಕಂಟ್ರೀಸ್ನಲ್ಲಿ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಆಗಿದೆ ಅದು. ದೇ ಒನ್ ಆಲ್ ದಿ ಅವಾರ್ಡ್ ಆಲ್ಸೋ. ಅದರಲ್ಲಿ ಈ ಸ್ಪೆಸಿಫಿಕಲಿ ರೇಡಿಯೋ ಕನೆಕ್ಟೆಡ್ ಜನಗಳಿಗೆ ಇದನ್ನು ಮಾಡ್ತಾರೆ, 6 ಜನಗಳಿಗೆ. ಗ್ರೇಟ್ ಸರ್. ತುಂಬ ಮಾತಾಡ್ತೀನಿ ನಾನು, ಯಾಕಂದ್ರೆ ಧಾರವಾಡ ಮಾತಾಡಬೇಕು ಕಲಾ ಮಾಧ್ಯಮಕ್ಕೂ ಮಾತಾಡುವವರೇ ಬೇಕು. ಇಲ್ಲ ಅಂದರೆ ಇವೆಲ್ಲ ಗೊತ್ತಾಗಲಿ ಜನಗಳಿಗೆ ಅಂತ. ಅಂದರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ರೇಡಿಯೋ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅದು ಬಹಳ ಅಪರೂಪದ ವಿಚಾರ. ಇದನ್ನು ಹೇಳಕ್ಕೆ ಬೇರೆ ಯಾರೂ ಇಲ್ಲ ಕನ್ನಡದಲ್ಲಿ. ಕರ್ನಾಟಕಕ್ಕೆ ಅಥವಾ ಇಂಡಿಯಾಗೆ ಫಸ್ಟ್ ರೇಡಿಯೋ ಮ್ಯೂಸಿಯಂ. ಇದು ಭಾರತದ ಮೊದಲ ಮ್ಯೂಸಿಯಂ ಸ್ನೇಹಿತರೆ, ಆಫ್ ಇಟ್ಸ್ ಕೈಂಡ್. ಇಟ್ಕೊಂಡಿದ್ದಾರೆ ಜನ. ರಾಯ್ಪುರ್ನಲ್ಲಿ ಒಬ್ಬರ ಹತ್ರ 1000 ರೇಡಿಯೋ ಇದೆ. ಬಟ್ ಅವ್ರಿಗೆ ಏನು ಜ್ಞಾನ ಇಲ್ಲ ಅದ್ರ ಬಗ್ಗೆ. ಒಂದ್ರ ಮೇಲೆ ಒಂದು ಇಟ್ಟಿದ್ರು. ನಂದು ರೇಡಿಯೋ ನೋಡಿ, ಎವ್ರಿ ಸ್ಪೆಸಿಫಿಕ್ ಯಾವುದೇ ರೇಡಿಯೋ ತೊಗೊಂಡ್ರೆ ಅದ್ರ ಬಗ್ಗೆ ಮಾಹಿತಿ ಇದೆ, ಒಳಗಡೆ ಟೆಕ್ನಿಕಲ್ ಗೊತ್ತಿದೆ. ಅದನ್ನು ರಿಸ್ಟೋರ್ ಮಾಡಿರ್ತೀನಲ್ಲ, ನನಗೆ ಪೂರ್ತಿ ನಾಲೆಜ್. ಸೊ ದಟ್ ಈಸ್ ವೈ ಇಟ್ ಈಸ್ ಫಸ್ಟ್ ಟೆಕ್ನಿಕಲ್ ರೇಡಿಯೋ ಮ್ಯೂಸಿಯಂ ರಿಕಗ್ನೈಸ್ ಬೈ ರೇಡಿಯೋ ವರ್ಲ್ಡ್ ಫೋರಮ್. ಓಹೋ, ಸರ್ಟಿಫಿಕೇಟ್ ಬರಬೇಕು. ಅವ್ರು ಕಳಿಸ್ತೀನಿ ಅಂದರೆ ಕಳಿಸಿಲ್ಲ, ಹಾಕಬೇಕಾಗಿದೆ. ಸೊ ಅವ್ರು ಹೇಳ್ತಾರೆ ಮ್ಯೂಸಿಯಂ ಅದು ಮ್ಯೂಸಿಯಂ ಮಾಡ್ಕೋಬೋದು, ಬಟ್ ಅದ್ರ ಬಗ್ಗೆ ಜ್ಞಾನ ಇರಬೇಕು ಅಲ್ವಾ. ಕೆಲವೊಂದು ಇನ್ನೂ ಒಳಗಡೆ ಬಂದರೆ ಇನ್ನೂ SDR ಎಲ್ಲ ಇದೆ, ಬನ್ನಿ ತೋರಿಸ್ತೀನಿ ಸರ್. ಇವರು ಬಾಸು. ಅದೇ ಜಗದೀಶ್ ಚಂದ್ರ ಬಾಸ್. ಅದಕ್ಕೆ ಅವ್ರನ್ನ ಮೇಲೆ ಹಾಕಿರೋದು. ಇವರು ವಿಶ್ವೇಶ್ವರ ರೇಡಿಯೋ ಅಲ್ಲ, ಬಟ್ ಅವರು ಇದು ವೆರಿ ಬ್ರಿಲಿಯಂಟ್ ಇಂಜಿನಿಯರಿಂಗ್. ಅವರು ನಮ್ಮ ಕರ್ನಾಟಕದ ಹೆಮ್ಮೆ. ಅಂದರೆ ಅವರಷ್ಟು ಯಾರೂ ಬರಲಿಲ್ಲ ಬಿಡಿ ಸರ್. ಇದು ವರ್ಕ್ಶಾಪಾ? ನಂದು ವರ್ಕ್ಶಾಪ್ ಇಲ್ಲಿ ನಾನು ಕೆಲಸ ಮಾಡ್ತೀನಿ. ಇದು ನಂದು ವರ್ಕ್ಶಾಪ್ ಅಂದರೆ ನಂದು ದೇವ್ರ ಗುಡಿ. ಇಲ್ಲೇ ಸಿಕ್ಕಾಪಟ್ಟೆ ಟೈಮ್ ಕಳೀತೀನಿ. ಅಂದರೆ ಎಲ್ಲ ರಿಸ್ಟೋರ್ ಮಾಡ್ತೀನಿ ರೇಡಿಯೋ. ಇಲ್ಲಿ ಸ್ಟಡಿ ಮಾಡಿ ಇದನ್ನು ಮಾಡಿ ಸುಮಾರು ಜುಗಾಡ್ ರಿಪೇರ್ ಮಾಡಲ್ಲ, ಕೂತ್ಕೊಂಡು ಓದ್ತೀನಿ. ಎಲ್ಲ ಡಾಕ್ಯುಮೆಂಟ್ ಸಿಗುತ್ತೆ. ಕೆಲವೊಂದು ನಾವೇ ಮಾಡ್ಕೋತೀವಿ. ಸೊ ಆ ಥರ ಎಲ್ಲ. ಇದೆಲ್ಲ 1931ದ್ದು. ಇದು ನೋಡಿ, ಇದು ನೀವು ವೇಟ್ ಇರುತ್ತೆ ಅಂದ್ರಲ್ಲ, ಎತ್ತಿ ನೋಡಿದ್ದು ಹೆಂಗಿದೆ. ನಾನು ಮುಟ್ಟಿ ಎತ್ತಿ. ಇಲ್ಲ ಹೆಂಗೆ ಎತ್ತೋದಿದೆ ಅಲ್ಲಿಂದ. ಇದು ಕಟ್ಟಿಗೆ. ಹಾಂ, ಅದೇ ಟ್ರಾನ್ಸ್ಫಾರ್ಮರ್.
ಸಿಕ್ಕಾಪಟ್ಟೆ ಹಳೆ ರೇಡಿಯೋ ಅದನ್ನು ಮತ್ತೆ ಈಗ ರಿಸ್ಟೋರ್ ಮಾಡಬೇಕು. ಈಗ ಇದ್ರ ಮೇಲೆ ಬಾಕ್ಸ್ ಇತ್ತು. ಹಾಂ, ಹೊರಗಡೆ ಇದೆಯಲ್ಲ ಬಾಕ್ಸ್, ಬ್ಲ್ಯಾಕ್ ಬಾಕ್ಸ್ ನೋಡಿದ್ರೆ ಅದೇ ಇದೆ. ಓಹೋ ಹೋ ಹೋ, ಮೇಲೆ ನೋಡೋಕೆ ಎಷ್ಟು ಚಿತ್ತಾರವಾಗಿರುತ್ತೆ, ಒಳಗಡೆ ಎಷ್ಟೊಂದು ಐಟಮ್ ಇದೆ ನೋಡಿ ಅದಕ್ಕೆ. ಅಯ್ಯೋ ಸಿಕ್ಕಾಪಟ್ಟೆ. ಯಾವ್ದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅದೊಂದು ರೇಡಿಯೋ. ಕ್ಯೂಟ್. ಫಿಲಿಪ್ಸ್ 1964. ಗ್ರೇಟ್. ಈಗ ರಿಟೈರ್ಡ್. ಇದು ವಾಲ್. ನಾನು ಹೆಚ್ಚು ಕಡಿಮೆ ರಿಟೈರ್ಡ್ ಆಗಿದ್ದೀನಿ. ಆರ್ ವರ್ಕಿಂಗ್ ಆಸ್ ಎ ಕನ್ಸಲ್ಟೆಂಟ್ ಟು ದಿ ಸೇಮ್ ಕಂಪನಿ ಆರ್ ಡಿಫ್ರೆಂಟ್ ಕಂಪನಿ? ಇಲ್ಲ, ಕನ್ಸಲ್ಟೆಂಟ್ ಆಗಿದ್ದೆ, ನನ್ನ ಫ್ರೆಂಡ್ಸ್ ಜೊತೆ ಮಾಡ್ತಿದ್ದೆ. ಬಟ್ ಯಾಕೋ ಸೆಟ್ ಆಗಲಿಲ್ಲ, ಆಮೇಲೆ ಬಿಟ್ಬಿಟ್ಟೆ. ಸೊ ಈಗ ಈಗ ಜೀವನ ಅಂದರೆ ಹಿಂಗೆ ಇದೆ, ಬಾಡಿಗೆ ಬರುತ್ತೆ, ಇದು ಇರುತ್ತೆ. ಒಂದು ಲೆವೆಲ್ಲಿಗೆ ಬಂದಮೇಲೆ ಎಲ್ಲ ಬೇಕು ಅನಿಸೋದು ಎಲ್ಲ ನಿಂತೋಗ್ಬಿಡುತ್ತೆ. ಹೌದಾ? ಹೌದು. ನನಗೆ ಈಗ ಯಾರಾದರೂ ಕಾರ್ ತೊಗೋತೀನೋ ದುಡ್ಡು ಕೊಡ್ತೀನಿ ಅಂದರೆ ಬೇಡ ಅಂತೀನಿ ನಾನು. ಬೆಂಗಳೂರು ಟ್ರಾಫಿಕ್ನಲ್ಲಿ ಕಾರ್ ಹೊಡ್ಯೋಕ್ಕಾಗಲ್ಲ. ನಮ್ಮಲ್ಲಿ ಹೇಳ್ತಾರೆ ಕಾರ್ ತೊಗೊಳ್ಳಿ ಅಂತ. ಅವು ಒಂದು ಸಾರಿ ಅನುಭವಿಸ್ಬಿಟ್ಟ ಮೇಲೆ ಬಿಟ್ಬಿಡ್ಬೇಕು. ಅದು ಒಂಥರ ಕಲಿಸುತ್ತೆ. ಅದು ನಾವು ಇದೆಲ್ಲ ಹೇಗೆ ಅಂದರೆ ಇದನ್ನು ಮಾಡ್ತಾ ಕೂತ್ಕೊಂಡ್ರೆ ಏನೂ ಬೇಡವೇ ಬೇಡ ಅಂತ. ಅದೇ ಲೆವೆಲ್ ಆಫ್ ಪ್ಯಾಷನ್ ಈಸ್ ವೆರಿ ವೆರಿ ಹೈ. ಸೊ ನಿಮ್ಗೆ ಇದರಲ್ಲಿ ತುಂಬ ಆತ್ಮಸಂತೋಷ ಎಲ್ಲ ಸಿಗ್ತಾ ಇದೆ? ಎಲ್ಲ ಸಿಗುತ್ತೆ. ವೆರಿ ನೈಸ್. ನನಗೆ ಅದೇ ಈ ಹೆಸರಿಗಿಂತ ಮುಖ್ಯ ಅಂದರೆ ರೇಡಿಯೋಗಳನ್ನು ಉಳಿಸ್ಬೇಕು ಅನ್ನೋದು. ಯಾರ್ದೋ ಮನೆಯಲ್ಲಿ ರೇಡಿಯೋ ಇರುತ್ತೆ ರೀ. ನನಗೆ ಕೋವಿಡ್ ಟೈಮ್ನಲ್ಲಿ ಸುಮಾರು ಕಾಲ್ಗಳು ಬಂದವು. ಎಲ್ಲರೂ ಮನೆಗೆ ಹೋಗ್ಬಿಟ್ಟಿದ್ರು, ಮನೆ ಕ್ಲೀನ್ ಮಾಡ್ತಾಯಿದ್ರು. ಸರ್ ನಮ್ಮ ಮನೇಲೊಂದು ರೇಡಿಯೋ ಇದೆ ಅಂತ. ಬೆಂಗಳೂರಿನಿಂದ ಆ ಕಡೆಯಿಂದ ತುಂಬ ಬಂತು. ಎಲ್ಲ ನೋಡಿದ್ರೆ ಎಲ್ಲ ಹಾಳಾಗ್ಬಿಟ್ಟಿದೆ. ಇರೋ ರೇಡಿಯೋಗಳನ್ನ ಉಳಿಸ್ಕೊಳ್ಳಿಲ್ಲ. ಈಗ ಉಳಿಸ್ಕೋಬೇಕಂದ್ರೆ ಆಗಂಗಿಲ್ಲ. ಸೊ ಅದು ಬರ್ತಾ ಇರುತ್ತೆ ಎಲ್ಲೆಲ್ಲಿಂದ ರೇಡಿಯೋಗಳು. ತುಂಬ ಜನ ಕಳಿಸ್ತಾರೆ, ಕೆಲವೊಬ್ರು ಮಾರ್ತಾರೆ, ಕೆಲವೊಂದು ನಾನೇ ಹುಡ್ಕೊಂಡು ಹೋಗ್ತೀನಿ ಆ ಥರ. ಅವ್ರ್ಯಾರು ಫೋಟೋ? ಅವರು ನಿಕೋಲಾ ಟೆಸ್ಲಾ ಅಂತ. ಹೀ ಈಸ್ ಅನದರ್ ಎಲೆಕ್ಟ್ರಿಕಲ್ ಜೀನಿಯಸ್. ಅವರು ಹಿ ವಾಂಟೆಡ್ ಟು ಗಿವ್ ಫ್ರೀ ಎಲೆಕ್ಟ್ರಿಸಿಟಿ ಟು ದ ವರ್ಲ್ಡ್. ಇಡೀ ಜಗತ್ತಿಗೆ ಫ್ರೀ ಕರೆಂಟ್. ಸಿದ್ದರಾಮಯ್ಯವ್ರಿಗೆ 100 ಯೂನಿಟ್ ಏನೋ ಕೊಡ್ತಾರಲ್ಲ, ಅವಾಗಲೂ ಇಡೀ ಜಗತ್ತು ಫ್ರೀ ಕರೆಂಟ್ ಕೊಡೋಣ ಅಂತ. ಬಟ್ ಅವನು ಮರ್ಡರ್ ಮಾಡಿಸ್ಬಿಟ್ರು. ಮರ್ಡರ್ ಆಯಿತು, ಏನಾಯಿತು, ಒಟ್ಟು ಇಲ್ಲ ಅನ್ನಿಸ್ಬಿಟ್ರು, ಶಿವ ಅನ್ನಿಸ್ಬಿಟ್ರು. ಈಗ ಯಾರಾದರೂ ನೀರಿನಲ್ಲಿ ನಾನು ಬೈಕ್ ಓಡಿಸ್ತೀನಿ ಅಂದರೆ ಅವನು 1-2 ವಾರ ಹಾರಾಡ್ತಾನೆ, 3ನೇ ವಾರ ಅವನು ಹೆಂಗೋ ಮಾಡಿ ಇಳಿಸ್ಬಿಡ್ತಾರೆ. ಪೆಟ್ರೋಲ್ ಕಂಪ್ನಿದವ್ರಿಗೆ ದುಡ್ಡು ಬರಬೇಕಲ್ಲ. ದಟ್ಸ್ ಬಿಸ್ನೆಸ್. ಇದು ಏನೂ ಮಾಡೋಕ್ಕಾಗಲ್ಲ. ಸ್ವಾಮಿ, ನಾನು ಕಾವೇರಿ ನೀರು ಇಟ್ಕೊಂಡು ಗಾಡಿ ಓಡಿಸ್ತೀನಿ. ಸುಮಾರು ಜನ ಮಾಡಿದರು, ಯಾರೂ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ, ಮಾಡೋಕ್ಕೆ ಆಗಲ್ಲ ಅಂತ. ಅವ್ರನ್ನ ಬೀಳೋಕ್ಕೆ ಬಿಡಲ್ಲ ರೀ. ಸೊ ಅದೇನಿದೆ SDR ಅಂತ, RTL SDR, ನ್ಯೂ ಜನ್ರೇಷನ್ ರೇಡಿಯೋ. ಅದು ಕಂಪ್ಯೂಟರ್ ಬರ್ತಾಯಿದೆ. ಅದೇ RTL SDR, ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋ ಅಂತ. ಇದೆಲ್ಲ ಹೈ ಲೆವೆಲ್ ರೇಡಿಯೋ. ಅದೇ ವಿ ಯೂಸ್ ಇಟ್ ಇನ್ ಸ್ಪೇಸ್ ಪ್ರೋಗ್ರಾಮ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ನಾವು ವಿ ಕ್ಯಾನ್ ಗೆಟ್ ಕನೆಕ್ಟೆಡ್ ಯೂಸಿಂಗ್ ದ್ಯಾಟ್. ಇವೆಲ್ಲ ನಮ್ಮ ಜ್ಞಾನಪೀಠಗಳನ್ನು ಇಟ್ಕೊಂಡು ಎಲ್ಲ ನಮ್ಮ ಜ್ಞಾನಪೀಠ ಅವಾರ್ಡ್ಸ್. ಕುವೆಂಪು, ದ ರಾ ಬೇಂದ್ರೆ, ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರು. ಒಬ್ಬರು ಮಿಸ್ ಆಗಿದ್ದಾರೆ ಹೇಳಿ, ಕಂಬರ್. ನಾಟ್ ಬ್ಯಾಡ್. ಬಿಟ್ಬಿಟ್ರಿ ಅವ್ರನ್ನ. ಅದು ಅವ್ರದ್ದೇ ಆ ಫಾರ್ಮ್ಯಾಟ್ನಲ್ಲಿ ಅದು ಫೋಟೋ ಸಿಗಲಿಲ್ಲ ನನಗೆ. ತೊಗೊಂಬಂದು ಹಾಕಬೇಕಾಗಿದೆ. ಒಂದೇ ಥರ ಪ್ರಿಂಟ್ ಮಾಡಿರೋದು ಬೇಕಿತ್ತು. ಎಷ್ಟೊತ್ತು ಅಂದರೆ ಈ ಫುಲ್ ಟೈಮ್ ಇದೆ ಮಾಡ್ತಿದ್ದೀರಾ? ಫುಲ್ ಟೈಮ್ ಅಂತ ಏನಿಲ್ಲ. ಕೆಲವೊಂದು ಸಾರಿ ಕೆಲಸ ಇದ್ದರೆ ಹೊರಗೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲೇ ಬೇಜಾರು. ಒಂದೊಂದು ಸಾರಿ ಹಂಗೆ. ಇದರಿಂದ ದುಡಿಮೆ ಇದೆಯಾ? ಇದರಿಂದ ದುಡಿಮೆ ಇಲ್ಲ. ಇಲ್ಲಿ ದುಡಿಮೆಗಿಂತ ಇಲ್ಲಿ ಲಾಸ್ ಆಗಿದ್ದೆ ಜಾಸ್ತಿ ನನಗೆ. ಏನಾಗುತ್ತೆ ಅಂದರೆ ಈಗ ಕೆಲವೊಬ್ಬರು ಎಸ್ಪೆಷಲಿ ಹೈದರಾಬಾದು, ಗುಜರಾತು, ಅಲ್ಲಿಂದ ರೇಡಿಯೋ ಕಳಿಸ್ತಾರೆ, ಕೊರಿಯರ್ನಲ್ಲಿ ಕಳಿಸ್ಬಿಡ್ತಾರೆ. ಮಾಡಿಕೊಟ್ಬಿಡಿ, ಎಷ್ಟೇ ದುಡ್ಡಾಗಲಿ ನಾನು ಕೊಡ್ತೀನಿ ಅಂತಾರೆ. ನನಗೆ ಇನ್ನೊಂದು ಇದು ಅಂದರೆ ನಾನು ಬ್ರಹ್ಮ ಅಲ್ಲ. ಸೊ ಯಾವುದೇ ರೇಡಿಯೋ ಬಂದರೆ ನಾನು 100% ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿಲ್ಲ. ಅದಾಗೋರ್ಗೂ ಗೊತ್ತೇ ಆಗಲ್ಲ. ಅದು ಆಗೋವ್ರಿಗೂ ಗೊತ್ತಾಗಲ್ಲ. ನಾನು ಬ್ರಹ್ಮ ಅಲ್ಲ ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ. ಸೊ ನಾನು ಅಡ್ವಾನ್ಸ್ ಇಸ್ಕೊಳ್ಳಲ್ಲ. ಸೊ ನಾನೇನು ಮಾಡ್ತೀನಿ, ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ತೇನೆ. ರೆಡಿ ಆಗಿದೆ, ಇಷ್ಟ ಆಗಿದೆ, ಮುಂಚೆನೇ ಹೇಳಿರ್ತೀನಿ. ವಿವಿಧ ಭಾರತಿ ಬರಲ್ಲ, ಶಾರ್ಟ್ ವೇವ್ ಸ್ಟೇಷನ್ಸ್ ಯಾವುದೂ ಇಲ್ಲ, ನಿಮಗೆ ರೇಡಿಯೋ ಸಿಲೋನ್ಗಿಲ್ಲೋನೆಲ್ಲ ಬಂದಾಗ್ಬಿಟ್ಟಿದೆ, ನೀವು ನೋಡಿ ಬರೀ FM ಮಾತ್ರ ಎಲ್ಲ ಶಿಫ್ಟ್ ಆಗಿಬಿಟ್ಟಿದ್ದಾರೆ FMಗೆ. ಸೊ ನಿಮ್ಗೆ ಬರೋದು ಮಾತ್ರ ಆಕಾಶವಾಣಿ ಮೀಡಿಯಮ್ ವೇವ್. ನೋ ಪ್ರಾಬ್ಲಮ್ ಸರ್, ಯು ಡೂ ಇಟ್ ಅಂತಾರೆ. ಎಲ್ಲ ಮಾಡಿ ಕಳಿಸಾದ್ಮೇಲೆ ಎಸ್ಟಿಮೇಟೇಷನ್ ಕೊಟ್ಟಿರ್ತೀನಿ.
16,000 18,000 ಆಗುತ್ತೆ, 20,000 ಆಗುತ್ತೆ ನೋಡು. ಅದನ್ನು ನಾನು ಕಂಪ್ಲೀಟ್ ಮಾಡ್ತೀನಲ್ಲ, ಕ್ಯಾಬಿನೆಟ್ ಎಲ್ಲ ಮಾಡ್ತೀನಿ. ಸೊ ಕಳಿಸಿದ ಮೇಲೆ ಅವರು ವಿಡಿಯೋ ಕಳಿಸ್ತಾನೆ, ಬೇಸ್ ದೋಸ್ ಸರ್ ನಮ್ಮ ಪೈಸೆ ಇದ್ದಂಗೆ ಕಳಿಸ್ಬಿಡ್ತೀನಿ ನಾನು. ನನಗೆ ಏನಂದರೆ ಯಾರ್ದೋ ರೇಡಿಯೋ ನಾನು ಯಾಕೆ ಇಟ್ಕೊಳ್ಳೋದು ಅನ್ನೋದು ಒಂದಿರುತ್ತೆ. ಬಟ್ ಯಾವುದೇ ರೇಡಿಯೋ ಬಂದರೂ ನನ್ನ ವರ್ಕ್ಶಾಪ್ನಿಂದ ನಕ್ಕೊಂಡು ಹಾಡ್ಕೊಂಡು ಹೋಗ್ಬೇಕದು. ಅದೊಂದು ಭಾರಿ ಹುಚ್ಚು ನನಗೆ. ಹಾಗೆ ತಾನೇ ಹಾಡ್ಕೊಂಡು ಅದೇ ಅದು ಹಾಡ್ಕೊಂಡು ಹೋದರೆ ಖುಷಿ ನನಗೆ. ಫೀಲು ಅದು ಆಯ್ತು ಬಿಡಪ್ಪ, ನೀನು ದುಡ್ಡು ಕೊಡು ಮುಟ್ಟಿದ ಮೇಲೆ ಅಂಥೇಳಿ ನಾನೇ ಕೊರಿಯರ್ನಲ್ಲಿ ಹಾಕಿ ದುಡ್ಡು ಹಾಕಿ ಕಳಿಸ್ತಾನೆ. ಕಳಿಸಿದ್ಮೇಲೆ ಅವರು ಒಂದು ವಾರ ಟಚ್ನಲ್ಲಿ ಇರ್ತಾರೆ. ಆಮೇಲೆ ಸರ್ ಏನೈ ಓರೇ ಓನೈ ಯಾರ ಏನೈನ ಅನ್ನೋದು ಐ ಲಾಸ್ಟ್ ಆಲ್ಮೋಸ್ಟ್ 3.5 lakh rupees. ಅಯ್ಯೋ, ಒಂದು 30-32 ರೇಡಿಯೋಗಳು. ಕೆಲವೊಬ್ಬರು ರೇಡಿಯೋ ಮಾಡಿಸ್ಕೋತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಏನಾಗುತ್ತೆ, ನಾನು ಖುಷಿಯಿಂದ ಕೆಲಸ ಶುರು ಮಾಡಿ ರೆಡಿ ಮಾಡಿ ಅದು ಹಾಡಿದ ತಕ್ಷಣ ಖುಷಿ ಆಗುತ್ತೆ. ಎಲ್ಲ ವೀಡಿಯೋ ಕಳಿಸ್ತೀನಿ, ಬಂದು ತೊಗೊಂಡೋಗಿ ದುಡ್ಡು ಬರೋದೇ ಇಲ್ಲ. ದುಡ್ಡಿಲ್ಲ ಅಂದರೆ ನಾನೇ ಕೊಟ್ಬಿಡ್ತೀನಿ, ಹೋಗಪ್ಪ ತಗೊಳ್ಳಿ ಅಂತ. ಅದನ್ನು ಹೇಳಲ್ಲ. ಸುಮಾರು 5-6 ವರ್ಷದಿಂದ ಆಗಿದೆ. ಅದಕ್ಕೆ ಈಗ ತುಂಬ ಸೆಲೆಕ್ಟಿವ್ಲಿ ಮಾಡ್ತೀನಿ ನಾನು. ನನ್ನ ರೇಡಿಯೋಗಳೇ ಸುಮಾರಿದೆ, ಅವನ್ನೆಲ್ಲ ರೆಡಿ ಮಾಡಬೇಕು. ನೋಡಿ ಇಲ್ಲಿ ಮೇಲ್ಗಡೆ ಇದೆಲ್ಲ ಎಲ್ಲ ವೆರಿ ವೆರಿ ರೇರ್ ರೇಡಿಯೋಸ್. ಅವನ್ನೆಲ್ಲ ರೆಡಿ ಮಾಡೋದಕ್ಕೆ ನನಗೆ ಇನ್ನೊಂದು 10 ವರ್ಷ ಬೇಕು. ಬಟ್ ನಾನು ಎಲ್ಲ ರೇಡಿಯೋ ರೆಡಿ ಮಾಡಿ ನನ್ನ ನಂತರ ಧರ್ಮಸ್ಥಳದ್ದು ಪಯಣ ಅಂತ ಒಂದು ಮೈಸೂರಿನಲ್ಲಿ ಮಾಡಿದಾರಲ್ಲ, ಪಯಣ ಕಾರ್ ಮ್ಯೂಸಿಯಂ ಮಾಡಿದಾರಲ್ಲ, ಅವ್ರು ಬಂದು ನೋಡ್ಕೊಂಡು ಹೋದಾಗ ಅದನ್ನೇ ಹೇಳಿದೆ ನಾನು, ನನ್ನ ನಂತರ ನಿಮಗೆ ಕೊಟ್ಬಿಡ್ತೀನಿ, ನೀವೇ ಇಟ್ಕೊಳ್ಳಿ ಎಲ್ಲ. ಯಾಕಂದರೆ ಅಲ್ಲಿ ಉಳಿಯುತ್ತೆ. ಅಲ್ಲಿ ಬೇರೆ ಕಡೆ ಹೋದರೆ ಎಲ್ಲ ಹೋಗ್ಬಿಡುತ್ತೆ. ಯಾರು ಮೇಂಟೈನ್ ಮಾಡಬೇಕಾಗಬೇಕಲ್ಲ. ಯಾರು ಭಾಳ ಅಂದರೆ ಆಕಾಶವಾಣಿದವ್ರು ಏನಾದ್ರು ದೊಡ್ಡದು ಮಾಡಿದರೆ ಅವ್ರಿಗೆ ಕೊಡ್ತೀನಿ, ಆ ಥರ. ಆಕಾಶವಾಣಿ ರೇಡಿಯೋ ಮ್ಯೂಸಿಯಮು ಇಲ್ಲ, ಅವ್ರದ್ದಿಲ್ಲ. ಆಕಾಶವಾಣಿ ಇಲ್ಲ. ಅವ್ರು ಮಾಡಬೇಕಿತ್ತಲ್ವಾ, ಮಾಡಿಲ್ಲ. ಒಂದು 2-3 ರೇಡಿಯೋ ಇಟ್ಕೊಂಡಿದ್ದಾರೆ ಅಷ್ಟೇ, ತೋರಿಸ್ತಾರೆ. ಜರ್ನಿ ಆಫ್ ಆಕಾಶವಾಣಿ ನೋಡಿ ಅಂತ ತೋರಿಸ್ಬಿಡೋದು ಅಷ್ಟೇ. ಎಲ್ಲ ಪೋಸ್ಟರ್ನಲ್ಲಿದೆ. ಜರ್ನಿ ಆಫ್ ಆಕಾಶವಾಣಿ ಇಸ್ ಆಲ್ ಇನ್ ಪೋಸ್ಟರ್, ನಾಟ್ ಇನ್ ರಿಯಾಲಿಟಿ, ಫಿಸಿಕಲ್ ಫಾರ್ಮ್. ಸೊ ನಿಮ್ಮ ಹಿಂಗಾಗಿ ಕಷ್ಟ ಅದು. ಸೊ ಈ ಇಡೀ ಲೈಫ್ ವಿತ್ ರೇಡಿಯೋಸ್. ಮೈ ಲೈಫ್ ಮೈ ರೇಡಿಯೋ. ಅದಕ್ಕೆ ಅವರು ಡಾಕ್ಯುಮೆಂಟಿಗೆ ಹೆಸರು ಹಂಗೆ ಕೊಟ್ಟಿರೋದು, ಮೈ ಲೈಫ್ ಮೈ ರೇಡಿಯೋ, ಮೈ ರೇಡಿಯೋ ಮೈ ಲೈಫ್. ಫ್ಯಾಮಿಲಿ ಇದಕ್ಕೆ ಒಪ್ಕೊಡ್ರ? ಏನೇ ಇದೆಲ್ಲ ಟೈಮ್ ವೇಸ್ಟ್ ಮಾಡ್ತೀಯ? ಇಲ್ಲ, ಒಪ್ಕೊಂಡ್ರು. ನಾನು ಹೇಳಿದ್ದೆ ಅವ್ರಿಗೆ, ನಾನು ಹೆಣ್ಣು ನೋಡೋಕೆ ಹೋದಾಗೂ ರೇಡಿಯೋ ತೊಗೊಂಬಂದಿದ್ದೀನಿ. ಯು ಮೆ ನಾಟ್ ಬಿಲೀವ್. ಹೆಣ್ಣು ನೋಡೋಕೆ ಹೋಗಿದ್ದೆ ದಾವಣಗೆರೆಯಲ್ಲಿ. ಅದು ಹೆಣ್ಣು ನೋಡೋ ಕಾರ್ಯಕ್ರಮ ಎಲ್ಲ ಆದಮೇಲೆ ಅವ್ರು ಕೇಳಿದರು, ಏನು ರೀ ನಿಮ್ಮದು ಹಾಬೀಸ್ ಎಲ್ಲ ಏನಂದ್ರೆ, ಈ ಥರ ರೇಡಿಯೋಸು ಅದು ಇದು ಮಾಡ್ತೀನಿ ಅಂತ. ಅಯ್ಯೋ, ನಿನ್ನೆ ತಾನೇ ನಮ್ಮ ಮನೆಯದು ಒಂದು ವಾಲ್ ರೇಡಿಯೋ ಗುಜ್ರಿಗೆ ಹಾಕ್ಬಿಟ್ವಿ ಅಂದರು. ನಾನು ದಾವಣಗೆರೆ ಅಲ್ವಾ, 91 ಅನಿಸುತ್ತೆ, 1991. ದಾವಣಗೆರೆ ಇನ್ನೂ ಚಿಕ್ಕದಿತ್ತು. ಆಯಿತು ಅಂತ ನಮ್ಮ ತಂದೆ ತಾಯಿನ ಹುಬ್ಬಳ್ಳಿಗೆ ಕಳಿಸಿ ನಾನು ದಾವಣಗೆರೆಯಲ್ಲಿ ಎಲ್ಲ ಅಡ್ಡಾಡಿದೆ. ಯಾಕಂದ್ರೆ ಗೊತ್ತಿರುತ್ತೆ ಎಲ್ಲಿ ಸ್ಕ್ರ್ಯಾಪ್ ಯಾರು ಮಾಡ್ತಾರೆ ಏನು ಅಂತ. ಆಟೋದವ್ನು ಹಿಡ್ಕೊಂಡು ಅಡ್ಡಾಡಿ ಅವನ ಹತ್ರ ಹೋಗಿ ಆ ರೇಡಿಯೋ ಇಸ್ಕೊಂಡು ಬಂದೆ. ಅವನೇನೋ 50 ರೂಪಾಯಿ ಕೊಟ್ಟಿದ್ದು, 100 ರೂಪಾಯಿ ಕೊಟ್ಟು ಇಸ್ಕೊಂಡು ಬಂದೆ. ತಗೊಂಡು ಬಂದು ಆಮೇಲೆ ಒಂದು ವಾರ ಆದಮೇಲೆ ಹೇಳಿದೆ ಅವ್ರಿಗೆ, ನಿಮ್ಮದು ಹೆಣ್ಣು ಒಪ್ಪಿಗೆ ಆಗಲಿಲ್ಲ, ಅದ್ರ ರೇಡಿಯೋ ಒಪ್ಪಿಗೆ ಆಯಿತು ಅಂತ. ಅವ್ರು ಏನ್ರಿ ನೀವು ಹುಚ್ಚು, ನಮ್ಮ ತಂದೆ ಬೈದಾಡ್ಬಿಟ್ರು, ಅದು ಹೆಂಗೆ ಹೇಳ್ತೀಯ ನೀನು ಅಂತ. ಅಯ್ಯೋ, ರೇಡಿಯೋ ತೊಗೊಂಬಂದಿದ್ದೀನಿ ಹೇಳ್ತೀನಿ. ಆದರೆ ಹೆಣ್ಣು ಒಪ್ಪಿಗೆ ಆಗಲಿಲ್ಲ ಯಾವುದೋ ಒಂದು ಕಾರಣಕ್ಕೆ. ಬಟ್ ರೇಡಿಯೋ ಒಪ್ಪಿಗೆ ಆಯಿತು, ತೊಗೊಂಡು ಬಂದಿದ್ದೀನಿ. ತೊಗೊಂಡೋದ್ರೆ ಆ ರೇಡಿಯೋ ಎಲ್ಲಿ ಹುಡ್ಕಾಡಿದ್ರಿ ಅಂತ. ಹಿಂಗೆ ಸರ್, ಹೆಣ್ಣು ಹೆಂಗೆ ಹುಡುಕ್ತೀವೋ ಹಂಗೆ ರೇಡಿಯೋನ ಹುಡುಕ್ತೀನಿ ನಾನು. ಅವರು ಅಯ್ಯೋ ಏನ್ರಿ ನೀವು ಅಂದರು. ಸೊ ಆ ರೇಡಿಯೋ ಇನ್ನೂ ಇದೆ ಅದು. ಆಮೇಲೆ ಮೇಡಮ್ ಎಲ್ಲಿ ಹುಡುಕಿದ್ರಿ? ಮೇಡಮ್ನ ಆಮೇಲೆ ಹುಡ್ಕಾಡಿದ್ವಿ, ಅದೆಲ್ಲ ಬೇರೆ ಕಥೆ. ಅದಕ್ಕೆ ಹೇಳೋದು, ರೇಡಿಯೋಗೆ ನನಗೆ ಋಣಾನ ಬಂದಿದ್ದರೆ ಬಂದೇ ಬರುತ್ತೆ ರೇಡಿಯೋ. ಕೆಲವೊಬ್ರು ಹೇಳ್ತಾರೆ, ಸರ್ ರೇಡಿಯೋ ಇದೆ ಚೆನ್ನಾಗಿದೆ, 10,000 20,000 ಅಂತ. ನಂಗೆ ಕೊಡೋಕ್ಕಾಗಲ್ಲಪ್ಪ ಅಷ್ಟು. ಕೊಡೋ ಅಂದರೆ ಕೊಡು, ನನ್ನ ಹತ್ರ ನಂಗೆ ಬರಬೇಕು ಅಂದರೆ ಬಂದೇ ಬರುತ್ತೆ ಅಂತ. ಒಬ್ರು ಯಾರೋ ಕೋವಿಡ್ ಟೈಮ್ನಲ್ಲಿ 4.5 ಲಕ್ಷ ಅಂತ ಒಂದು ರೇಡಿಯೋ ಇಟ್ಕೊಂಡಿದ್ರು. ನಾನು 4.5 ಲಕ್ಷಕ್ಕೆ ನಾನು ಇಂಗ್ಲೆಂಡ್ಗೆ ಹೋಗಿ ತೊಗೊಂಬರ್ತೀನಪ್ಪ ಬೇಡ ಅಂದ್ಬಿಟ್ಬಿಟ್ಟೆ. 3 ವರ್ಷ ಆದಮೇಲೆ ಮತ್ತೆ ಅದೇ ಪಾರ್ಟಿ, ಸರ್ 4,000 ಕೊಡಿ ತಗೊಳ್ಳಿ ಸರ್ ಅಂತ ಹೇಳಿದ್ರು. ಸೊ ಅದು ಬರೋದಿದ್ರೆ ನನಗೆ ಬರುತ್ತೆ ಆ ಥರ. ನಾನು ಬಂದೇ ಇರಬೇಕು ಎಲ್ಲದಕ್ಕೆ ಅಲ್ವಾ. ಮಕ್ಕಳು ಎಷ್ಟು ಜನ? ನಮಗೆ 2 ಹೆಣ್ಮಕ್ಳು, ಒಬ್ಬಳೇ ಹೆಂಡತಿ. ಒಬ್ಬರೇ ಒಂದೇ ಮದುವೆ. ಹೇಳ್ತಾ ಇದ್ದೀನಿ. ಇಲ್ಲಪ್ಪ, ಇಲ್ಲ, ಅವರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರಲ್ಲ, ದಟ್ ಇಸ್ ವೆರಿ ಗ್ರೇಟ್ ಆಫ್ ದಮ್. ನನ್ನ ಫ್ಯಾಮ್ಲಿದು, ನಮ್ಮ ಅಣ್ಣ, ನಮ್ಮ ಅಪ್ಪ ಅಮ್ಮ,
ತುಂಬ ಖುಷಿ ಪಡ್ತಾರೆ ಅವರು ಪಾಪ ಹುಬ್ಳಿಯಿಂದ ಯಾವುದೋ ರೇಡಿಯೋ ಸಿಕ್ಕಿದೆ ಕಳಿಸ್ತೀನಿ ಅಂತ ನಮ್ಮ ಅಣ್ಣನ ಮಗ ಕಾರ್ನಲ್ಲಿ ತಂದು ಕೊಡ್ತಾನೆ. ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮ ಅಣ್ಣ, ನಮ್ಮ ಸಿಸ್ಟರ್ಸ್ ಎಲ್ಲರೂ. ಈ ಜಾಬ್ ಮಾಡುವಾಗ ಹೆಂಗೆ ಮಾಡ್ತೀರಿ? ಈಗೇನೋ ಸ್ವಲ್ಪ ಜಾಬ್ ಮಾಡ್ಬೇಕಾದ್ರೆ ಅದೇ ಸ್ಯಾಟರ್ಡೆ ಸಂಡೇ ನಾನು ಏನು ಮಾಡ್ತಿದ್ದೆ ಅಂದರೆ ತುಂಬ ಟ್ರಾವೆಲಿಂಗ್ ಇರೋದು ನನಗೆ. ಡೆಲ್ಲಿ, ಬಾಂಬೆ, ಕಲ್ಕಟ್ಟ ಎಲ್ಲ ಕಡೆ, ಪೂನಾಗಿನ ಅಲ್ಲಿ ಹೋದರೆ ಸ್ಯಾಟರ್ಡೆ ಸಂಡೇ ಅಲ್ಲಿದ್ದು ಸಂಡೇ ಮಾರ್ಕೆಟಿಗೆ ಹೋಗ್ತಿದ್ದೆ. ಅಲ್ಲಿ ಹೋಗಿ ಹುಡುಕಾಡ್ತಿದ್ದೆ ರೇಡಿಯೋಗಳನ್ನ. ಹೀಗಾಗಿ ಒಳ್ಳೊಳ್ಳೆ ರೇಡಿಯೋಗಳು ಸಿಕ್ಕಿದೆ ನನಗೆ ಸಂಡೇ ಮಾರ್ಕೆಟ್ನಲ್ಲಿ. ಇಲ್ಲಿ ಬೆಂಗಳೂರಿನಲ್ಲಿ ಸಂಡೇ ಮಾರ್ಕೆಟಿಗೆ ತುಂಬ ಓಡಾಡಿದೆ. ಸಂಡೇ ಬಜಾರ್, ಚಿಕ್ಕಪೇಟೆ, ಬಳೆಪೇಟೆ ಇದೆ. ಅಲ್ಲಿ ಎಲ್ಲ ತುಂಬ ಜನ ಪರಿಚಯ ಇದ್ದಾರೆ. ಅವರು ಯಾವುದೋ ರೇಡಿಯೋ ಬಂದರೆ ಕಾಲ್ ಮಾಡ್ತಾರೆ. ಅದು ಹೇಗೆ ಅಂದರೆ ಈಗೆಲ್ಲ ಹೋಗ್ಬಿಟ್ಟಿದೆ. 2000 ನಂತರ ಯಾವುದು ವಾಲ್ ರೇಡಿಯೋ ಯಾವುದು ಸಿಗಲ್ಲ ಈಗ ಬರೀ ಅಲ್ಲಿ ಚಪ್ಪಲಿ ಬಟ್ಟೆನೇ ಜಾಸ್ತಿ ಇರೋದು, ಎಲ್ಲ ಹೋಗ್ಬಿಟ್ಟಿದೆ ಅದು. ಸೊ ಸಂಡೇ ಮಾರ್ಕೆಟು, ಕಾಂಟ್ಯಾಕ್ಟ್ಸು. ಆಮೇಲೆ ನನಗೆ ಹುಚ್ಚಿದೆ ಅನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಯಾರೋ ಒಬ್ಬರು ಹೇಳ್ತಾರೆ ಏನೋ ಹಿಂಗೆ. ಉದಾಹರಣೆಗೆ ಈ ವಿಡಿಯೋ ನೋಡಿ ಯಾರನ್ನ ಕಾಲ್ ಮಾಡ್ಬೋದು ನಿಮಗೆ? ಮಾಡ್ಬೋದು, ಸುಮಾರು ಜನ ಮಾಡ್ತಾರೆ. ಗ್ರೇಟ್. ನಾನು ರೇಡಿಯೋ ಇದೆ ಬಂದು ತಗೊಳ್ಳಿ, ವಾಲ್ ರೇಡಿಯೋ ಅಂದರೆ ಎಲ್ಲ ಬಿಟ್ಬಿಟ್ಟು ಓಡೋಗ್ತೀನಿ. ಡೆಲ್ಲಿಗೆ ಬಂದರೂ ಹೋಗ್ಬಿಡ್ತೀನಿ ನಾನು. ಖರ್ಚಾಕೊಂಡು ಹೋಗ್ಬಿಡ್ತೀರಾ? ಅಷ್ಟು ಹುಚ್ಚು. ಆದರೆ ಬಟ್ ಆ ರೇಡಿಯೋ ತುಂಬ ಚೆನ್ನಾಗಿರ್ಬೇಕು. ಡೆಲ್ಲಿಗೆ ಹೋಗಬೇಕು ಅಂದರೆ ಈ ಲೋಕಲ್ ಸಿಗೋ ರೇಡಿಯೋ ಅಲ್ಲ, ತುಂಬ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಹೋಗ್ಬಿಡ್ತೀನಿ. ಇಲ್ಲೇ ಬೆಂಗಳೂರಿನಲ್ಲಿ ಯಾರಾದರೂ ರೇಡಿಯೋ ಇದೆ ಕೊಡ್ತೀನಿ ಬನ್ನಿರಿ ಅಂದರೆ ಇಮ್ಮಿಡಿಯೇಟ್ಲಿ ಹೋಗ್ಬಿಟ್ಟು ಹೂವು ತೊಗೊಂಡಲ್ಲ, ಹಣ್ಣು ಸ್ವೀಟು ತೊಗೊಂಡೋಗಿ ಹೂವು ಹಣ್ಣು ತೊಗೊಂಡೋಗೋದು ಬೇರೆ ಸಂಬಂಧ ಕೂಡಿಸ್ದಂಗೆ. ಬಟ್ ಇದು ಹಣ್ಣು ಸ್ವೀಟು ತೊಗೊಂಡೋಗಿ ಅವ್ರಿಗೆ ಕೊಟ್ಟು, ಯಾಕಂದರೆ ಅವರು ಪಾಪ ತುಂಬ ಕಷ್ಟಪಟ್ಟು ತೊಗೊಂಡಿರೋ ರೇಡಿಯೋಗಳು ಈಗ ಅದಕ್ಕೆ ಅವ್ರಿಗೇನೋ ಬೇಡ ಕೊಡ್ತಾ ಇದ್ದಾರೆ, ತೊಗೊಂಬರೋದು. ಮಕ್ಕಳಿಗೆ ಮದುವೆ ಮಾಡಿದ್ರಾ? ಇಬ್ಬರದು ಮದುವೆ ಆಗಿದೆ. ಇಲ್ಲ ಮೇಡಮ್ ಹೌಸ್ ವೈಫು. ನನ್ನ ಮೊದಲೇ ಮಗಳು ಡಾಕ್ಟರು, MSc ಸೈಕಾಲಜಿ ಮಾಡಿದ್ದಾಳೆ, ಹೋಮಿಯೋಪತಿ ಡಾಕ್ಟರು, ಈಗ PhD ಮಾಡ್ತಿದ್ದಾಳೆ. ನಮ್ಮ ಎರಡನೇ ಮಗಳು ಚಾರ್ಟೆಡ್ ಅಕೌಂಟೆಂಟು. ಸೊ ಹೀಗಾಗಿ ಅವ್ರದ್ದು ಮದುವೆ ಆಯಿತು. ಲೈಫ್ ಇಸ್ ಸ್ಮೂತ್, ವೆರಿ ನೈಸ್. ಆಕಾಶವಾಣಿ ಥರ ಎಂದೆಂದೂ ನಿಲ್ಲಲ್ಲ. ಪ್ರೇಕ್ಷಕರು ಆಕಾಶವಾಣಿ 90 ವರ್ಷ ಆಯಿತು. ನನಗೂ ಆಸೆ ಇದೆ 90 ವರ್ಷ ಬದುಕಬೇಕು, ರೇಡಿಯೋ ಕೇಳಬೇಕು. ಯಾಕಂದ್ರೆ 103 ವರ್ಷದವರು ಅಪ್ಪ ಅದು ಹೆಂಗೆ ಅಂದರೆ ನನಗೆ ಐ ವಾಸ್ ಶಾಕ್ ಟು ಸಿ ಹಿಸ್ ಮೇಲ್. ನನಗೆ ಆಮೇಲೆ ಅವ್ರು ಹೋಗಿದ್ದು ಗೊತ್ತಾಯಿತು. ಯಾರಿಗೆ ಕಂಡಲೆನ್ಸ್ ಕಳ್ಸೋಕ್ಕೆ ಕಾಂಟ್ಯಾಕ್ಟೇ ಇರಲ್ಲ. ಒಬ್ರದ್ದು ಇಮೇಲ್ ಹೋಯಿತು ಅಂದರೆ ಒಬ್ರದ್ದು ಇಮೇಲ್ ಇರುತ್ತೆ, ಅವ್ರು ಹೋಗಿರೋದು ಗೊತ್ತಾಗಲ್ಲ ಅನ್ಲೆಸ್ ಯು ಆರ್ ಕ್ಲೋಸ್ ಟು ದರ್ ಫ್ಯಾಮಿಲೀಸ್. ಆ ಥರ ಎಲ್ಲ. ಶುಭವಾಗಲಿ ಸರ್ಗೆ. ಆಕಾಶವಾಣಿ ಹೇಗೆ ಆವತ್ತಿಂದ ಇವತ್ತಿನವರೆಗೂ 90 ವರ್ಷ ಆದರೂ ಕೇಳುವವರಿಹರೆಂದು ನಾನು ಹಾಡುವುದಿಲ್ಲ ಅಂತ ಹೇಗೆ ಹಾಡ್ತಾನೆ ಇದೆಯೋ, ಪ್ರಸಾರ ಆಗ್ತಾನೆ ಇದೆಯೋ, ಆ ಕೇಳುಗರ ಸಂಖ್ಯೆ ಹೆಚ್ಚು ಕಡಿಮೆ ಆದರೂ ಕೂಡ ಅದೇ ರೀತಿ ಯಾರು ಬಂದು ನೋಡ್ತಾರೋ, ಯಾರು ಬಿಡ್ತಾರೋ, ಏನಾಗುತ್ತೋ, ಪ್ರಶಸ್ತಿ ಬರುತ್ತೋ, ಪುರಸ್ಕಾರ ಬರುತ್ತೋ, ದುಡ್ಡು ಬರುತ್ತೋ ಬರಲ್ವೋ, ಏನು ಯೋಚನೆ ಮಾಡಿದೆ ತಂಪಾಡ್ತಾವೋ ಶುದ್ಧ ಆಕಾಶವಾಣಿ ಹಾಗೆ ರೇಡಿಯೋಗಳ ಜೊತೆ ಬದುಕು ನಡೆಸ್ತಿರುವಂತಹ ನಮ್ಮ ಉದಯ್ ಕಲಬುರ್ಗಿ ಅವರಿಗೆ ಅನಂತ ಶುಭಾಶಯಗಳು, ಅಭಿನಂದನೆಗಳು. ಮತ್ತು ಅವ್ರಿಗೆ ಬಹಳ ಧನ್ಯವಾದ ಹೇಳಬೇಕು. ಯಾಕೆ ಗೊತ್ತಾ, ಇಡೀ ಜಗತ್ತಿನ ಪರವಾಗಿ, ಕನ್ನಡ ಭಾರತ ಅಲ್ಲ ಇಡೀ ಜಗತ್ತಿನ ಪರವಾಗಿ. ಯಾಕೆ ಗೊತ್ತಾ, ಜಗತ್ತಿನ ಅತಿ ಅಪರೂಪದ ರೇಡಿಯೋ ಸೆಟ್ಗಳು ಹಾಳಾಗಿ ಎಲ್ಲೋ ಗುಜರಿಗೆ ಮೂಲೆಯಲ್ಲಿ ಬಿದ್ದು ಕಸ ಆಗಿ ಹೋಗಬೇಕಾದಂಥವು ಇವತ್ತಿಲ್ಲಿ ಹಾಡ್ತಾ ಇದ್ದಾವೆ. ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾವೆ. ಹಾಗಾಗಿ ಯಾರಾದರೂ ಇದನ್ನು ಕೇಳಿದ್ರೆ ಇವತ್ತಿನ ಸೋ ಕಾಲ್ಡ್ ಸ್ಕೋಪ್ ಏನು, ದುಡ್ಡೇನು, ಏನು ಬರುತ್ತೆ ಅಂತ ಕೇಳುವಂಥ ಜನ್ರೇಷನ್ನವ್ರೇನಾದರೂ ಇವ್ರನ್ನ ಏನು ಬರುತ್ತೆ ಅಂತ ಕೇಳಿದ್ರೆ ನೆಮ್ಮದಿ ಬರುತ್ತೆ, ಸಂತೋಷ ಬರುತ್ತೆ, ಆನಂದ ಬರುತ್ತೆ. ಆನಂದಕ್ಕೆ ಎಷ್ಟು ಬೆಲೆ ಕಟ್ತೀರಿ ಅಲ್ವೇ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಷ್ಟು ಒಳ್ಳೆ ಕೆಲಸ ಮಾಡಿರುವಂತಹ ಇಡೀ ಭಾರತದ ಮೊಟ್ಟ ಮೊದಲ ರೇಡಿಯೋ ಮ್ಯೂಸಿಯಮನ್ನು ಮಾಡಿರುವಂಥ ಹೆಮ್ಮೆಯ ಕನ್ನಡಿಗ, ಥ್ಯಾಂಕ್ ಯು ಸರ್. ಅದು ಕರ್ನಾಟಕದ ನಮ್ಮ ರಾಜಧಾನಿಯಲ್ಲಿ ಮಾಡಿರುವ ಕನ್ನಡಿಗ ಉದಯ್ ಕಲಬುರ್ಗಿ ಅವರಿಗೆ ಕಲಾಮಾಧ್ಯಮದ ಪರವಾಗಿ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಶುಭವಾಗಲಿ, ನಿಮ್ಮ ಕಲೆಕ್ಷನ್ಸ್ ಹೆಚ್ಚಾಗಲಿ. ಥ್ಯಾಂಕ್ ಯು. ನಿಮ್ಮ 90 ವರ್ಷದ ಹುಟ್ಟುಹಬ್ಬದ ದಿನ ಮತ್ತೆ ಸಿಗೋಣ. 100%. ನೀವು ನೋಡಿದ್ರೆ ನಿಮ್ಗೆಲ್ರಿಗೂ ಅನಂತ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.